ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ನೀವು ಐ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ಪರಿಚಯ ಇರೋರೇನೆ ಕೆಲಸ ಬೇಗ ಚೇಂಜ್ ಮಾಡು, ಇಲ್ಲ ನೀನು ಅಕ್ಷಯ್ ಥರ ಆಗೋಗ್ತೀಯ ಅಂತ ಹೇಳಿದರು. ನಾನು ಈ ಕಾಟ್ ಮೇಲೆ ಕೂತ್ಕೊಳ್ಳೋದು, ನನ್ನ ತಮ್ಮ ಕಾರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು. ನಮ್ಮ ಅಪ್ಪ ಅಮ್ಮ ಊಟ ಎಲ್ಲ ಮಾಡ್ಕೊಂಡು 11:45 ಕಾಯೋರು, ಯಾಕಂದರೆ ನಾವು ಎದ್ದು ಹೊರಗಡೆ ಬಂದರೆ ಮಾತ್ರ ಅವ್ರು ಒಳಗಡೆ ಹೋಗಿ ಕಾಟ್ ಮೇಲೆ ಮಲ್ಕೊಳ್ಳೋಕ್ಕಾಗೋದು. ನನಗೆ ಯಾವಾಗಲೂ ಅನ್ಸೋದು, ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಒಂದ್ಸರಿ ರೋಡಿಗೆ ಇಳಿದ್ಬಿಟ್ರೆ ಬಸ್ ಬರ್ತಾ ಇದೆ, ಹೆಂಗಿದ್ರು ಹೊಡ್ಕೊಂಡು ಹೋಗ್ಬಿಡುತ್ತಲ್ಲ, ಹೋಗ್ಬಿಡೋಣ. 3 ದಿವಸ ಆದಮೇಲೆ ನನಗೊಂದು ಮೆಸೇಜ್ ಬಂತು, ಅಣ್ಣ ನನ್ನ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಿಮ್ಮ ಹತ್ರ ಮಾತಾಡ್ದವನು, ಅವ್ನು ಲಾಸ್ಟ್ ಮೆಸೇಜ್ ನಿಮಗೆ ಹಾಕಿರೋದು ಅಂತ. ವರ್ಕೌಟ್ ಮಾಡ್ತೀನಿ ಅಂತ ಜಿಮ್ಗೆ ಹೋಗೇ ಮಾಡಬೇಕು, ಕರೆಕ್ಟ್. ಪೂಜೆ ಮಾಡ್ತೀನಿ ಅಂದರೆ ದೇವ್ರ ಮೇಲೆ ಕೂತ್ಕೊಂಡು ಇಲ್ಲಿ ದೇವಸ್ಥಾನದಲ್ಲೇ ಮಾಡಬೇಕು. ಜೀವನಕ್ಕೆ ಸಂಗಾತಿನ ಹುಡುಕ್ತಾ ಇದ್ದೀನಿ ಅಂದರೆ ಹುಡುಕೋ ಜಾಗದಲ್ಲಿ ಹುಡುಕಬೇಕು, ಕ್ಲಬ್ಬಲ್ಲಲ್ಲ, ಪಬ್ಬಲ್ಲಲ್ಲ. ನನ್ನ ಹತ್ರನೇ ಬಂದು ಹೇಳಿರೋರು ಇದ್ದಾರೆ, ಐ ಹ್ಯಾವ್ ಸೆಕ್ಸ್ ಬಿಕಾಸ್ ಇಟ್ಸ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ. ವಾಮಾಚಾರದಲ್ಲಿ ಸೆಕ್ಸ್ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್. ಸ್ಮಶಾನದಲ್ಲಿ ಹ್ಯಾವಿಂಗ್ ಸೆಕ್ಸ್ ಇಸ್ ಆಲ್. ನಂಗೆ ಒಂದು ಡೌಟು, ಸೀರಿಯಸ್ ಆಗಿ ಇದು ವರ್ಕ್ ಆಗುತ್ತೆ. ವಾಮಾಚಾರ ಅನ್ನೋದಿದೆ. ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನೆಗೆಟಿವ್ ಎಂಟಿಟೀಸ್ನ. ಪವಾಡಗಳು ನಡೆಯುತ್ತೆ ಅಂತ ನಾನು ಪವಾಡಗಳನ್ನ ನಂಬೋದಿಲ್ಲ, ನಾನು ನಂಬುತ್ತೀನಿ ಅನ್ನೋ ರೀಸನ್ ಪವಾಡಗಳು ನಡೀತವೆ ಅಲ್ಲ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಜೊತೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ನಾನು ತುಂಬ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದಿಲ್ಲ. ಸೊ ಅಕ್ಷಯ್ ವಾಸು ಅವರು ನಮ್ಮ ಜೊತೆ ಇದ್ದಾರೆ. ಫಸ್ಟ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದೇ ಒಂದು ಮೆಸೇಜ್ಗೆ ಹಿಂದೂ ಮುಂದೆ ನೋಡ್ದೇ ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಹೇಳ್ಬಿಡ್ತೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಪಾಡ್ಕಾಸ್ಟ್ಗಳು ನೀವು ರೀಸೆಂಟ್ ಡೇಸಲ್ಲಿ ಕೊಟ್ಟಿರೋದು ಎಲ್ಲದೂ ನೋಡಿದ್ದೀನಿ. ಇವರು ಏನಕ್ಕೆ ನೋಡಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ನಿಮ್ಗಳಿಗೆ ಮೋಸ್ಟ್ ಆಫ್ ದೆಮ್ ಯಾರ್ಯಾರು ಇನ್ಸ್ಟಾಗ್ರಾಮ್ನ ರೆಗ್ಯುಲರ್ ಬೇಸಿಸಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀರ, ಡೆಫಿನೆಟಾಗಿ ನೀವು ಅಕ್ಷಯ್ ವಾಸು ಅವ್ರನ್ನ ನೋಡಿರ್ತೀರ. ಯಾರಿಗೆ ಅಕ್ಷಯ್ ವಾಸು ಅವ್ರಿಗೆ ಗೊತ್ತಿಲ್ಲ, ಈಸ್ ಅನ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್, ಹಾಗೆಯೇ ಯೂಟ್ಯೂಬರು. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳನ್ನ ಕತೆಗಳನ್ನ ನಮಗೆ ತಿಳಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಇವರು ಪೋಯೆಟ್ ಕೂಡ ಹೌದು. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ 1400 ಪೋಯಮ್ಸ್ಗಳನ್ನ ಬರೆದಿದ್ದಾರೆ, ಕನ್ನಡದಲ್ಲಿ 400ಕ್ಕಿಂತ ಹೆಚ್ಚು ಪೋಯಮ್ಸ್ಗಳನ್ನ ಬರೆದಿದ್ದಾರೆ. ಕವಿತೆ ಬರೆಯೋ ಹುಚ್ಚಿದೆ. ಇದಿಷ್ಟು ಪ್ಯಾಷನ್ ಆದರೆ ಪ್ರೊಫೆಷನ್ ವೈಸ್ ಬಂದರೆ ಸೇಲ್ಸ್ ಫೋರ್ಸ್ ಡೆವಲಪರು, ಹಾಗೆಯೇ ಬ್ಯಾಂಗ್ಳೂರ್ ಸೇಲ್ಸ್ ಫೋರ್ಸ್ನ ಟೀಮ್ನ ಲೀಡ್ ಮಾಡ್ತಾ ಇದ್ದೀರಾ, ಇಫ್ ಐಮ್ ನಾಟ್ ರಾಂಗ್. ಸೊ ಇದಿಷ್ಟು ನನಗೆ ಗೊತ್ತಿರೋದು. ಇದನ್ನು ಬಿಟ್ಟು ನಿಮ್ಮ ಬಗ್ಗೆ ಇನ್ನೇನಾದರೂ ಇದ್ದರೆ ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಟು ದಿಸ್ ಪಾಡ್ಕಾಸ್ಟ್ ವಿನಯ್. ಇಟ್ಸ್ ಅ ಪ್ಲೆಷರ್ ಟು ಬಿ ಹಿಯರ್. ಖುಷಿ ಆಯಿತು ಇಲ್ಲಿರೋದಕ್ಕೆ. ಆ್ಯಸ್ ಯು ಸೆಡ್, ಥ್ಯಾಂಕ್ ಯು ಫಾರ್ ದಿಸ್ ವೆರಿ ಗ್ರೇಟ್ ಆ್ಯಂಡ್ ಸ್ವೀಟ್ ಇಂಟ್ರಡಕ್ಷನ್. ಹೌದು, ನನಗೆ ತುಂಬ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ. ಕವನಗಳನ್ನ ಬರೆದಿದ್ದೀನಿ, ಕವಿತೆಗಳನ್ನ ಬರೆದಿದ್ದೀನಿ. ನನ್ನ ತಂದೆ ಆ್ಯಕ್ಚುಲಿ ನಾಟಕಗಳನ್ನ ಬರೆದು ಆಡಿಸ್ತಾ ಇದ್ರು ಊರಲ್ಲಿ. ಒಂದು 2-3 ನಾಟಕಗಳನ್ನ ಬರೆದು ಆಡಿಸಿದ್ದಾರೆ. ಅವ್ರನ್ನ ಪನವ ಅಂತಾನೆ ಕರೀತಾರೆ ಅಲ್ಲಿ, ಅಂದರೆ ಪಣತದ ನಾಗಪ್ಪ ಗೌಡ್ರ ಮಗ ವಾಸಪ್ಪ ಅಂತ. ಸೊ ಅವರು ಅಲ್ಲಿ ಅದನ್ನು ಮಾಡ್ತಾ ಇದ್ದು 24-25ನೇ ವರ್ಷದ ಏಜಿಗೆ ಬೆಂಗಳೂರು ಕಡೆ ಬಂದುಬಿಟ್ರು. ಆಮೇಲೆ ಇಲ್ಲೇ ನಾನು ಹುಟ್ಟಿದ್ದು ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆಮೇಲೆ ಅಲ್ಲಿ ಹುಟ್ಟಿ ಇಲ್ಲೇ ಬೆಂಗಳೂರಲ್ಲೇ ಬೆಳೆದು ಎಜುಕೇಷನ್ ಎಲ್ಲ ಮಾಡ್ಕೊಂಡಿದ್ದು. ಸಾಹಿತ್ಯದ ಕಡೆ ಬಹುಶಃ ರಕ್ತದಿಂದ ಬಂತು ಅನಿಸುತ್ತೆ, ಯಾವಾಗಲೂ ಒಲವಿತ್ತು. ನಂದು 8th ಸ್ಟ್ಯಾಂಡರ್ಡಲ್ಲೇ ನಂದು 2 ಪೊಯೆಟ್ರಿ ವಿಜಯ್ ಟೈಮ್ಸಲ್ಲಿ ಪಬ್ಲಿಷ್ ಆಗಿತ್ತು, ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಲೇ. ಸೊ ಬಹಳಷ್ಟು ಬರಿತಾ ಇದ್ದೆ. ಏನಾಯಿತು, ನಾನು ಸ್ಕೂಲಲ್ಲಿ ಇದ್ದಾಗ ಬರಿತಾ ಇರಬೇಕಾದ್ರೆ ನಮ್ಮಮ್ಮ ಅವಾಗೆಲ್ಲ ಈ ಪೇಪರ್ ಅಂಗಡಿಯವ್ರು ಬರ್ತಾ ಇದ್ರಲ್ಲ, ಅದನ್ನ ನನ್ನ ಪೊಯೆಟ್ರಿ ಬುಕ್ ಎಲ್ಲ ಪೇಪರ್ ಅಂಗಡಿಗೆ ಹಾಕ್ಬಿಟ್ಟಿದ್ರು. ಅವತ್ತು ನಾನು ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೆ ಪೊಯೆಟ್ರಿ. ಮತ್ತೆ 2015ರಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ, ಬಿಕಾಸ್ ಐ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ನೀವು ಐ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ಸೀರಿಯಸ್ಲಿ? ಸೊ ಐ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ಈ ಆರ್ಟಿಸ್ಟ್ಗಳಿಗೆ ಅಂತ ಬಂದಾಗ, ಅಥವಾ ಎನಿಬಡಿ ಹೂ ಇಸ್ ರಿಲೇಟೆಡ್ ವಿತ್ ಆರ್ಟ್, ಅವ್ರಗಳಿಗೆ ಅಂತ ಬಂದಾಗ ಒಂದು ಮೀಡಿಯಂ ಬೇಕು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನು. ಆ್ಯಂಡ್ ಆರ್ಟಿಸ್ಟ್ಗಳಿಗೆ ಮೀಡಿಯಮ್ ಇಸ್ ಆರ್ಟ್. ಇಟ್ ಕ್ಯಾನ್ ಬಿ ಪೊಯಮ್, ಇಟ್ ಕ್ಯಾನ್ ಬಿ ರೈಟಿಂಗ್, ಪುಸ್ತಕ ಬರೆಯೋದಾಗಿರ್ಬೋದು, ಸಂಗೀತ ಆಗಿರ್ಬೋದು. ಏನಾಗುತ್ತೆ, ಮನುಷ್ಯ ತುಂಬ ಡೌನ್ ಆಗಿದ್ದಾಗ, ಇಲ್ವಾ ಏನೋ ತುಂಬ ಬೇಜಾರಲ್ಲಿದ್ದಾಗ, ಆರ್ಟಿಸ್ಟ್ ಆಗಿದ್ದಾಗ ಅವನಿಂದ ಬಹಳ ಒಳ್ಳೊಳ್ಳೆ ಕಂಟೆಂಟ್ಗಳು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಮೈಕಲ್ ಆಂಜೆಲೋ ಆಗಿರ್ಬೋದು, ಪಿಕಾಸೋ ಆಗಿರ್ಬೋದು, ವಿನ್ಸೆಂಟ್ ವ್ಯಾನ್ ಗಾಗ್ ಆಗಿರ್ಬೋದು, ಇಲ್ಲ ನಮ್ಮಲ್ಲೇ ಯಾರಾದರೂ ಆಗಿರ್ಬೋದು. ತುಂಬ ನೊಂದುಕೊಂಡಿದ್ದಾಗ ಅವರಿಂದ ಒಳ್ಳೊಳ್ಳೆ ಕತೆಗಳು, ವಿಷಯಗಳು ಹೊರಗಡೆ ಬರ್ತವೆ. ಅದೊಂಥರ ಮನುಷ್ಯ ಅವನ್ನ ಕಟ್ ಮಾಡ್ಕೊಂಡು ಹಾಗೆ, ರಕ್ತ ಚೆಲ್ತಾ ಇರೋದು ಹಾಗೆ. ರಕ್ತ ಎಷ್ಟು ಚೆನ್ನಾಗಿ ಚೆಲ್ತಾ ಇರ್ತಾನೆ ಅಂತಂದರೆ ಜನಗಳಿಗೆ ಅದನ್ನು ನೋಡಿ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸುತ್ತೆ. ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಜನಗಳ ಚಪ್ಪಾಳೆ ಅವನಿಗೆ ಗೀಳಾಗೋಗುತ್ತೆ. ಅವ್ನು ಮತ್ತಷ್ಟು ಕಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ, ಮತ್ತಷ್ಟು ಬ್ಲೀಡ್ ಆಗೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಕಟ್ ಮಾಡ್ಕೋಬೇಕು ಅಂತ ನಿಲ್ಸೋಕೆ ಆಗೋದಿಲ್ಲ. ಎಷ್ಟೊಂದು ಜನ ಹಾಗೆ ಹೊರಟೋಗ್ತಾರೆ. ಇಟ್ಸ್ ಅ ಲೈಫ್ ಆಫ್ ಅನ್ ಆರ್ಟಿಸ್ಟ್. ಸೊ ಒಬ್ಬ ಆರ್ಟಿಸ್ಟ್ ಆದವನು ಕಟ್ ಮಾಡ್ಕೊಳ್ಳೋದು ಯಾವಾಗ ನಿಲ್ಲಿಸಬೇಕು ಅಂತಲೂ ಅರ್ಥ ಮಾಡ್ಕೋಬೇಕು. ಸೊ ದಟ್ ಈಸ್ ಅ ಪ್ರಾಸೆಸ್ ದಟ್ ಐ ವೆಂಟ್ ಥ್ರೂ ಇನ್ 2015. ಓಕೆ ಅಕ್ಷಯ್, ನಾನು ಒಂದಿಷ್ಟು ಕ್ವಶನ್ಸ್ಗಳೆಲ್ಲ ಇದೆ. ತುಂಬ ಜನ ಕ್ವಶನ್ಸ್ ಕೇಳಿ ಅಂತೆಲ್ಲ ಕಳಿಸಿರೋ ಕ್ವಶನ್ಸ್ ಇದೆ. ಆಮೇಲೆ ನನ್ನ ಹತ್ರನೂ ಒಂದಿಷ್ಟು ಪ್ರಶ್ನೆಗಳನ್ನ ಇದೆ ಕೇಳೋದು. ಸೊ ಅದೆಲ್ಲದನ್ನೂ ಕೇಳೋಕ್ಕಿಂತ ಮುಂಚೆ ನನಗೆ ಒಂದು, ನೀವು ಹೇಳಿದ್ದನ್ನ ತಲೆನಲ್ಲಿ ಇನ್ನೂ ಓಡ್ತಾನೆ ಇದೆ. ಸೊ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಇವತ್ತು ಬಂದಂಥ ಒಂದು ಮೆಸೇಜು
ತುಂಬ ಶಾಕಿಂಗ್ ಆಗಿತ್ತು. ಆ ಪರ್ಸನ್ ಹೆಸರು ಹೇಳೋಕೆ ಹೋಗಲ್ಲ, ಅವರು ನೀಟಾಗಿ ಮೆನ್ಷನ್ ಮಾಡಿದರು. ಏನಂತ ಮೆನ್ಷನ್ ಮಾಡಿದರು ಅಂದರೆ, ಇವತ್ತು ನಾನು ಬದುಕಿರೋದಕ್ಕೆ ಕಾರಣನೇ ಅಕ್ಷಯ್ ವಾಸು ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸಿದ್ರು. ಶಿ ಅದು ಶಿ ನಿಜವಾಗ್ಲೂ ನಂಗೆ ನೋಡಿದ ತಕ್ಷಣ ನಾನು ಮತ್ತೆ ಅದಕ್ಕೆ ಮೆಸೇಜ್ ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಏನಾಯಿತು ಏನೋ ಕಿರ್ಕಕ್ಕೆ ಹೋಗಿಲ್ಲ. ಜನ ನಿಮ್ಮನ್ನ ಆ ರೇಂಜಲ್ಲಿ ನೋಡ್ತಾ ಇದ್ದಾರೆ. ನೀವು ಕೂಡ ಡಿಪ್ರೆಷನ್ ಹೋಗಿದ್ರಿ ಅಂತ ಅಂದ್ರಿ. ಇಫ್ ಡೋಂಟ್ ಮೈಂಡ್, ಏನಕ್ಕೋಸ್ಕರ ಡಿಪ್ರೆಷನ್ ಹೋಗಿದ್ರಿ ಅಂತ ಕೇಳ್ಬೋದು? ಯಾಕಂದರೆ ನನಗೆ ಇದಾದ್ಮೇಲೆ ಒಂದು ಕ್ವಶನ್ ಇದೆ ಅದಕ್ಕೋಸ್ಕರ. ಎಷ್ಟೊಂದು ಜನ ಹೇಳ್ತಾರೆ ಡಿಪ್ರೆಷನ್, ಈಗ ನಾನು ಯಾರ ಹತ್ರ ಹೇಳ್ಕೊಳಕ್ಕೆ ಹೋದಾಗ ನನ್ನ ಪ್ರಾಬ್ಲಮ್, ಈಗ ನಾನು ಕ್ವಿಕ್ ಸ್ಯಾಂಡ್ ಅಂತೀವಲ್ಲ, ಅದ್ರಲ್ಲಿ ಮುಳುಗ್ತಾ ಇದ್ದೀನಿ ಅಂತಂದರೆ ನಾನು ಮುಳುಗೋದು ತುಂಬ ಒದ್ದಾಡ್ತಿದ್ದೀನಿ ಅಂತಲ್ಲ. ನಾನು ಮುಳುಗ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಯಾರೋ ಪಾಸ್ ಆಗ್ತಾಯಿದ್ರು, ಕೈ ಚಾಚಿದೆ, ಅವ್ರು ಕೈ ಹಿಡ್ಕೊಳ್ಳಿಲ್ಲ ಅನ್ನೋದು ನೋವಿರುತ್ತಲ್ಲ, ಅದರಲ್ಲಿ ಮುಳುಗೋಕೆ ಜಾಸ್ತಿ ಸ್ಟಾರ್ಟ್ ಆಗೋದು. ಕಥೆಯಲ್ಲಿ ಏನಾಗುತ್ತೆ, ನನಗೆ ನಾನೇ ಅರ್ಥ ಆಗ್ತಾ ಇರೋದಿಲ್ಲ. ಡಿಪ್ರೆಷನ್ ಇಸ್ ಬೇಸಿಕಲಿ ನಿಮ್ಮ ಆತ್ಮ ಹೇಳ್ತಾ ಇರೋದು ನಿಮಗೆ, ನೀನು ಮಾಡ್ತಾ ಇರೋ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನು ಮಾಡ್ತಾ ಇರೋ ಕ್ಯಾರೆಕ್ಟರ್ ನಿನಗೆ ಮ್ಯಾಚ್ ಆಗ್ತಾ ಇಲ್ಲ, ಚೇಂಜ್ ಮಾಡ್ಕೊ. ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಸಫರ್ ಮಾಡ್ತಾ ಇದ್ದೀನಿ ಅಂತ. ಆ ಸಫರಿಂಗೇ ಡಿಪ್ರೆಷನ್. ಓಕೆ, ವೆನ್ ಯುವರ್ ಸೌಲ್ ಇಸ್ ಕಂಪ್ಲೀಟ್ಲಿ ರಿಜೆಕ್ಟಿಂಗ್ ದ ಕ್ಯಾರೆಕ್ಟರ್ ದಟ್ ಯು ಆರ್ ಪ್ಲೇಯಿಂಗ್. ಓಕೆ, ಅದು ಹೇಗಾಗತ್ತೆ, ನನ್ನ ವಾತಾವರಣ ಆಗಿರ್ಬೋದು, ಇರೋ ಪರಿಸ್ಥಿತಿ ಆಗಿರ್ಬೋದು, ನಾನು ಡೀಲ್ ಮಾಡ್ತಾ ಇರೋ ಮನುಷ್ಯರಾಗಿರ್ಬೋದು. ಸೊ ಅರ್ಥ ಆಗದಿರೋರ ಹತ್ರ ಹೇಳ್ಕೊಂಡಾಗ ಅದೆಲ್ಲ ಬ್ಯುಸಿಯಾಗೋ ಸರಿ ಹೋಗುತ್ತೆ. ನಾವು ಒಂದು ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಬದುಕಿಲ್ದೇ ಇರೋರ ಹತ್ರ ಹೋಗಿ ಆ ಬದುಕು ಬಗ್ಗೆ ಹೇಳ್ಕೊಳಕ್ಕೆ ಹೋಗಬಾರ್ದು. ನಾನೊಂದು ಕನಸನ್ನು ಕಾಣ್ತಾ ಇದ್ದೀನಿ ಅಂತಂದರೆ ಆ ಕನಸನ್ನು ಬದುಕದೇ ಇರೋರ ಕೈಲಿ ಹತ್ರ ಹೋಗಿ ನನ್ನ ಕನಸನ್ನು ಹೇಳ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರು ಆವಾಗಲೂ ರಿಜೆಕ್ಟ್ ಮಾಡ್ತಾರೆ. ಅವ್ರು ರಿಜೆಕ್ಟ್ ಮಾಡಿದಾಗ ನನ್ನ ಬದುಕು, ನನ್ನ ಕನಸು ತಪ್ಪೇನೋ, ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆಯೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಪ್ರೆಷನ್ಲಿರೋರಿಗೆ ಮೇನ್ ಪ್ರಾಬ್ಲಮ್ ಆಗೋದೇ ಇಲ್ಲಿ. ಅರ್ಥ ಮಾಡ್ಕೊಳ್ಳದೆ ಇರೋರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವ್ರು ಎಕ್ಸೆಪ್ಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ವರ್ಕ್ ಆಗೋದಿಲ್ಲ. ಅವಾಗ ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಇನ್ನೂ ಕೊರಗೋಕ್ಕೆ ಶುರು ಆಗ್ತಾರೆ, ಇನ್ನೂ ಮುಳುಗೋಕ್ಕೆ ಶುರು ಆಗ್ತಾರೆ. ದಟ್ ಈಸ್ ದ ಕ್ವಿಕ್ ಸ್ಯಾಂಡ್. ಸೊ ಆ ಟೈಮಲ್ಲಿ ಏನಾಗಿತ್ತು, ನಾನು ಕಾಲೇಜಿಂದ ಹೊರಗಡೆ ಬಂದಿದ್ದೆ. ನನ್ನ ಹತ್ರ ಬಸ್ ಚಾರ್ಜ್ಗೂ ದುಡ್ಡು ಇರ್ತಾ ಇರಲಿಲ್ಲ. ಸೊ ತಂದೆ ಹತ್ರ ದುಡ್ಡಿಸ್ಕೊಂಡು ನಾನು ಬಸ್ ಹತ್ತಿ ಇಂಟರ್ವ್ಯೂಗಳಿಗೆ ಕೆಲಸಕ್ಕೆ ಹುಡ್ಕೊಂಡು ಹೋಗಬೇಕಾದ್ರೆ ಕ್ವೆಸ್ಟ್ ಅನ್ನೋ ಕಂಪನಿಲಿ ನನಗೆ ಯಾರೋ ಕೆಲಸ ಕೊಡಿಸ್ತೀನಿ ಅಂದಿದ್ರು. ತುಂಬ ಕೆಲಸ ಬೇಕಿತ್ತು ನನಗೆ. ಅವಾಗ 8 ತಿಂಗಳು ಆಗೋಗಿತ್ತು ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿ. ಎಲ್ಲರಿಗೂ ಕೆಲಸ ಆಗೋಗಿತ್ತು. ಸೊ ದ ಪ್ರೆಷರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫಂಕ್ಷನ್ಗಳಿಗೆ ಹೋಗೋಕ್ಕಾಗೋದಿಲ್ಲ. ಅದಾದ್ಮೇಲೆ ಕೆಲಸ ಸಿಕ್ಕಿದ್ಮೇಲೂ ನಾನು 7,000ಕ್ಕೆ ಸೇರ್ಕೊಂಡಿದ್ದು. ಈ ಕೆಲವೆಲ್ಲ ಆ್ಯಡ್ ನೋಡ್ತಾ ಇದ್ದೆ, ಈ ಪೇಪರೆಲ್ಲ ಆ್ಯಡ್ ಬರೋದು, ಈ ಮಾಂಸ ಕಡಿಯೋರಿಗೆ 15,000 ಸಂಬಳ ಅಂತ. ಸೊ ಇಂಜಿನಿಯರ್ ಆಗಿ 7,000 ಸಂಬಳ ತಗೊಳ್ತಾ ಇದ್ದೆ 4 ವರ್ಷ ಕಷ್ಟಪಟ್ಟು. ಎಲ್ಲ ಜಾಬ್ಗೂ ಅದರದೇ ಆದ ರೆಸ್ಪೆಕ್ಟ್ ಇದೆ. ಕರೆಕ್ಟ್. ಒಬ್ರು ಮನೆಗೆ, ಒಬ್ರು ಜೀವನಕ್ಕೆ ಊಟ ಹಾಕ್ತಾ ಇದೆ ಆ್ಯಂಡ್ ಒಂದು ಒತ್ತಾಸೆಯಾಗಿ ನಿಂತಿದೆ ಅಂದರೆ ಎವ್ರಿ ಜಾಬ್ ಹ್ಯಾಸ್ ಇಟ್ಸ್ ರೆಸ್ಪೆಕ್ಟ್. ನಾನು ಅದನ್ನೇ ಹೇಳೋದು. ಕಸ ಎತ್ತೋರು ಅವ್ರ ಜಾಬ್ನ ಪ್ರೀತಿಯಿಂದಾನೇ ಮಾಡೋದು. ಯಾರು ಮೇಲ್ಗಡೆಯಿಂದ ಕಸ ಗಾಡಿಗೆ ಎಸೆದ್ರೆ ನನಗೆ ಕೋಪ ಬರುತ್ತೆ. ಯಾಕಂದರೆ ರೆಸ್ಪೆಕ್ಟ್ ಎಲ್ರಿಗೂ ಕೊಡಬೇಕು. ಆಟೋ ಡ್ರೈವರ್ ಆಗಲಿ, ಕಸ ಎತ್ತೋರಾಗಲಿ, ಕಸ ಗುಡಿಸೋರಾಗಲಿ, ಎಲ್ಲರೂ ಮಾಡ್ತಾ ಇರೋದು ರೆಸ್ಪೆಕ್ಟ್ಫುಲ್ ಆಗಬೇಕು. ಯಾರು ಭಿಕ್ಷೆ ಬಿಡ್ತಾ ಇಲ್ವಲ್ಲ. ಸೊ ಆ ರೆಸ್ಪೆಕ್ಟ್ ಕೊಡಬೇಕು. ಆ ಟೈಮಲ್ಲಿ ಆ 7,000ದಲ್ಲಿ 6,000 ಬ್ಯಾಂಕ್ ಅವ್ರು ತೊಗೊಂಡು ಹೋಗ್ತಾ ಇದ್ರು. ಇನ್ನು 800 ರೂಪಾಯಿ ಬಸ್ ಚಾರ್ಜ್ ಆಗ್ತಾಯಿತ್ತು. 200 ರೂಪಾಯಿ ನಾನು ಫುಲ್ ಊಟ ಮಾಡಬೇಕಾಗಿತ್ತು. ನಮ್ಮ ಅಮ್ಮನ ಬ್ರೈನ್ ಆಪ್ರೇಷನ್ ಆಗಿತ್ತು. ಸೊ ಮಧ್ಯಾಹ್ನ ಊಟ ತೊಗೊಂಡು ಹೋಗ್ತಾ ಇರಲಿಲ್ಲ. ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ಕಾಸು ಇರ್ತಾ ಇರಲಿಲ್ಲ. 25 ರೂಪೀಸ್ಗೆ ನಾನು ಊಟ ಮ್ಯಾನೇಜ್ ಮಾಡಬೇಕಾಗಿತ್ತು. ನನ್ನ ಹತ್ರ ಇದ್ದಿದ್ದೇ 10 ರೂಪಾಯಿ. ಸೊ 2 ಚಿಕ್ಕ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಅದನ್ನು ತಿನ್ಕೊಂಡು ಬರ್ತಾ ಇದ್ದೆ. ನೀರು ಕುಡ್ಕೊಂಡು ಬಂದುಬಿಡ್ತಾ ಇದ್ದೆ. ಮ್ಯಾನೇಜರ್ ಕೊಡಿಸ್ತೀನಿ ಅಂತ ಅನ್ನೋರು ಅವ್ರು ನಾನು ಊಟ ಆಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ತಾ ಇರ್ತಿದ್ದೆ. ಎಷ್ಟು ದಿವಸ ಅಂತ ತೊಗೊಂಡು ತಿನ್ನೋಕ್ಕಾಗತ್ತೆ. ಶರ್ಟ್ ಕಾಲರ್ ಸೌದೋಗಿರ್ತಿತ್ತು. ಪಾಯಿಂಟ್ ಮಾಡ್ತಾಯಿದ್ರು, ನಾನು ಹಾಕೊಂಡು ಮೀಟಿಂಗ್ ಬರ್ತಾ ಇದೆಯಾ ಅಂತ. ಫ್ರೆಂಡ್ಸ್ ಮದುವೆಗೆ ಹೋಗಬೇಕು ಅಂದರೆ ಶೂ ಕಿತ್ತೋಗಿರ್ತಾ ಇತ್ತು. ತಂದೆಗೆ ವೆರಿಕೋಸ್ ವೇನ್ಸ್ ಆಗಿತ್ತು, ಅವ್ರಿಗೊಂದು ಸಾಕ್ಸ್ ತಕ್ಕೊಡೋ ಯೋಗ್ಯತೆ ಇಲ್ಲ ಅಂತ ಬರ್ತಾಯಿತ್ತು. ಆ್ಯಂಡ್ ಮನೇಲಿ TV ಓಡ್ತಾ ಇರಲಿಲ್ಲ. ಸಿಂಗಲ್ ಬಿ ಎಚ್ ಕೆ ಹೆಂಗೆ ಅಂತಂದರೆ, ನಾನು ಈ ಕಾಟ್ ಮೇಲೆ ಕೂತ್ಕೊಳ್ಳೋದು, ನನ್ನ ತಮ್ಮ ಕಾರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ವರ್ಕ್ ಫ್ರಮ್ ಹೋಮ್ ಟೈಮಲ್ಲಿ. ಆಮೇಲೆ ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಊಟ ಎಲ್ಲ ಮಾಡ್ಕೊಂಡು 11:45ವರೆಗೂ ಕಾಯೋರು. ಯಾಕಂದರೆ ನಾವು ಎದ್ದು ಹೊರಗಡೆ ಬಂದರೆ ಮಾತ್ರ ಅವ್ರು ಒಳಗಡೆ ಹೋಗಿ ಕಾಟ್ ಮೇಲೆ ಮಲ್ಕೊಳ್ಳೋಕ್ಕಾಗೋದು. ನಾನು ದಿಮಾರದ ಮೇಲೆ ಮಲ್ಕೊತಾ ಇದ್ದೆ, ನನ್ನ ತಮ್ಮ ಕೆಳಗಡೆ ಮಲ್ಕೊತಾ ಇದ್ದ. ಅಲ್ಲಿಂದ ಎಡು ಬಿದ್ದರೆ ನಮ್ಮ ಕಿಚನ್. ಸೊ ಈ ಥರ ಸಿಂಗಲ್ BHK ಗಾಳಿ ಬೆಳಕು ಇಲ್ದಿದ್ದ ಮನೇಲೆ ನಾವು ಮೋಸ್ಟ್ ಆಫ್ ದ ಲೈಫ್ ಕಳೆದಿದ್ದು. ಈಗ ಇತ್ತೀಚೆಗೆ ಮಾಗಡಿ ರೋಡ್ ಕಡೆ ಶಿಫ್ಟ್ ಆಗಿ ಅಲ್ಲಿರೋದು ನಾವು. ಈಗ 3 BHKಲಿದ್ದೀವಿ. ದಟ್ ಈಸ್ ಗಾಡ್ಸ್ ಗ್ರೇಸ್ ಅಗೈನ್. ನನ್ನ ಕೆಲಸ ಎಲ್ಲ ಸೆಟ್ಟಾಗಿ. ಸೊ ಆ ಪೀರಿಯಡಲ್ಲಿ ಪೇರೆಂಟ್ಸ್ ಕ್ವಶನ್ ಮಾಡ್ತಾ ಇರ್ತಾರೆ, ರಿಲೇಟಿವ್ಸ್ ಕ್ವಶನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದೇ ವರ್ ಗಿವಿಂಗ್ ಮೀ ಆ್ಯಸ್ ಎನ್ ಎಕ್ಸಾಂಪಲ್ ಫಾರ್ ಅ ಫೇಲ್ಯೂರ್ ಇನ್ ಲೈಫ್. ಸೊ ನಮ್ಮ ಪರಿಚಯ ಇರೋರೇ ಕೆಲಸ ಬೇಗ ಚೇಂಜ್ ಮಾಡೋರು, ಪರಿಚಯ ಇರೋರು ಕೆಲಸ ಬೇಗ ಚೇಂಜ್ ಮಾಡಿಲ್ಲ, ನೀನು ಅಕ್ಷಯ್ ಥರ ಆಗೋಗ್ತೀಯ ಅಂತ ಹೇಳಿದರು. ಅದು ನನ್ನ ತಂದೆ ಕಿವಿಗೆ ಬಿದ್ದು, ಯಾವುದೇ ತಂದೆಗಾಗಲಿ ತನ್ನ ಮಗನ್ನ ಫೇಲ್ಯೂರ್ಗಾಗಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ತುಂಬ ನೋವು ಕೊಟ್ಟಿತ್ತು ಅವ್ರಿಗೆ. ಸೊ ನನಗೆ ಯಾವಾಗಲೂ ಅನಿಸೋದು, ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಒಂದು ಸರಿ ರೋಡಿಗೆ ಇಳಿದ್ಬಿಟ್ರೆ ಬಸ್ ಬರ್ತಾಯಿದೆ, ಹೆಂಗಿದ್ರು ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ಎಷ್ಟೊಂದು ಸರಿ ನಾನು ಹರಿಶ್ಚಂದ್ರ ಘಾಟ್ ಎದುರುಗಡೆ ಅರ್ಧ ಗಂಟೆ 3/4 ಗಂಟೆ ನಿಂತ್ಕೊಂಡಿರ್ತಿದ್ದೆ. ಆಫೀಸಿಗೆ ಲೇಟಾಗಿ ಹೋಗ್ತಾಯಿದ್ದೆ. ನಾನಲ್ಲಿ ಸಮಾಧಿಗಳನ್ನ ನೋಡ್ತಾ ಇದ್ದೆ. ಹೇಳ್ತಾರೆ ಕಾಶಿಗೆ ಹೋಗಿ ವಾಪಸ್ ಬಂದರೆ ಲೈಫ್ ಚೇಂಜ್ ಆಗೋಗುತ್ತೆ ಅಂತ. ಯಾಕಂದರೆ ಯು ಸಿ ದ ಡೆತ್ ಆಫ್ ಪೀಪಲ್.
ಸೊ ಒಂಥರ ವಿರಕ್ತಿ ಹುಟ್ಟೋಕೆ ಶುರು ಆಗುತ್ತೆ ಎಲ್ಲಾದ್ರ ಮೇಲೂ. ಆ ಟೈಮಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು, ಐ ಡೋಂಟ್ ನೋ ಇಫ್ ಯು ಗೈಸ್ ಹವ್ ಹರ್ಡ್, ಡಿನೋ ಜೇಮ್ಸ್ ಅಂತ ಒಬ್ಬರಿದ್ದಾರೆ ಹಿಂದಿಲಿ ರ್ಯಾಪರ್. ಸೊ ಅವ್ರ ಸಾಂಗ್ಸ್ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದು. ಸೊ ನಾನು ಐ ಯೂಸ್ ಟು ಲಿಸನ್ ಟು ಇಟ್ ಎವ್ರಿ ಡೇ. ಅದಾದಮೇಲೆ ಸಿಫರ್ ಅಂತ ಒಂದು ಸಾಂಗ್ ಇದೆ, ಅದು ನಿನಾ ಕೇಳಿಕೊಂಡು ಬರ್ತಾ ಇದ್ದೆ ನಾನು, ತುಷಾರ್ ಲಾಲ್ದು. ಆ್ಯಂಡ್ ದಟ್ ಹೆಲ್ಪ್ ಮೀ ಇನ್ ಅ ವೇ ಟು ಕಮ್ ಔಟ್ ಆಫ್ ಇಟ್. ಆ ಮೊಮೆಂಟಲ್ಲಿ ಯಾರಿಗೇ ಆದ್ರೂ ಎಲ್ಲರೂ ಬೆಳಗ್ಗೆ ಆದಾಗ ರಾತ್ರಿ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ರಾತ್ರಿ ಮಲಗಿಬಿಡೋಣ, ಬೆಳಗ್ಗೆ ಹೇಳ್ಬೋದು ಅನಿಸುತ್ತೆ, ಬಟ್ ರಾತ್ರಿ ನಿದ್ದೆ ಬರೋಲ್ಲ, ಬೆಳಗ್ಗೆ ಯಾವಾಗ ಆಗೋದು ಅಂತ ಕಾಯ್ತಾ ಇರುತ್ತೆ. ಯಾಕೆ ಬದುಕಿದ್ದೀನಿ, ಯಾಕೆ ಎದ್ದಿದ್ದೀನಿ, ಯಾಕೆ ನಡೀತಾ ಇದ್ದೀನಿ. ಡಿಪ್ರೆಷನ್ ಇಸ್ ದ್ಯಾಟ್. ಸೊ ಅದನ್ನು ನನ್ನ ಪರ್ಸ್ಪೆಕ್ಟಿವ್ ಬಿಟ್ಟು ಬೇರೆ ಪರ್ಸ್ಪೆಕ್ಟಿವಲ್ಲೂ ನಾನು ನೋಡಿದ್ರಿಂದ, ಡೀಲ್ ಮಾಡಿದ್ರಿಂದ, ಅದನ್ನು ನಾನು ಪೊಯೆಟ್ರಿ ಥ್ರೂ ಎಕ್ಸ್ಪ್ರೆಸ್ ಮಾಡೋಕ್ಕಾಯ್ತು. ಸೊ ಪೊಯೆಟ್ರಿ ಥ್ರೂ ಎಕ್ಸ್ಪ್ರೆಸ್ ಮಾಡ್ತಾ ಇಟ್ಸ್ ಅ ಫಾರ್ಮ್ ಆಫ್ ಕ್ವೆಶನಿಂಗ್. ಅದಕ್ಕೆ ನನಗೆ ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನನ್ನನ್ನು ನಾನು ಏನು ಕಂಡುಕೊಂಡೆ, ಈಗ ಜೀವನ ಅಂದ್ರೇ ಸಂಘರ್ಷ, ಅದನ್ನು ಅರ್ಥ ಮಾಡ್ಕೊಬಿಡ್ಬೇಕು. ಹುಟ್ಟುತ್ತಾನೆ ಮಗು ಹತ್ಕೊಂಡೇ ಹುಟ್ಟೋದು. ಒಂದು ಮಗು ಹುಟ್ಟಬೇಕು ಅಂತಂದರೆ ಸುಂದರವಾಗಿ ತಾಯಿ ಹೆರಿಗೆ ನೋವು ಅನುಭವಿಸ್ಲೇಬೇಕು, ತಾಯಿನೂ ನೋವು ಅನುಭವಿಸ್ಬೇಕು, ಮಗುನೂ ನೋವು ಅನುಭವಿಸ್ಬೇಕು. ಒಂದು ಬ್ಯೂಟಿಫುಲ್ ಮೆಟಫರ್ ಇದೆ. ಮಗು 9 ತಿಂಗಳು ತಾಯಿ ಹೊಟ್ಟೆಲಿರುತ್ತೆ, ಎಲ್ಲ ಕತ್ತಲಿರುತ್ತೆ, ಚೆನ್ನಾಗಿರುತ್ತೆ, ಓಕೆ ನಾನು ಇದು ಜೀವನ ಅಂತ ಅಂದ್ಕೊಂಡಿರುತ್ತೆ. ಸಡನ್ನಾಗಿ 9 ತಿಂಗಳಿಗೆ ಬೆಳಕು ಕಾಣಿಸ್ಬಿಡುತ್ತೆ. ಬೆಳಕು ಕಾಣಿಸ್ತಾ ಇದೆ ಅಂದಾಗ ಮಗುಗೆ ನಾನು ಸತ್ತೋಗ್ತಾ ಇದ್ದೀನಿ ಅನಿಸುತ್ತೆ. ಬಟ್ ಅದೇ ಹುಟ್ಟು. ಯಾವ ಮೊಮೆಂಟಲ್ಲಿ ನಾನು ಸತ್ತೋಗ್ತಾ ಇದ್ದೀನಿ ಅಂತ ಅನಿಸುತ್ತೋ ಅದೇ ಹುಟ್ಟು. ನಾನು ನನ್ನ ಹಿಂದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ರೆಡಿ ಇದ್ದರೆ ಮಾತ್ರ ಒಂದು ಹುಟ್ಟು ಸಾಧ್ಯ, ಇಲ್ಲ ಅಂತಂದರೆ ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ವೆಲ್ ಸೆಡ್, ಸೂಪರ್ ಆಗಿ ಹೇಳಿದ್ರಿ. ಸೊ ಮನುಷ್ಯ ಅಂದವನು ಒಂಥರ, ಈ ಮನುಷ್ಯನ ಹಾವು ಕಂಪೇರ್ ಮಾಡಬೇಡ ಅಂತಾರೆ. ಹಾವು ಟೈಮ್ಗೆ ಪೊರೆ ಬಿಡಲಿಲ್ಲ ಅಂತಂದರೆ ಹಾವು ಸತ್ತೋಗುತ್ತೆ. ಮನುಷ್ಯ ಆದವನು ಅವನ್ನ ತನನ ಟೈಮ್ಗೆ ಬಿಟ್ಟು ಹೊಸದಾಗಿ ರಿಫಾರ್ಮ್ ಆಗಲಿಲ್ಲ ಅಂತಂದರೆ ಮನುಷ್ಯ ಸತ್ತೋಗ್ತಾನೆ. ಸೂಪರ್. ಏನಕ್ಕೋಸ್ಕರ ಈ ಡಿಪ್ರೆಷನ್ ಅನ್ನೋದನ್ನೇ ಸ್ಟ್ರೆಸ್ ಮಾಡಿ ಕೇಳಿದೆ ಅಂತ ಅಂದರೆ, ಲಾಸ್ಟು ಒಂದು ಪಾಡ್ಕಾಸ್ಟ್ ಮಾಡಿದ್ದೆ ನಾನು. ಸೊ ಬಂದಂಥ ಗೆಸ್ಟು ಡಿಪ್ರೆಷನ್ ಅಂತ ಅಂದರೆ ಏನು ಅಂತ ಕೇಳಿದರು. ನಾನು ವೆರಿ ಆ್ಯಪ್ಟ್, ಅಂದರೆ ನಾನು ಯಾವತ್ತೂ ಡಿಪ್ರೆಷನ್ಗೆಲ್ಲ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಐ ಆಮ್ ಎ ಪರ್ಸನ್, ನಾನು ತುಂಬ ಈಸಿಯಾಗಿ ಡೀಲ್ ಮಾಡಿಬಿಡ್ತೀನಿ. ಈಗ ನನಗೆ ಏನೋ ಒಂದು ಆ ಥರ ಇನ್ನರ್ ಫೀಲಿಂಗಲ್ಲಿ ಕೂತ್ಕೊಂಡು, ಬಿಕಾಸ್ ಲೈಕ್ ಎವ್ರಿಬಡಿ ಈಸ್ ಟೋಟಲಿ ಡಿಫ್ರೆಂಟ್. ನನ್ನ ಪಾಯಿಂಟ್ ಆಫ್ ವ್ಯೂನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೀವು ಡಿಪ್ರೆಷನ್ ಅಂತ ಅಂದ ತಕ್ಷಣ ನನಗೆ ಯಾವುದು ಡಿಪ್ರೆಷನ್, ನೀವು ಇವಾಗ ಎಕ್ಸ್ಪ್ಲೇನ್ ಮಾಡಿದಾಗ ಐ ಕ್ಯಾನ್ ಫೀಲ್ ಇಟ್. ಆ ಪೇಯ್ನು ಇವಾಗ ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ಪಾಯಿಂಟ್ ಔಟ್ ಮಾಡಿ ಹೇಳಿದಾಗ ನಮ್ಗೆ ಅದು ಅನಿಸುತ್ತೆ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಇಟ್. ನಂಗೆ ಇನ್ನೊಂದು ಕ್ವಶನ್ ಇದೆ ಆಯಿತಾ ನಿಮ್ಮ ಹತ್ರ. ಸೊ ಇವಾಗ ನಾನು ಯಾರೋ ಒಬ್ಬನ್ನ ಇಷ್ಟಪಡ್ತೀನಿ, ಒಂದು ಹುಡುಗಿನ. ಸೊ ಆ ಹುಡುಗಿ ನಾನು ಇಷ್ಟಪಡ್ತಾ ಇಲ್ಲ, ಅದು ಡಿಪ್ರೆಷನ್ ಆಗುತ್ತಾ? ಆಗುತ್ತೆ. ಅಗೇನ್ ನಾವು ಹೇಳಿದ್ನಲ್ಲ, ಪರಿಸ್ಥಿತಿ, ಪೀಪಲ್, ಇದು ನಾನು ಅನ್ಕೊಂಡಿರೋಂಗೆ ಏನು ನಡೀತಾ ಇಲ್ಲ, ಅದನ್ನ ನಾನು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನನ್ನ ಪರಿಸ್ಥಿತಿ ಫಾರ್ಮ್ ಆಗುತ್ತೆ. ಓಕೆ, ಒಂದು ಕ್ವಶನ್ ಈ ಥರ ಫ್ರೇಮ್ ಮಾಡ್ತೀನಿ. ಇವಾಗ ನಾನು ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇದ್ದೀನಿ, ಆ ಹುಡುಗಿ ನನ್ನ ಇಷ್ಟಪಟ್ಟಿಲ್ಲ. ಸೊ ಅದು ನನಗೆ ಡಿಪ್ರೆಷನ್ ಆಗ್ಬೋದು, ಅಂದರೆ ಸ್ವಲ್ಪ ಜನಕ್ಕೆ ಅದು ಡಿಪ್ರೆಷನ್ ಆಗುತ್ತೆ. ಬಟ್ ನಾನು ಹೆಂಗೆ ತೊಗೊತೀನಿ ಅಂತಂದರೆ, ಈಗ ಒಂದು ವಸ್ತು ನನ್ನ ಹತ್ರ ಇರಬೇಕು ಅಂತಂದರೆ ನಾನು ಆ ವಸ್ತುನ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ವರ್ತಾಗಿ ಇದೀನ ಅನ್ನೋದು ಫಸ್ಟ್ ನನಗೆ ಪ್ರಶ್ನೆ ಹಾಕ್ಕೊತೀನಿ. ಸೆಕೆಂಡು, ಆ ವಸ್ತು ನನ್ನ ಹತ್ರ ಇರೋದಕ್ಕೆ ಆ ವಸ್ತುಗೂ ವರ್ತಿದೆಯಾ ಅನ್ನೋದು ಅದನ್ನು ನೆಕ್ಸ್ಟ್ ಪ್ರಶ್ನೆ ಹಾಕ್ಕೊತೀನಿ. ಸೊ ನಾನು ಈ ಥರ ಡೀಲ್ ಮಾಡ್ತೀನಿ. ಸೊ ಎಲ್ಲರೂ ಇದೇ ಥರ ಡೀಲ್ ಮಾಡಬೇಕು ಅನ್ನೋದಿಲ್ಲ. ಸೊ ದಿಸ್ ಡಿಪ್ರೆಷನ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಡು ಯು ಅಗ್ರಿ ವಿತ್ ದಿಸ್? ಎಸ್. ಈಗ ಒಂದು ತಾಯಿ ಒಂದು ಕೈಯಲ್ಲಿ 5 kg ಬ್ಯಾಗ್ ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ 1 kg ಬ್ಯಾಗು, ಅರ್ಧ kg ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ತಾಳೆ. 3 ಬ್ಯಾಗ್ ಇಟ್ಕೊಂಡಿರ್ತಾಳೆ. ಆ ಕಡೆ 10 ವರ್ಷದ ಮಗ, ಈ ಕಡೆ 5 ವರ್ಷದ ಮಗ ನಡ್ಕೊಂಡು ಹೋಗ್ತಾ ಇರ್ತಾರೆ. ತಾಯಿ ಬ್ಯಾಗ್ ತೊಗೊಳ್ಳಿ ಅಂತ ಹೇಳ್ತಾರೆ, ಮಕ್ಕಳು ತೊಗೊಳಕ್ಕೆ ಬರ್ತಾರೆ. 5 kg ಬ್ಯಾಗ್ ಅವಳೇ ಇಟ್ಕೊಂಡಿರ್ತಾಳೆ. 10 ವರ್ಷದ ಮಗುಗೆ ಎಷ್ಟು kg ಇರೋ ಬ್ಯಾಗ್ ಕೊಡ್ತಾಳೆ, 5 ವರ್ಷದ ಮಗುಗೆ ಎಷ್ಟು kg ಬ್ಯಾಗ್ ಕೊಡ್ತಾಳೆ. 1 kg ಅರ್ಧ kg ಬ್ಯಾಗ್ ಇದೆ, 10 ವರ್ಷದ ಮಗುಗೆ 1 kg ಬ್ಯಾಗ್ ಕೊಡ್ತಾಳೆ, 5 ವರ್ಷದ ಮಗುಗೆ ಅರ್ಧ kg ಬ್ಯಾಗ್ ಕೊಡ್ತಾಳೆ. ಯಾಕೆ? ಅವ್ರವ್ರಿಗೆ ಅಷ್ಟೇ ಹೊತ್ಕೊಂಡೋಗೋ ಶಕ್ತಿ ಇರೋದು ಅಂತ ಹೇಳಿ. ಸೊ ನನ್ನ ಜೀವನದಲ್ಲಿ ಏನು ಬರ್ತಾ ಇದೆ, ಅದು ನನಗೆ ಎಷ್ಟು ಶಕ್ತಿ ಇದೆಯೋ ಅದ್ರ ಪ್ರಕಾರ ಬರ್ತಾ ಇರುತ್ತೆ. ಯಾವತ್ತೂ ಅಷ್ಟೇ ಭಗವಂತನ ಹತ್ರ ನಿಂತ್ಕೊಂಡು ಏನೂ ಕೇಳೋಕೆ ಹೋಗಬಾರ್ದು. ಕೇಳ್ತಾ ಇರೋ ಮನ್ಸು ಬಂತು ಅಂತಂದ್ರೂ ಅರ್ಥ ಮಾಡ್ಕೋಬೇಕು, ಕೊಡ್ತಾ ಇರೋನು ಯಾರು ಅಂತ, ಕೇಳ್ತಾ ಇರೋನು ಯಾರು ಅಂತಲ್ಲ. ಕೊಡ್ತಾ ಇರೋನಿಗೆ ನಾನು ಏನು ಕೇಳಿದ್ರು ಅದು ತೃಣಕ್ಕೆ ಸಮಾನ. ಹಾಗೇನೆ ಭಗವಂತ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ ಒಂದು ಡ್ರೀಮ್ ಹಾಕಿದ್ದಾನೆ, ಕನಸು ಹಾಕಿದ್ದಾನೆ ಅಂತಂದರೆ ಅವನು ಹಾಕೋದು ನನ್ನ ಕೆಪಬಿಲಿಟಿನ ನೋಡಿ. ನನ್ನ ಜೇಬ್ ಎಷ್ಟು ಆಳ ಇದೆ ಅಂತ ಅಲ್ಲ, ನನ್ನ ಕೆಪಬಿಲಿಟಿ ಆಳ ಎಷ್ಟಿದೆ ಅಂತ. ನನ್ನ ತಲೆಯಲ್ಲಿ ಒಂದು ದೊಡ್ಡ ಕಾರ್ ಇದೆ, ಅದಿದೆ ಅಂತಂದರೆ ಬಹುಶಃ ಥಾಟ್ ಬಂದಿರೋದು ನನ್ನ ಕೆಪಬಿಲಿಟಿ ನೋಡಿ. ಅವನಿಗೆ ನನ್ನ ಜೇಬ್ ನೋಡೋಕೆ ಬರೋದಿಲ್ಲ, ಬಿಕಾಸ್ ಅವ್ನಿಗೆ ಜೇಬ್ ನೋಡಿ ಗೊತ್ತಿಲ್ಲ, ಮನುಷ್ಯಗಷ್ಟೇ ಜೇಬ್ ನೋಡಿ ಗೊತ್ತಿರೋದು. ಸೊ ಇಫ್ ದೆರ್ ಇಸ್ ಅ ಥಾಟ್, ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಎಲ್ಲರೂ ಒಂದೇ ಥರ ಅಲ್ಲ. ಈಗ
ನಮ್ಮ ಹಿಂದಿನ ಜನ್ರೇಷನ್ ಅವ್ರು ಯುದ್ಧಕ್ಕೆ ಹೋಗಿ ಸತ್ತೋಗ್ತಾ ಇದ್ರು, ವಾಪಸೇ ಬರ್ತಾ ಇಲ್ಲ ಮನೆಗೆ. ಆ ಥರನ ಅದನ್ನೆಲ್ಲ ಡೀಲ್ ಮಾಡ್ಕೊಂಡು ಹೋದವರು ಇವತ್ತು ಒಂದು ಹುಡುಗಿನ ಬಿಟ್ಟೋದು ಅಂತಂದರೆ ಡಿಪ್ರೆಷನ್ ಹೋಗ್ತಾರೆ ಅಂತಂದರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಯು ಆರ್ ಡೀಲಿಂಗ್ ಇಟ್ ವಿತ್ ವೆರಿ ರಾಂಗ್ ವೇ. ಈಗ ಅರೇಂಜ್ ಮ್ಯಾರೇಜೇ ತೊಗೊಳ್ಳೋಣ ಅಥವಾ ಲವ್ ಮ್ಯಾರೇಜೇ ತೊಗೊಳ್ಳೋಣ, ಲವ್ ಅಂತ ತೊಗೊಳ್ಳೋಣ. ನಂಗೊಂದು ಹುಡುಗಿ ಬೇಕು, ಆ ಹುಡುಗಿ ನೋಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾಳೆ, ನನಗೆ ಅವಳ ಲೈಫಲ್ಲಿ ಬೇಕು. ಹಂಗೆ ಅಂತಂದಾಗ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಹೇಗೆ ಹೋಗ್ತೀನಿ, ಇಂಪ್ರೆಸ್ ಮಾಡೋಕ್ಕೆ ಹೋಗ್ತೀನಿ. ಕರೆಕ್ಟ್. ಇಂಪ್ರೆಸ್ ಮಾಡಬೇಕು ಅಂತಂದಾಗ ಆ ಹುಡುಗಿಗೆ ಏನು ಇಷ್ಟ ಅಂತ ನಾನು ತಿಳ್ಕೊಂಡಿರ್ಬೇಕು. ಏನು ಇಷ್ಟ ಅಂತ ತಿಳ್ಕೊಂಡಿದ್ದಾಗ ಅದ್ರ ಪ್ರಕಾರ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ನಡ್ಕೊಳಕ್ಕೆ ಆ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನಾಗಿಲ್ಲ. ಎಲ್ಲಿವರೆಗೂ ಆ ಹುಡುಗಿ ನನ್ನ ಲೈಫಿಗೆ ಬರ್ತಾಳೋ ಅವ್ಳು ಶೋರೂಮಲ್ಲಿರೋ ಬೈಕ್ ಇದ್ದಂಗೆ. ನನ್ನ ಲೈಫಿಗೆ ಬರ್ತಿದ್ದಂಗೆ 3 ತಿಂಗಳು ನಾನು ಚೆನ್ನಾಗಿ ಒರೆಸಿ ಚೆನ್ನಾಗಿ ಇಟ್ಕೊಳ್ತೀನಿ, ಬಟ್ ಆಮೇಲೆ ಅದು ಬೈಕೆ. ಓಕೆ. ಅದ್ರ ಮೇಲೆ ಧೂಳು ಕೂತ್ಕೊಳ್ಳುತ್ತೆ. ಹೀಗೆ ಬೈಕ್ನ ಮೇಂಟೈನ್ ಮಾಡೋ ಬುದ್ಧಿ ಇಲ್ಲ ಅಂತಂದರೆ ಹೆಂಗಿದ್ನೋ ಹಾಗೆ ಇರಬೇಕು. ಅಲ್ಲಿ ಹೋಗಬೇಕಾದ್ರೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಹೋಗಬಾರ್ದು. ನಂಗೆ ಇವ್ರು ಬೇಕು ಅಂತಂದಾಗ ನಾನು ಬದಲಾಯಿಸ್ಕೊತೀನಿ. ನಾನು ಎಲ್ಲಿವರೆಗೂ ಬದಲಾಯಿಸ್ಕೊಳಕ್ಕೆ ಸಾಧ್ಯ? ಕರೆಕ್ಟ್. ಈಗ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬಿಡೋದು, ಬೇವಿನ ಮರದಲ್ಲಿ ಬೇವೇ ಬಿಡೋದು, ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ನಾನು ಆ ಥರ ಚೇಂಜ್ ಮಾಡ್ಕೊಂಡು ಹೋದಾಗ ಅವ್ರು ಅದನ್ನೆಲ್ಲ ನಂಬಿ ಜೀವನಕ್ಕೆ ಬಂದರು ಅಂತಂದರೆ ಆಮೇಲೆ ಒಟ್ಟಿಗೆ ಮಲಗಬೇಕಾದ್ರೆ, ಒಟ್ಟಿಗೆ ಹೇಳಬೇಕಾದ್ರೆ, ಒಟ್ಟಿಗೆ ಊಟ ಮಾಡಬೇಕಾದ್ರೆ, ಫ್ಯಾಮಿಲಿ ಜೊತೆ ಡೀಲ್ ಮಾಡಬೇಕಾದ್ರೆ ನಾನಾಗೋದು ಸಹಜ. ಅದು ಅವ್ರಿಗೆ ಶಾಕ್ ಆಗುತ್ತೆ. ಇವ್ನು ನನ್ನ ಜೊತೆ ಇರಲಿಲ್ವಲ್ಲ ಹಿಂಗೆ, ಇವಾಗ ಹೆಂಗೆ ಚೇಂಜ್ ಆಗ್ಬಿಟ್ಟ ಅಂದರೆ ಅವ್ನು ಹೇಳಿದ ಸುಳ್ಳ, ಮಾಡಿದ ಮೋಸನ? ಹೌದು, ಮಾಡಿದ ಮೋಸನ, ಹೇಳಿದ ಸುಳ್ಳೆ. ಆ ಸಂದರ್ಭಕ್ಕೆ ನಮಗೆ ಸುಳ್ಳು ಅಂತ ಅನ್ಸಿರೋದಿಲ್ಲ, ಆ ಸಂದರ್ಭಕ್ಕೆ ಅದು ನನ್ನ ಮೋಸ ಅಂತ ಅನ್ಸಿರೋದಿಲ್ಲ. ಸಡನ್ನಾಗಿ ನಾನು ಚೇಂಜ್ ಆದೆ, ಅದನ್ನು ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಾವು ಯಾಕೆ ಅಂದ್ಕೋಬೇಕು? ನಾನು ಡಿಫ್ರೆಂಟಾಗಿ ನಡ್ಕೊಂಡಿದ್ದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಯಾವುದೇ ರಿಲೇಷನ್ಶಿಪ್ನ ನಾನು ಅಪ್ರೋಚ್ ಮಾಡ್ತಾಯಿದ್ದೀನಿ, ಆ ಥರ ನೋಡೋಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಒಂದು ಅರ್ಥ ಮಾಡ್ಕೋಬೇಕೇನು ಅಂತಂದರೆ ನಾನಾಗೇ ಹೋಗಬೇಕು, ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ಹೋಗಬೇಕು. ಶ್ರೀಕೃಷ್ಣ ಅವ್ನು ಹೇಳ್ತಾನಲ್ಲ, ಅದನ್ನು ಮೆಟಫರಿಕಲಿ ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತ ಅದಕ್ಕೆ ಎಲ್ಲ ಕಡೆ ಹೇಳೋದು. ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ತುರ್ಬುರ್ಮ ಹೇತು ಸಂಗೋಸ್ತ್ವ ಕರ್ಮಣಿ ಅಂತ ಹೇಳ್ತಾನೆ. ಅಂದರೆ ನನಗೇನು ಕೆಲಸ ಏನಿದೆ ಅದಷ್ಟೇ ನಾನು ಮಾಡೋದು, ಅದರದ್ದು ಫಲ ಅಫಲ ನಾನು ತಲೆ ಕೆಡಿಸ್ಕೋಬಾರ್ದು. ಅದರಿಂದ ನನಗೆ ಇದು ಸಿಗುತ್ತೆ ಅನ್ನೋ ಆಸೆನೂ ಅದನ್ನು ಮಾಡೋ ಹಾಗೆ ಮಾಡಬಾರ್ದು. ಅದರಿಂದ ನನಗೆ ಇದು ಸಿಗಲ್ಲ ಅನ್ನೋ ಭಯನೂ ಅದನ್ನು ಮಾಡದೇ ಇರೋ ಹಾಗೆ ಮಾಡಬಾರ್ದು. ಓಕೆ. ಸೊ ಇಟ್ ಅಪ್ಲೈಸ್ ಫಾರ್ ಎವ್ರಿಥಿಂಗ್. ಯು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದ ವೇ ಯು ಆರ್ ಸಪೋಸ್ ಟು ಡೂ. ನೀವಾಗ ಆ ಕೆಲಸ ಮಾಡಿ, ನೀವು ಇನ್ಯಾರೋ ಆಗಿ ಆ ಕೆಲಸ ಮಾಡ್ತಾ ಹೋಗ್ಬೇಡಿ. ಮಾಡ್ತಾ 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 ನಿಮ್ಮ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗೈನ್ ಈಗ ಅರ್ಧ kg ಹ್ಯಾಂಡ್ಲ್ ಮಾಡ್ತಾ ಇರೋದು 1 kg ಹ್ಯಾಂಡ್ಲ್ ಮಾಡೋ ಲೆವೆಲ್ಗೆ ಬರುತ್ತೆ, ನೆಕ್ಸ್ಟ್ 5 kg ಹ್ಯಾಂಡ್ಲ್ ಮಾಡೋ ಲೆವೆಲ್ಗೆ ಬರುತ್ತೆ. ಇಫ್ ಯು ಆರ್ ನಾಟ್ ಏಬಲ್ ಟು ಡೀಲ್ ವಿತ್, ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ದ್ಯಾಟ್. ನಾನು ಅಕ್ಷಯವಾಸು ಜೊತೆ ಪೇಜ್ ಸ್ಟಾರ್ಟ್ ಮಾಡಿದಾಗ ಹೇಳೋದಲ್ಲ, 15K 20K ಸಡನ್ನಾಗಿ ಆಗೋಯ್ತು. ಬಟ್ ನಂಗೆ ಆಗೊಂದು ನೋಷನ್ ಇತ್ತು, ಬರೋ ಪ್ರತಿ ಕಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ ಅಂತ, ಬರೋ ಪ್ರತಿ ಮೆಸೇಜ್ಗೂ ನಾನು ರಿಪ್ಲೈ ಮಾಡ್ತೀನಿ ಅಂತ. ನಾನು ಅದನ್ನು ಮಾಡೋಕೆ ಶುರು ಮಾಡಿದಾಗ 20K ವರೆಗೂ ಚೆನ್ನಾಗಿತ್ತು, ಬಟ್ ದಿನಕ್ಕೆ 100 ಕಮೆಂಟು, 50 ಮೆಸೇಜಸ್ಸು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಅಷ್ಟು ಜನದ ಎಮೋಷನ್ಸ್ ಜೊತೆ ನಾನು ಡೀಲ್ ಮಾಡ್ತಾ ಇರಬೇಕಾದ್ರೆ ನನ್ನ ಎಮೋಷನ್ಸ್ ಬಗ್ಗೆ ನಾನು ಕೇರ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಐ ಸ್ಟಾರ್ಟೆಡ್ ಫಾಲಿಂಗ್. ಮಲ್ಕೊಂಡ್ಬಿಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಸಿಕ್ಕಾಪಟ್ಟೆ ಮಲ್ಕೊಂಡ್ಬಿಡ್ತಾ ಇದ್ದೆ. ಹಾಗೆಲ್ಲ ಇದ್ದಾಗ ನಂದು ಪೇಜ್ ರೈಸ್ ಆಗೋದು ಸ್ಟಾಪ್ ಆಗೋಯ್ತು. ಇಟ್ ಸ್ಟುಡ್ ದೇರ್ ಫಾರ್ 1 ಮಂತ್. 20K 21K ಇಂದ ಮೂವ್ ಆಗಲೇ ಇಲ್ಲ. ಒಂದಿನ ನಾನು ದೇವರ ಎದುರು ಕಡೆ ಕೂತ್ಕೊಂಡು ಐ ವಿಲ್ ಸ್ಟಾಪ್ ರಿಪ್ಲೈಯಿಂಗ್ ಟು ಕಮೆಂಟ್ಸ್. ನಾನು ಕಮೆಂಟಿಗೆಲ್ಲ ರಿಪ್ಲೈ ಮಾಡಲ್ಲ, ಯಾವ್ದು ತುಂಬ ಅವಶ್ಯಕತೆ ಇದೆ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಯಾವ್ದು ತುಂಬ ಅವಶ್ಯಕತೆ ಇರೋ ಮೆಸೇಜ್ ಇದೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ. ನೆಕ್ಸ್ಟ್ ವೀಕ್ ಮತ್ತೆ ಸ್ಟಾರ್ಟೆಡ್ ಮೂವಿಂಗ್. ಓಕೆ. ಸೊ ಎಲ್ಲಿವರೆಗೂ ನನಗೊಂದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗೋದಿಲ್ಲ. ಭಗವಂತ ನನ್ನ ಪ್ರೀತಿ ಮಾಡ್ತಾ ಇದ್ರೆ, ತಾಯಿ ಪ್ರೀತಿ ಮಾಡ್ತಾ ಇದ್ದಾಗ ಅರ್ಧ kg ಬ್ಯಾಗೆ ಕೊಡೋದು, 1 kg ಬ್ಯಾಗೆ ಕೊಡೋದು. ಯಾಕಂದರೆ ಇಷ್ಟು ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತು ಅಂತ ಗೊತ್ತಿದೆ ತಾಯಿಗೆ, ಇಲ್ಲ ಅಂತಂದರೆ ಕೊಡಲ್ಲ. ಸೊ ನಾನು ನನ್ನ ಬದಲಾಯಿಸ್ಕೊತೀನಿ ಅಂತ ನಾನು ಅವ್ರ ಹತ್ರ ಮಾತಾಡಿದಾಗ, ನೀನು ಬದಲಾಯಿಸ್ಕೊತೀಯ ತಾನೆ, ಯಾವತ್ತು ನನ್ನ ಕೈಲಾಯಿತು ನನ್ನ ಕೈಲಿ ಏನೂ ಇಲ್ಲ ಅಂತ ನಾನು ಹಿಂಗೆ ಕುತ್ಕೊತೀನಿ, ಅವಾಗ ಭಗವಂತ ಹೇಳ್ತಾನಂತೆ, ಗ್ಯಾರಂಟಿನಾ ಬಿಟ್ಯಾ, ಸರಿ ಇಲ್ಲಿಂದ ನಾನು ಎತ್ಕೊತೀನಿ ಅಂತ. ಅಲ್ಲಿವರೆಗೂ ಅವ್ನು ಎತ್ಕೊಳ್ಳೋದಿಲ್ಲ. ಈಗ ದ್ರೌಪದಿ ವಸ್ತ್ರಾಪಹರಣ ಬರುತ್ತಲ್ಲ, ದ್ರೌಪದಿ ಕೇಳ್ತಾಳೆ ಕೃಷ್ಣನಿಗೆ, ನೀನು ಲಾಸ್ಟಲ್ಲಿ ಬಂದು ಹೆಲ್ಪ್ ಮಾಡಿದೆ, ನನಗೆ ಯಾಕೆ ಬಿಗಿನಿಂಗಲ್ಲೇ ನೀನು ಹೆಲ್ಪ್ ಮಾಡಲಿಲ್ಲ, ಯಾಕೆ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ. ನಿನ್ನ ದುಶ್ಯಾಸನ ಬಂದು ಎಳ್ಕೊಂಡು ಬರ್ತಾ ಇರಬೇಕಾದ್ರೆ ಸಭೆಗೆ ನೀನು ಅವನ ಜೊತೆ ಹೊಡೆದಾಡ್ತಾ ಇದ್ದೆ ನಿನ್ನ ಬಲದಲ್ಲಿ. ಸಭೆಗೆ ಎಳ್ಕೊಂಡು ಹೋಗಿ ಬಿಸಾಕಿದಾಗ ಹೋಗಿ ಭೀಷ್ಮನ ಪಾದ ಹತ್ರ ಹೋಗಿಬಿದ್ದೆ, ದ್ರೋಣಾಚಾರ್ಯರ ಪಾದ ಹತ್ರ ಹೋಗಿಬಿದ್ದೆ, ಕೃಪಾಚಾರ್ಯರ ಪಾದ ಹತ್ರ ಹೋಗಿಬಿದ್ದೆ. ಅಲ್ಲಿರೋ ಗಂಡಸರು ನಿನ್ನ ಕಾಪಾಡ್ತಾರೆ ಅಂತ ಒದ್ದಾಡ್ತಿದ್ದೆ. ಯಾವಾಗ ಸೀರೆ ಸೆಳೆಯೋಕ್ಕೆ ಶುರು ಮಾಡಿದ್ನೋ ಆವಾಗಲೂ ನೀನು ಹಲ್ಲಲ್ಲಿ ಕಚ್ಚಿಟ್ಕೊಂಡಿದ್ದೆ ಸೀರೆನ. ಯಾವ ಮೊಮೆಂಟಲ್ಲಿ ನೀನು ಹಲ್ಲನ್ನು ಬಿಟ್ಟು ಕೃಷ್ಣ ಅಂತ ಕೂಗಿದೆ, ಆಗ ನಾನು ಬಂದೆ ಅಂತ. ನೀನು ಮುಂಚೆನೇ ನನ್ನ ಕೃಷ್ಣ ಅಂತ ಕೂಗಿದ್ರೆ ನಾನು ಬಂದಿರ್ತಿದ್ದೆ. ನೀನು ಯಾವಾಗ ನನ್ನ ಕೂಗಿದ್ಯೋ ನಾನು ಅವಾಗ ಬಂದೆ ಅಂತ. ಅವಶ್ಯಕತೆ ಇಲ್ಲದೆ ಅಡ್ವೈಸ್ ಕೊಡೋರು
ಯಾವತ್ತೂ ಬೆಳೆಯೋದಿಲ್ಲ ಲೈಫಲ್ಲಿ. 2 ಥರ ಕೆಟಗರಿ ಇರ್ತಾರೆ. ಮಾತಾಡೋಕ್ಕಿದೆ ಅಂತ ಮಾತಾಡೋರು, ಮಾತಾಡಬೇಕಲ್ಲ ಅಂತ ಮಾತಾಡೋರು. ಮಾತಾಡಬೇಕಲ್ಲ ಅಂತ ಮಾತಾಡೋರ ಹತ್ರ ಯಾರು ಕೂತ್ಕೊಂಡು ಮಾತಾಡಲ್ಲ. ಮಾತಾಡೋಕ್ಕಿದ್ರೆ ಮಾತ್ರ ಮಾತಾಡಬೇಕು. ಸೊ ಅದಾದಮೇಲೂ ಅಷ್ಟೇ, ನಾನು ಎತ್ತಿನ ಭುಜ ಅನ್ನೋ ಜಾಗಕ್ಕೆ ಹೋಗಿದ್ದೆ. ಅಲ್ಲೊಬ್ಬರು ನನಗೆ ಸಿಕ್ಕಿದ್ರು. ಅವ್ರು ನನಗೆ ಕಷ್ಟಗಳನ್ನ ಹೇಳ್ಕೊಂಡ್ರು. ಹೊರಗಡೆ ಒಂದು ವಾರ ನಾನು ಹತ್ರ ಮಾತಾಡಿದೆ. ಆಗಲೂ ನನಗೆ ಅಟ್ಯಾಚ್ಮೆಂಟ್ ಇತ್ತು ಎಲ್ಲರಿಗೂ ರಿಪ್ಲೈ ಮಾಡಬೇಕು ಅಂತ. 3 ದಿವಸ ಆದಮೇಲೆ ನನಗೊಂದು ಮೆಸೇಜ್ ಬಂತು, ಅಣ್ಣ ನನ್ನ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಿಮ್ಮ ಹತ್ರ ಮಾತಾಡ್ದವನು, ಅವ್ನು ಲಾಸ್ಟ್ ಮೆಸೇಜ್ ನಿಮಗೆ ಹಾಕಿರೋದು ಅಂತ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ, ಅಣ್ಣ ನನಗೆ ಆಗ್ತಾಯಿಲ್ಲ ಅಣ್ಣ, ಅವ್ರ ಗರ್ಲ್ ಫ್ರೆಂಡ್ ಜೊತೆ ಏನೋ ಜಗಳ ಮಾಡ್ಕೊಂಡು ಕಪಾಳಕ್ಕೆ ಹೊಡೆದ್ಬಿಟ್ಟಿದ್ರು ಅವರು. ಆ ಹುಡುಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಂತೆ. ಈಗ ಇನ್ನೊಬ್ಬರ ಜೊತೆ ಇದ್ರಂತೆ ಆ ಹುಡುಗಿ. ಲಾಸ್ಟ್ ಮೆಸೇಜು, ಅಣ್ಣ ನಾನು ಹಗ್ಗ ತಂದು ಇಟ್ಕೊಂಡಿದ್ದೀನಿ, ಏನಾದರೂ ಹೇಳಿ ಅಣ್ಣ, ನನಗೆ ಆಗ್ತಾಯಿಲ್ಲ ಅಣ್ಣ. ಅದನ್ನು ಹೇಳಿದ್ದಾರೆ. 15 ಮಿನಿಟ್ಸ್ಗೆ ಹಿ ಹ್ಯಾವ್ ಕಮಿಟೆಡ್ ಸುಸೈಡ್. ನನಗೆ ಹೇಗೆ ಅನಿಸ್ತು ಅಂತಂದ್ರೆ, ಅವತ್ತು ನಾನು ಎದ್ದಿದ್ದಿದ್ರೆ, ನಾನೇನಾದ್ರು ಹೇಳಿದಿದ್ರೆ ಅವ್ನು ಬದುಕ್ಬಿಡ್ತಾ ಇದ್ನೇನೋ ಅನ್ನೋ ಒಂದು ಥಾಟ್ ಬರುತ್ತಲ್ಲ, ಆ ಜವಾಬ್ದಾರಿ ನನ್ನ ಒಂದು ವಾರ ಮಲಗಿಸ್ಬಿಡ್ತು ಬೆಡ್ ಮೇಲೆ. ನಾನು ಹೇಳೋಕ್ಕಾಗಿಲ್ಲ, ನನಗೆ ಜ್ವರ ಬಂದುಬಿಡ್ತು. ಬಿಕಾಸ್ ಆ ಥಾಟ್ ನನಗೆ ಅಷ್ಟು ಗಿಲ್ಟಾಗಿ ಕಾಡೋಕ್ಕೆ ಶುರು ಆಯಿತು. ಅದಾದಮೇಲೆ ನಾನು ಅರ್ಥ ಮಾಡಿಕೊಂಡೆ, ಭಗವಂತ ಆಗಲಿ ಮನುಷ್ಯ ಆಗಲಿ ಕೈ ಚಾಚ್ಬೋದಷ್ಟೆ, ಕೈ ಹಿಡ್ಕೊಳ್ಳೋ ಮನಸ್ಸು ಎದುರುಗಡೆ ಇರೋರು ಇರಬೇಕು. ಕೈ ಚಾಚೋದಷ್ಟೇ ನಮ್ಮ ಕರ್ತವ್ಯ. ಅದನ್ನು ಕೈ ಹಿಡ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ ಅಂತಂದರೆ ಅದು ನಮ್ಮ ಮೇಲೆ ಬರೋದಿಲ್ಲ, ಅದು ಅವ್ರ ಮೇಲೇ. ನಾನು ತುಂಬ ಸ್ವಾರ್ಥಿಯಾಗಿ, ಎಷ್ಟು ಸ್ವಾರ್ಥ ಅಂತಂದರೆ, ನನಗೆ ಹೆತ್ತೋರು ಕಾಣೋದಿಲ್ಲ, ನನ್ನ ನಂಬ್ಕೊಂಡು ಬದುಕ್ತಾ ಇರೋರು ಕಾಣೋದಿಲ್ಲ, ಮದುವೆಗೆ ಬಂದಿರೋ ಅಕ್ಕ ತಂಗಿ ಯಾರೂ ಕಾಣೋದಿಲ್ಲ, ನನ್ನ ಜೀವನ ನನಗೆ ಎದುರುಗಡೆ ಇನ್ನೆಷ್ಟು ಬಾಕಿ ಇದೆ ಅನ್ನೋದು ಕಾಣೋದಿಲ್ಲ. ಆ ಮೊಮೆಂಟಿಗೆ ಆ ಹುಡುಗಿನೋ ಆ ಹುಡುಗನೋ ಅಷ್ಟೇ ಇಂಪಾರ್ಟೆಂಟು ಅಂತ ಅನ್ನಿಸ್ತಾ ಇದೆ ಅಂತಂದರೆ ಅದರಷ್ಟು ಸ್ವಾರ್ಥ ಇನ್ನೊಂದಿಲ್ಲ ಅಲ್ಲ. ಕರೆಕ್ಟ್. ಪುತ್ರ ಶೋಕಂ ನಿರಂತರಂ ಅಂತಾರೆ. ಪುತ್ರಿಗೆ ಮಾತ್ರ ಅಪ್ಲೈ ಆಗಲ್ಲ, ಪುತ್ರಿಗೂ ಅಪ್ಲೈ ಆಗುತ್ತೆ. ಯಾಕಂದರೆ ನನ್ನ ಫ್ಯಾಮಿಲಿನೇ ನಮ್ಮ ಅಕ್ಕ ಕ್ಯಾನ್ಸರ್ಗೆ ತೀರ್ಕೊಂಡ್ರು. ಸೊ ಅಂದರೆ ನನ್ನ ಕಸಿನ್ ಸಿಸ್ಟರ್. ನಾನು ಈಗಲೂ ಅವ್ರ ಸಫರಿಂಗ್ ನೋಡ್ತೀನಿ. ಸೊ ಇಟ್ ಈಸ್ ಸಮಥಿಂಗ್ ದಟ್ ಕೆನಾಟ್ ಬಿ ಕೇಜ್ಡ್ ಇನ್ ವರ್ಡ್ಸ್. ಆ ಸ್ವಾರ್ಥ ಯಾಕೆ? ಜನ್ಮ ಕೊಟ್ಟವರು, ಕೈಯಲ್ಲಿ ಹಿಡ್ಕೊಂಡವರು ಕಂಕಳ ಮೇಲೆ ಎತ್ಕೊಂಡು ಹೋಗಬೇಕು ಅಂತಂದರೆ ಅದು ಯಾವತ್ತೂ ನಿಮ್ಗೆ ಅರ್ಥ ಆಗೋದಿಲ್ಲ. ಆ ಮೊಮೆಂಟಲ್ಲಿ ಅವ್ರನ್ನ ನೋಡಿರ್ತಾರಲ್ಲ, ಅವ್ರಿಗೆ ಅರ್ಥ, ಅವ್ರ ಜೀವನ ನಿಂತು ಹೋಗುತ್ತಲ್ಲಿ, ಆ ಜಾಗದಲ್ಲಿ ಅವ್ರು ಸತ್ತು ಹೋಗ್ತಾರೆ. ಅದಾದಮೇಲೆ ಅವ್ರ ಹೆಣಗಳಷ್ಟೇ ಓಡಾಡ್ತಾ ಇರ್ತವೆ. ನೀವು ಇವತ್ತು ಸತ್ತು ಅವ್ರಿಗೇನೋ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ 4 ದಿವಸ ತಲೆ ಕೆಡಿಸ್ಕೊತಾರೆ ಅಷ್ಟೇ. 4 ದಿವಸ ತಲೆ ಕೆಡಿಸ್ಕೊತಾರೆ. ಕರೆಕ್ಟ್. 6 ತಿಂಗಳಲ್ಲಿ ಒಂದು ಸಂಬಂಧ ಬರುತ್ತೆ, ಮದುವೆ ಆಗ್ತಾರೆ, 1 ವರ್ಷದಲ್ಲಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ, 2 ವರ್ಷದಲ್ಲಿ ಮಕ್ಕಳಿರ್ತವೆ, 3 ವರ್ಷದಲ್ಲಿ 2 ಮಕ್ಕಳಿರ್ತವೆ, ಸ್ಕೂಲ್ಗೆ ಹೋಗ್ತಾ ಇರ್ತವೆ, ಇನ್ನೇನು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗಿರ್ತವೆ. ಎಲ್ಲ ಮರೆತು ಮುಂದಕ್ಕೆ ಹೋಗ್ತಾರೆ. ಜೀವನದಲ್ಲಿ ತುಂಬ ಮುಂದಕ್ಕೆ ಹೋಗಿ ಹಿಂದ್ಗಡೆ ತಿರುಗಿ ನೋಡಿದಾಗ ನಮ್ಮ ಜೊತೆ ಏನೂ ಎಕ್ಸ್ಪೆಕ್ಟ್ ಮಾಡದೆ ಕಾಯ್ತಾ ನಿಂತಿದ್ದು ತಂದೆ ತಾಯಿ ಅಷ್ಟೇ. ಅದೇ ಅರ್ಥ ಆಗೋದು. ಕರೆಕ್ಟ್. ಸೊ ಇದನ್ನೇ ಲೈಕ್ ಲಾಸ್ಟ್ ಟೈಮ್ ನಾನು ಕೊಟ್ಟಂಥ ಎಕ್ಸಾಂಪಲ್ ಹಿಂಗೆ ಇತ್ತು. ಓಕೆ, ನೀವಿದು ಲೈಕ್ ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬ ಜನ ಇತ್ತೀಚೆಗೆ ನಾವು ಲೈಕ್ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಇಲ್ಲ ನಾವು 90s ಕಿಡ್ಸ್ ನೋಡಿರೋ ಪ್ರೀತಿಗೂ ಇವಾಗ ಇಟ್ಸ್ ಲೈಕ್ ವೆರಿ ಕಾಮನ್. ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀವಿ, ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಮಕ್ಕಳು, ಇಲ್ಲ PU ಓದ್ತಾ ಇರ್ತಾರೆ, ಬ್ರೇಕಪ್ಪು ಅಂತಾರೆ, ಲಿವ್ ಇನ್ ರಿಲೇಷನ್ಶಿಪ್ ಅಂತ ಅಂತಾರೆ. ನನಗೆ ಈ ಪದಗಳನ್ನೆಲ್ಲ ನಾನು ರೀಸೆಂಟಾಗಿ ಅಂದರೆ ಒಂದು 3-4 ಇಯರ್ಸಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಕಲ್ಚರೇ ಅರ್ಥ ಆಗ್ತಾಯಿದ್ದಿಲ್ಲ. ಸರ್ ನೀವು ಆಬ್ವಿಯಸ್ಲಿ ಇದನ್ನೆಲ್ಲ ನೋಡಿರ್ತಾರಲ್ಲ, ಕೇಳಿರ್ತಾರೆ, ಹೆಂಗೆ ಅನ್ಸುತ್ತಿದ್ದು? ಲವ್ಗೂ ಲಸ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಅದು ಅರ್ಥ ಮಾಡ್ಕೋ. ಸೊ ನೀವು ಹೆಂಗೆ ಅದನ್ನು ಡಿಫೈನ್ ಮಾಡ್ತೀರಾ? ಈಗ ನಾನು ಒಬ್ಬರು ಪಕ್ಕ ನಿಂತಿದ್ದಾಗ ನನಗೆ ಅತಿಯಾಗಿ ಖುಷಿ ಆಗುತ್ತೆ, ಅತಿಯಾಗಿ ಸಂತೋಷ ಆಗುತ್ತೆ. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ಬೋದು ಅನಿಸುತ್ತೆ ಲೈಫಲ್ಲಿ. ಬಟ್ ಅದ್ರ ಹಿಂದೆ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಇಂಟೆನ್ಷನ್ ಬಿಟ್ಟು ಅವ್ರು ಟುವರ್ಡ್ಸ್ ಎನಿ ಕೈಂಡ್ ಆಫ್ ಫಿಸಿಕಲ್ ಅಟ್ರಾಕ್ಷನ್ ಅದೆಲ್ಲ ವಾಯ್ಡ್ ಆಗಿತ್ತು ಅಂತಂದರೆ ದಟ್ ಈಸ್ ಲವ್. ಓಕೆ, ಅದು ಬಿಟ್ಟು ಬೇರೆ ಥರ ಇದೆ ಅಂತಂದರೆ ಅದು ಲಸ್ಟ್. ಈಗಿನ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಈಗ ನಾನು ಯೂಶಲಿ ಹೇಳೋದು 19-20 ವರ್ಷ ಇದ್ದಾಗೆಲ್ಲ, ಈಗಿನ್ನು PUಗೆ ಹೋಗ್ತಾ ಇರ್ತಾರೆ, ಆಗಿನ್ನೂ ಜೀವನ ಅವ್ರಿಗವರೇ ಅರ್ಥ ಆಗಿರೋದಿಲ್ಲ. ಏನು ಲವ್ ಮಾಡ್ತೀರಾ? ನಾನು ನನ್ನ ಸರ್ಕಲಲ್ಲೇ ನೋಡಿದ್ದೀನಿ, 16-17 ವರ್ಷದ ಹುಡುಗಿ 26 ವರ್ಷ 27 ವರ್ಷದ ಒಂದು ಮದುವೆ ಆಗಿರೋದು, ತಾಳಿ ಕಟ್ಟಿರೋದು, ಅದೆಲ್ಲ ನೋಡಿದ್ದೀನಿ. ಏನಾಗುತ್ತೆ, 21, 22, 23, 24, 25 ಆಗ್ತಿದ್ದ ಹಾಗೆ ಆ ಫೇಸಲ್ಲಿ ಜೀವನ ಅರ್ಥ ಆಗ್ತಾ ಹೋಗುತ್ತೆ. ಕರೆಕ್ಟ್. ಕಷ್ಟಗಳು ಬರ್ತಾ ಹೋಗ್ತವೆ. ಒಬ್ಬ ಹುಡುಗ ಆದವನಿಗೆ ಎಸ್ಪೆಷಲಿ 27-28 ವಯಸ್ಸಿಗೆ ಒಂದು ಟ್ರಕ್ ಬಂದು ಹೊಡೆಯುತ್ತೆ ಜೀವನದಲ್ಲಿ. ಆ ಟ್ರಕ್ ಅವಾಗ ಹೊಡೆದಿಲ್ಲ ಅವನಿಗೆ ಅಂತಂದರೆ ಅದು 33-34 ಹೊಡೆಯುತ್ತೆ. ಓಕೆ, ಆ ಟ್ರಕ್ ಬಡಿಯೋದು ಎಷ್ಟು ಡಿಲೇ ಆಗುತ್ತೆ ಅದಷ್ಟೇ ಫೋರ್ಸಲ್ಲಿ ಬಂದು ಬಡಿಯುತ್ತೆ.
ಓಕೆ. ವೆನ್ ಯು ಗೋ ಟುವರ್ಡ್ಸ್ ಲೈಫ್ ಹೆಡ್ ಫಸ್ಟ್, ದಟ್ ಟ್ರಕ್ ಆಲ್ಸೋ, ಆ ಟ್ರಕ್ಕು ಅಷ್ಟೇ ಫಾಸ್ಟಾಗಿ ಬರುತ್ತೆ. ಓಕೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅದೇ ತಿನ್ನಲೇಬೇಕು ಒಬ್ಬ ಹುಡುಗ ಅದವನು. ಅದು ಹೆಂಗೆ ತಿಂತಾನೆ ಅದು ಅವನು ಬಿಟ್ಟಿದ್ದು. ಎಷ್ಟು ಬೇಗ ತಿಂತಾನೆ ಅಷ್ಟು ಸೇಫ್ ಅವನು. ಅದನ್ನ ನೆನ್ಪಿಟ್ಕೋಬೇಕು. ಈಗೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ, ಇದನ್ನ ಸಿಕ್ಕಾಪಟ್ಟೆ ಜನನ ಟ್ರಿಗರ್ ಮಾಡುತ್ತೆ. ಈ ಪಾರ್ಟಿಗಳು ಮಾಡೋದು, ಅಲ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು. ನಾನು ವರ್ಕೌಟ್ ಮಾಡ್ತೀನಿ ಅಂತ ಜಿಮ್ಗೆ ಹೋಗೇ ಮಾಡಬೇಕು. ಕರೆಕ್ಟ್. ಪೂಜೆ ಮಾಡ್ತೀನಿ ಅಂದರೆ ದೇವ್ರ ಮೇಲೆ ಕುತ್ಕೊಂಡು ಇಲ್ಲಿ ದೇವಸ್ಥಾನದಲ್ಲೇ ಮಾಡಬೇಕು. ಜೀವನಕ್ಕೆ ಸಂಗಾತಿನ ಹುಡುಕ್ತಾ ಇದ್ದೀನಿ ಅಂದರೆ ಹುಡುಕೋ ಜಾಗದಲ್ಲಿ ಹುಡುಕಬೇಕು, ಕ್ಲಬ್ಬಲ್ಲಲ್ಲ, ಪಬ್ಬಲ್ಲಲ್ಲ. ನಂಗೆ ಅಲ್ಲಿ ಹೋಗಿ ಲವ್ ಅಟ್ ಫಸ್ಟ್ ಸೈಟ್ ಆಯಿತು ಅಂತಂದರೆ ಅದು ಒಳಗಡೆ ಸೇರ್ಕೊಂಡಿದ್ದು ಒಂದರಿಂದ ಆಗಿದ್ದಷ್ಟೇ, ಇದರಿಂದ ಆಗಿದ್ದಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತಿರೋರೆಲ್ಲ ಇದ್ದಾರೆ ಲವ್ ಪಬ್ಬಲ್ಲಿ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಡೈವರ್ಸಿಗೆ ಬಂದಿರೋರು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಯಾವ್ಯಾವ ವಿಷಯ ಎಲ್ಲೆಲ್ಲಿ ಆಗಬೇಕು ಅಲ್ಲಲ್ಲೇ ಆಗಬೇಕು. ಇನ್ನು ಮಕ್ಳಿಗೆ ಬಂದರೆ ಮಕ್ಳು ಏನು ನೋಡ್ತಾರೆ? ಈಗ ನಾವೇ ಆಗಲಿ, ನಾನು ಎಲ್ಲರಿಗೂ ಹೇಳೋದು, ಒಂದ್ಸರಿ ಹೃದಯ ಹೊಡೆದ್ರೆ ದೊಡ್ಡದಾಗ್ತಾ ಹೋಗುತ್ತೆ, ದೊಡ್ಡದಾಗಿರೋ ಹೃದಯಗಳು ಜಾಸ್ತಿ ವಿಷಯ ತುಂಬಿಕೊಳ್ತಾ ಹೋಗುತ್ತೆ. ಓಕೆ. ಹೃದಯ ಹೊಡೆಯೋದು ಅವಶ್ಯಕ, ಜೀವನದಲ್ಲಿ ಹೃದಯ ಹೊಡಿಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಫಿಲಮ್ಗಳನ್ನ ನೋಡಿಕೊಂಡು ಹೂವಲಾಡೋದು ನೋಡಿಕೊಂಡು ಆ ಥರ ಎಲ್ಲ ಲವ್ ಹಿಂಗಿರುತ್ತೆ ಅಂತ ಅಂದ್ಕೊಂಡ್ರೆ ಲವ್ ಇಸ್ ಬೆಡ್ ಆಫ್ ರೋಸಸ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಇಸ್ ನಾಟ್. ನನಗೆ ಒಂದು ಸರಿ ಅದು ಅರ್ಥ ಆದರೆ ದಿಸ್ ಇಸ್ ನಾಟ್ ಬೆಡ್ ಆಫ್ ರೋಸಸ್, ಹಾಸಿಗೆ ಹೂವಿನ ಹಾಸಿಗೆ ಎಲ್ಲ ಇಲ್ಲಿ ಮುಳ್ಳಿದೆ ಅಂತ. ಜೀವನದಲ್ಲಿ ಈ ಥರದವರೆಲ್ಲ ಬಂದು ಹೋದಾಗ, ಕೆಟ್ಟದೆಲ್ಲ ಬಂದು ಹೋದಾಗ ಒಳ್ಳೇದು ಯಾವುದು ಅಂತ ಒಳ್ಳೇದು ಬಂದಾಗ ರೆಕಗ್ನೈಸ್ ಮಾಡೋ ಶಕ್ತಿ ನಮಗೆ ಬರುತ್ತೆ. ಕರೆಕ್ಟ್. ಅದಕ್ಕೆ ಕೆಟ್ಟದ್ದು ಬಂದು ಹೋಗೋದು ಅವಶ್ಯಕ. ಯಾರಾದರೂ ನಿಮ್ಮನ್ನು ಹೋಗಬೇಕು, ನಿಮ್ಮ ಜೀವನ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನೀವು ಅವ್ರನ್ನ ನಿಲ್ಲಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರು ಬಿಟ್ಟು ಹೋಗ್ತಾರೆ. ಅದೊಂದು ನಿನ್ನೆ ಒಂದು ರೀಲ್ ನೋಡಿದೆ, ಇಟ್ ವಾಸ್ ಬ್ಯೂಟಿಫುಲ್. ಒಂದು ಹುಡುಗ ಬರ್ತಾನೆ, ಹುಡುಗಿ ಕೂತಿರ್ತಾಳೆ. ಹುಡುಗ ಬಂದು ಸಾರಿ ಲೇಟ್ ಆಯಿತು, ನೀನು ಯಾವಾಗಲೂ ಲೇಟಾಗಿ ಬರ್ತೀಯ, ಬ್ರೇಕಪ್ ಅಂದಾಳೆ. ಅವ್ನು ದೇವ್ರಿಗೆ ಬೇಡ್ಕೊತಾನೆ, ದೇವ್ರೆ ನನ್ನ ಸ್ವಲ್ಪ ಟೈಮ್ ವಾಪಸ್ ಕಳಿಸು ಅಂತ. ದೇವ್ರು ತಥಾಸ್ತು ಅಂತಾನೆ. 15 ನಿಮಿಷ ಹಿಂದೆ ಹೋಗ್ತಾನೆ, ಬಂದ್ಬಿಡ್ತಾನೆ, ಕರೆಕ್ಟ್ ಟೈಮಿಗೆ ಬರ್ತಾನೆ. ಬೇಬಿ ಹೂ ತೊಗೊಳ್ದೆ ಬಂದಿದ್ಯಾ, ಬ್ರೇಕಪ್ ಅಂತಾಳೆ. ದೇವ್ರೆ ಅಂತ ಮತ್ತೆ ಹೇಳ್ತಾನೆ, ವಾಪಸ್ ಹೋಗ್ತಾನೆ, ಹೂ ತೊಗೊಂಬರ್ತಾನೆ. ನೀ ಚಾಕ್ಲೇಟ್ ತೊಗೊಳ್ದೆ ಬಂದಿದ್ಯಾ, ಬ್ರೇಕಪ್ ಅಂತಾನೆ. ಮತ್ತೆ ಚಾಕ್ಲೇಟ್ ತೊಗೊಂಬರ್ತಾನೆ. ಇಟ್ ಈಸ್ ನಾಟ್ ಅಬೌಟ್ ಯು, ಇಟ್ ಇಸ್ ಮೈ ಫ್ಯಾಮಿಲಿ, ಕ್ಯಾಸ್ಟ್ ಪ್ರಾಬ್ಲಮ್ ಅಂತಾನೆ, ಬ್ರೇಕಪ್ ಅಂತಾನೆ. ಅವಾಗ ಅವ್ನಿಗೆ ಅರ್ಥ ಆಗುತ್ತೆ, ಒಂದ್ಸರಿ ಒಬ್ಬ ಮನುಷ್ಯ ಡಿಸೈಡ್ ಮಾಡಿದ್ರೆ ಹೊರಡಬೇಕು ಅಂತ, ನೋ ಮ್ಯಾಟರ್ ವಾಟ್ ದಿ ಲಿವ್, ಬಲವಂತವಾಗಿ ಯಾರನ್ನೂ ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಂದರ್ಭ, ಒಂದು ಸಂಬಂಧ ಕೊನೆ ಉಸಿರೆಳೆಯೋಕ್ಕಿಂತ ಮುಂಚೆ 1000 ಸರಿ ಸತ್ತಿರುತ್ತೆ. ನಾವು ನೋಡಿರಲ್ಲ, ತಿಥಿ ಮಾಡಿರಲ್ಲ ಅಷ್ಟೆ. ಲಾಸ್ಟ್ ಟೈಮ್ ಸತ್ತಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇದ್ದರೆ ನಮ್ಮ ತಿಥಿ ಆಗುತ್ತೆ ಅಷ್ಟೆ. ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಜೀವನದಲ್ಲಿ ಬರೋರಾಗಲಿ ಹೊರಡೋರಾಗಲಿ ಒಂದು ರೀಸನ್ಗೆ ಬರ್ತಾ ಇದ್ದಾರೆ, ಒಂದು ರೀಸನ್ಗೆ ಹೋಗ್ತಾ ಇದ್ದಾರೆ. ಕರ್ಮ ಕಳಿಯೋದಕ್ಕೆ ಬರ್ತಾ ಇದ್ದಾರೆ, ಆ್ಯಂಡ್ ಒಳ್ಳೇದನ್ನು ತೋರಿಸಿ ನಮ್ಮ ಜೀವನ ಜೊತೆ ನಡೆಯೋಕ್ಕೆ ಬರ್ತಾ ಇದ್ದಾರೆ. ಯಾವತ್ತೂ ಅಷ್ಟೇ ಒಂದಷ್ಟು ಚೆಕ್ ಬಾಕ್ಸ್ ಹಾಕೊಂಡು ಹೋಗಿರ್ತೀವಿ, ಹಿಂಗಿರ್ಬೇಕು ಅಂತ. ಎಸ್ ಹೇಳೋದಕ್ಕೆ ಇಷ್ಟೊಂದು ಕಾರಣಗಳಿದೆ ಅನ್ನೋದಕ್ಕಿಂತ ನೋ ಹೇಳೋದಕ್ಕೆ ಒಂದೂ ಕಾರಣ ಇಲ್ಲ ಅನ್ನೋದೇ ಲೈಫಲ್ಲಿ ಕರೆಕ್ಟಾಗಿ ಪಾರ್ಟ್ನರ್ ಸೆಲೆಕ್ಟ್ ಮಾಡೋದಕ್ಕೆ ಚಾಯ್ಸ್ ಆಗಿರಬೇಕು. ಎಸ್ ಹೇಳೋದಕ್ಕೆ ಕಾರಣಗಳು ಹುಡುಕ್ತಾ ಇರ್ತೀವಿ, ಬಟ್ ನೋ ಹೇಳೋಕ್ಕೆ ಕಾರಣಗಳಿರಬಾರ್ದು. ದಟ್ ಈಸ್ ದ ಕೀ ಇನ್ ಎನಿ ಕೇಸ್. ಎಷ್ಟೊಂದು ಜನ ಇದನ್ನೇ ಅರ್ಥ ಮಾಡ್ಕೊಳ್ಳೋಣ. ನನಗೆ ಒಂದು ಡೌಟು ಅಕ್ಷರ. ಸೊ ಲೈಕ್ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಇರಬೇಕಾದ್ರೆ ಒಂದಿಷ್ಟು ಜನ ಹೇಳ್ತಾರೆ, ಆಯಿತಾ, ಲೈಫಲ್ಲಿ ದಿಸ್ ಪಾರ್ಟ್ನರ್ ಇದೆಲ್ಲ ಮದುವೆ ಆಗಿದ್ಮೇಲೆ ನೀನು ಕರೆಕ್ಟಾಗಿರಬೇಕು, ಮದುವೆಗೆ ಮುಂಚೆ ದಿಸ್ ಇಸ್ ದ ಲೈಫ್ ಟೈಮ್ ಫೇಸ್, ಯು ಹ್ಯಾವ್ ಟು ಎಂಜಾಯ್ ಇಟ್. ನೋಡು, ಜೀವನದಲ್ಲಿ ನೀನು ಮದುವೆ ಆಗಿದ್ಮೇಲೆ ನೀನು ತಪ್ಪು ಮಾಡಿದ್ರೆ ಅದು ತಪ್ಪು. ಅಂದರೆ ನಾನು ಕೇಳಿರೋ ಪ್ರಕಾರ ಮದುವೆಗೆ ಮುಂಚೆ ನೀನು ಏನು ಬೇಕಾದ್ರೂ ಮಾಡ್ಬೋದು. ನೀನು ಮದುವೆ ಆಗಿದ್ಮೇಲೆ ಮಾಡಿದ್ರೆ ಬಿಕಾಸ್ ಲೈಕ್ ಯಾರೋ ನಿನ್ನ ನಂಬ್ಕೊಂಡಿರ್ತಾರೆ. ದಿಸ್ ಇಸ್ ಲೈಕ್ ಈಗ ನಿಂಗೆ ಯಾರೋ ಒಂದು ಹುಡುಗಿ ಇಷ್ಟ ಇರ್ತಾಳೆ, ಹುಡುಗಿಗೆ ನೀನು ಇಷ್ಟ ಇರ್ತೀಯಾ, ಯು ಬೋತ್ ಬಿ ಫಿಸಿಕಲ್, ಇಲ್ಲ ನೀವು ಎಂಜಾಯ್ ಮಾಡೋದು, ಇದೆಲ್ಲ ವೆರಿ ಕಾಮನ್. ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಇದೇ ಪ್ರಶ್ನೆ ನಮ್ಮ ಅಮ್ಮನ ಕೇಳಿದ್ರೆ ನಮ್ಮ ಅಮ್ಮ ಪಕ್ಕೆ ತೊಗೊಂಡು ಚಪ್ಪಲಿ ತೊಗೊಂಡು ಹೊಡಿತೀನಿ ಅಂತ ಹೇಳ್ತಾರೆ. ಐ ಮೀನ್ ನಾನು ವೆರಿ ಕ್ಲೋಸ್, ನಮ್ಮ ಅಮ್ಮ ಹತ್ರ ನಾನು ಹಿಂಗೆ ಮಾತಾಡ್ತಾ ಇರ್ಬೇಕು. ನನಗೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳೋಕ್ಕಾಗಲ್ಲ. ನಾನು ಅಂತೀನಿ, ದಿಸ್ ನಾಟ್ ಮೈ ಕಪ್ ಆಫ್ ಟೀ. ಬಟ್ ಎಲ್ಲೋ ಒಂದು ಕಡೆ ಇದನ್ನೇ ಕೇಳ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಅನ್ಕೊಂಡಿರೋದು ನಾನೇ ತಪ್ಪು, ಇವ್ನಿಗೆ ಏನು ಹೇಳಿದ್ರು ಅಷ್ಟೇ, ಈ ಥರ ಅನ್ಕೊತಾರೆ. ಬಟ್ ಎಷ್ಟೊಂದು ಜನ ಇದನ್ನು ಕೇಳಿಸ್ಕೊಂಡಿದ್ದಷ್ಟನ್ನ ಹೌದು ಅವ್ನು ಹೇಳಿದ್ದು ಸರಿಯಲ್ಲ, ಏನು ಅದರಲ್ಲಿ ತಪ್ಪಿದೆ. ಈಗ ದ ಅದರ್ ಪರ್ಸನ್ ಅವ್ರಿಗೂ ಇಷ್ಟ ಇದೆ, ನನಗೂ ಇಷ್ಟ ಇದೆ, ನಾವು ಜೊತೆಗಿರೋದ್ರಲ್ಲಿ ಏನು ಇಷ್ಟ ಆಗಿಲ್ಲ. ಈಗ ನನ್ನ ಜೊತೆನಲ್ಲಿ ಇಡ್ತೀವಿ, ನಮ್ಮ ಮ್ಯಾಚ್ ಆಗ್ತಾ ಇಲ್ವಾ, ತನ್ನಷ್ಟಕ್ಕೆ ತಾನು ಮೂವ್ ಆನ್ ಆಗ್ತವೆ. ಎಷ್ಟು ಸಿಂಪಲ್ಲಾಗಿ ಹೇಳ್ತಾರೆ ಅಂತ ಅಂದರೆ, ಈಗ ರಿಲೇಷನ್ಶಿಪ್ ಬ್ರೇಕಪ್ ಆಗಿರೋದನ್ನೇ ಕೇಳ್ಬೋದು, ಇಲ್ಲ ಮದುವೆಯಾಗಿ ಡಿವೋರ್ಸ್ ಆಗಿರೋದನ್ನೇ ಕೇಳ್ಬೋದು. ಏನಕ್ಕೆ ಹಿಂಗಾಯಿತು ಅಂದರೆ, ಇಲ್ಲ ನನ್ನ ವೇವ್ ಲೆಂತಿಗೆ ಮ್ಯಾಚ್ ಆಗ್ತಾ ಇಲ್ಲ, ನನ್ನ ಟೇಸ್ಟೇ ಬೇರೆ, ಅವ್ರ ಟೇಸ್ಟೇ ಬೇರೆ. ಸೊ ಈ ಥರ ಕೇಳಿದಾಗ ನಂಗೆ ತುಂಬ ಬೇಜಾರು ಅನಿಸುತ್ತೆ. ಯಾಕಂದರೆ ಎಷ್ಟೋ ಕನ್ಸಿಟ್ಬಿಟ್ಟು ಅವ್ರ ಮನೆಯಲ್ಲಿ ಸಾಲ ಮಾಡಿ ಮದುವೆ ಮಾಡಿರ್ತಾರೆ, ಇಲ್ಲ ಎಷ್ಟೋ ಟೈಮ್ನ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ರಿಲೇಷನ್ಶಿಪ್ ಇರುತ್ತೆ. ಇಷ್ಟು ಈಸಿ ನಾವು ಮೂವ್ ಆನ್ ಆಗೋಕ್ಕೆ. ನಂಗೆ ಇದನ್ನೆಲ್ಲ ಕೇಳಿದ ಮೇಲೆ ನಿಜವಾಗ್ಲೂ ರಿಲೇಷನ್ಶಿಪ್ ಅನ್ನೋದು ನಿಜವಾಗ್ಲೂ ಇದೆಯಾ,
ಏನಿದು ಅಂತ ಅನ್ಸುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಕೇಳಿದಾಗ? ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಇದೆ. ಓಕೆ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಮಾತ್ರ ಅಲ್ಲ, ಈ ಹೈಯೆಸ್ಟ್ ಲೀಡರ್ಶಿಪ್ ಪ್ರಿನ್ಸಿಪಲ್, ಲಾ ಆಫ್ ಅಟ್ರಾಕ್ಷನ್ ಬುಕ್ಸ್ ಎಲ್ಲ ಏನಿದೆ ಅದು ಒಂದನ್ನೇ ಡಿಫೈನ್ ಮಾಡೋದು. ನಿಮ್ಮ ಜೀವನದಲ್ಲಿ ದರ್ ಈಸ್ ನಥಿಂಗ್ ಆಸ್ ಮಚ್ ಆಸ್ ಪವರ್ಫುಲ್ ಆ್ಯಂಡ್ ಪ್ಯೂರ್ ಆಸ್ ಸೆಕ್ಷುವಲ್ ಎನರ್ಜಿ. ಐ ಅಗ್ರಿ. ಯಾ, ಅದಕ್ಕಿರೋಷ್ಟು ಶಕ್ತಿ, ಪ್ಯೂರಿಟಿ ಬೇರೆ ಯಾವುದಕ್ಕೂ ಇಲ್ಲ. ಅರ್ಥ ಆಗ್ತದೆಯಾ? ಸೊ ಒಂದು ಜೀವನ ಸೃಷ್ಟಿ ಮಾಡಬಲ್ಲಂತಹ ಎನರ್ಜಿ ಅದು. ಕರೆಕ್ಟ್. ವೆನ್ ಯು ಸ್ಟಾರ್ಟ್ ಫಿಡ್ಲಿಂಗ್ ವಿತ್ ಇಟ್, ಮೆಸ್ಸಿಂಗ್ ವಿತ್ ಇಟ್, ಅದ್ರ ಜೊತೆ ಹೆಂಗೆಂಗೋ ಆಟ ಆಡ್ತೀನಿ ಅಂತ ಹೋದರೆ ಜೀವನ ಎಲ್ಲೋ ಒಂದು ಕಡೆ ಹೊಡ್ಸ್ಕೊಳ್ಳುತ್ತೆ. ನನಗೆ ಈಗ ಕಾಣ್ತಾ ಇರೋದಿಲ್ಲ. ಈಗ ನಾನೊಂದು ಎಕ್ಸ್ಟ್ರೀಮ್ಲಿ ಟ್ರಾಮ್ಯಾಟಿಕ್ ಮೂವಿ ನೋಡಿದ್ದೆ, ನೀವು ನೋಡಿರ್ಬೋದು, ಬೇಬಿ ತೆಲುಗು. ಅದನ್ನು ನೋಡಿ ಥಿಯೇಟ್ರಲ್ಲಿ ರಿಯಾಕ್ಷನ್ ಎಲ್ಲ ನೋಡಿದ್ದೀನಿ ನಾನು. ಅಂಥ ಮೂವಿ ಎಲ್ಲ ನೋಡ್ಬಿಟ್ರೆ ಯಾರಿಗಾದ್ರೂ ಜೀವನದ ಮೇಲೆ, ಸಂಬಂಧಗಳ ಮೇಲೆ ಹೊರಟೋಗುತ್ತೆ. ನನಗೆ ಒಂದು ಮೆಸೇಜ್ ಬಂದಿತ್ತು. ಏನಾಗಿದೆ, ಒಬ್ಬ ಅವನ ಗರ್ಲ್ಫ್ರೆಂಡ್ನ ತುಂಬ ಇಷ್ಟಪಡ್ತಾ ಇದ್ದ. ಅವನೇ ಮಾಡಿದ್ದು ನಂಗೆ ಮೆಸೇಜ್. ಎಲ್ಲೋ ಒಂದು ಟ್ರಿಪ್ ಅಂತ ಏನೋ ಹೋಗಿದ್ದಾನೆ, ಸರ್ಪ್ರೈಸ್ ಕೊಡೋಕೆ ಬಂದಿದ್ದಾನೆ ವಾಪಸ್. ಆಕೆ ಅವನ ಬೆಸ್ಟ್ ಫ್ರೆಂಡ್ ಜೊತೆನೇ ಇದ್ದಾಳೆ ಬೆಡ್ ಮೇಲೆ. ಆ್ಯಂಡ್ ಹಿ ಲೆಫ್ಟ್, ಹಿ ವಾಸ್ ಹಾರ್ಟ್ ಬ್ರೋಕನ್. ಬಿಟ್ಬಿಟ್ಟು ಹೊರಟೋದ. ಆಮೇಲೆ ಆಕೆ ತಾಯಿ ಬಂದಿದ್ದಾರೆ, ಇಲ್ಲ ಅವಳ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ, ಅದಕ್ಕೆ ಅವಳು ಹಿಂಗೆ ಮಾಡಿಬಿಟ್ಲು, ಇನ್ಮೇಲೆ ನಾನು ಅವಳು ಹಿಂಗೆ ಮಾಡದೇ ಇರೋಂಗೆ ನೋಡ್ಕೊಳ್ತೀನಿ, ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೋ, ವಾಪಸ್ ಅವಳು ಜೀವನ ಕಳ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಅಂತ. ಹಿ ಆಸ್ಕ್ ಮಿ ವಾಟ್ ಶುಡ್ ಐ ಡೂ ಅಂತ. ಐ ಸೆಡ್ ಲೀವ್. ನಾನು ಇಷ್ಟು ಕಾಮಾಗಿ ಹೇಳಲಿಲ್ಲ, ಬಟ್ ಅದನ್ನ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ನಾನು ಏನು ಹೇಳಿದೆ ಅಂತ. ಲೀವ್ ಇನ್ ದ ಸೆನ್ಸ್ ಇದನ್ನ ಇಲ್ಲಿಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗು, ನೀನು ಮುಂದಕ್ಕೆ ಹೋಗು. ಅಂಥವ್ರನ್ನ ಜೀವನದಲ್ಲಿ ಇಟ್ಕೊಳ್ಳೋಕೆ ಯೂಸ್ ಇಲ್ಲ. ಚೀಟಿಂಗ್ ಇಸ್ ಅ ಡಿಸಿಷನ್, ಇಟ್ ಈಸ್ ಅ ಚಾಯ್ಸ್. ಅದನ್ನು ಮಾಡೋರು ತುಂಬ ಕಾನ್ಷಿಯಸ್ ಆಗಿ ಮಾಡ್ತಾರೆ, ಆಕ್ಸಿಡೆಂಟ್ಲಿ ಮಾಡೋದಿಲ್ಲ. ಓಕೆ, ಇದನ್ನ ಅರ್ಥ ಮಾಡ್ಕೊಬೇಕು. ಓಕೆ, ಅವ್ರು ಏನೇ ಎಕ್ಸ್ಕ್ಯೂಸ್ ಕೊಡಲಿ, ಏನೇ ಮಾತಾಡಲಿ, ಅದನ್ನ ಅವ್ರು ಕಾನ್ಷಿಯಸ್ ಆಗೇ ಮಾಡಿರೋದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ನಂಗೆ ಇದಕ್ಕೊಂದು ಚಿಕ್ಕ ಕ್ವಶನ್ ಇದೆ. ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಒಂದಿಷ್ಟು ನಡೆದಿದೆ, ಐ ಆಮ್ ಅವೇರ್ ಆಫ್ ಇಟ್. ನಂಗೆ ಇದು ಕೇಳಿದಾಗ ಇಟ್ ವಾಸ್ ಟೈಮ್, ಇಟ್ ವಾಸ್ ಲೈಕ್ ಹೀಟ್ ಆಫ್ ದ ಮೂಮೆಂಟ್. ಅದು ಈಗ ಒಂದ್ಸರಿ ಆ ಹೀಟ್ ಬಂದಿದೆ ಅಂದರೆ ಮತ್ತೆ ಆ ಹೀಟ್ ಬರಲ್ಲ ಅಂತ ಏನು ಗ್ಯಾರಂಟಿ? ಅಂಥವ್ರ ಜೊತೆ ಇದು ಜೀವನ ಏನು ಕಟ್ಕೊಳ್ತೀರಾ? ಈಗ ವೆನ್ ಯು ಆರ್ ಸೆಲೆಕ್ಟಿಂಗ್ ಅ ಲೈಫ್ ಪಾರ್ಟ್ನರ್, ವೈ ಆರ್ ಯು ಸೆಲೆಕ್ಟಿಂಗ್ ಇಟ್? ನಾನು ಯಾವಾಗಲೂ ಹೇಳ್ತೀನಿ, ನಾನು ಫ್ಯಾನ್ ಆನ್ ಮಾಡಿಟ್ಟು ಹೋಗ್ತಾ ಇರ್ತೀವಿ, ಲೈಟ್ ಆನ್ ಮಾಡಿಟ್ಟು ಹೋಗ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಐ ಜಸ್ಟ್ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾನು ಈ ಜಾಗನ ನನ್ನ ಅಪ್ಪ ಅಮ್ಮನಿಂದ, ಅಜ್ಜ ಅಜ್ಜಿಯಿಂದ ಬಾಡಿಗೆಗೆ ತೊಗೊಂಡು ಬಂದಿಲ್ಲ. ನಾನು ನನ್ನ ಮಕ್ಕಳಿಂದ ಅದನ್ನು ಬಾಡಿಗೆಗೆ ತೊಗೊಂಡಿರೋದು. ಐ ಆಮ್ ಪೇಯಿಂಗ್ ರೆಂಟ್ ಟು ದೆಮ್. ನಾನು ಈ ಜಾಗನ ಬಿಟ್ಟು ಹೋಗಬೇಕಾದ್ರೆ ಅವ್ರಿಗೆ ಬೆಟರ್ ಆಗಿರಲಿ ಅಂತ ಬಿಟ್ಟು ಹೋಗಬೇಕು. ನಾನು ಪಾರ್ಟ್ನರ್ ಚೂಸ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಹೆಂಗೆ ಬೇಕೋ ಹಾಗಲ್ಲ. ದೇರ್ ಆರ್ ಲಾಟ್ ಆಫ್ ಅದರ್ ಕ್ರೈಟೀರಿಯಾಸ್. ಇವ್ರಿಗೆ ಎಂಥ ಸಂಸ್ಕಾರ ಇದೆ, ನನ್ನ ಮಕ್ಕಳನ್ನ ಬೆಳೆಸೋ ಯೋಗ್ಯತೆ ಇವ್ರಿಗಿದೆಯಾ? ಯಾಕಂದರೆ ತಾಯಿನೇ ಮೊದಲು ಗುರು. ಇವ್ರು ಸ್ವಲ್ಪ ದಿನ ಬೆಳಿಬೇಕಾದ್ರೆ ಮಕ್ಕಳು ಎಷ್ಟು ಸಂಸ್ಕಾರ ಬೆಳೆಸ್ಕೊಂಡು ಬೆಳೀತಾರೆ, ಎಷ್ಟು ಒಳ್ಳೆ ಮಕ್ಕಳಾಗಿ ಬೆಳೀತಾರೆ, ಹೌ ಗುಡ್ ದ ಎಲಿಮೆಂಟ್ ವಿಲ್ ಬಿ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತಂದರೆ ನಾನು ಓಕೆ ಚೆನ್ನಾಗಿದ್ದಾರೆ, ಸಿಕ್ಕಾಪಟ್ಟೆ ಎಲ್ಲರಿಗೂ ಅವ್ರ ಪಾರ್ಟ್ನರ್ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡಿದೆ, ಒಳ್ಳೆ ಜಾಬ್ ಇದೆ, ದಿಸ್ ಆರ್ ಆಲ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಇದೆಲ್ಲ ಹೋಗುತ್ತೆ, ಒಂದಲ್ಲ ಒಂದಿನ ಹೋಗುತ್ತೆ. ಅಥವಾ ನಾನು ಏನು ನೋಡಿ ಮದುವೆ ಆಗಿರ್ತೀನೋ ಅದೇ ನನಗೊಂದಿನ ಬಂದು ಹೊಡೆಯುತ್ತೆ. ಅದನ್ನೆಲ್ಲ ಬಿಟ್ಟು ನಾನು ನಾನ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಈ ಥರ ಏನಿದೆ ಕ್ವಶನ್ಸ್, ಇಂಥವನ್ನ ಕೇಳ್ಕೊಂಡು ಮದುವೆ ಆದರೆ, ಇಂಥವ್ರನ್ನ ಕೇಳಿಕೊಂಡು ನನ್ನ ಪಾರ್ಟ್ನರ್ನ ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಜಾಸ್ತಿ ರಿಫ್ಟ್ ಬರೋದಿಲ್ಲ. ಈಗ ನಿಮ್ಮ ಸರ್ಕಲಲ್ಲಿ ನೀವು ಸರ್ಕಲಲ್ಲಿ ಬೆಳೀತಾ ಇಲ್ಲ ಅಂತಂದರೆ ಯು ಆರ್ ನಾಟ್ ಇನ್ ಅ ಸರ್ಕಲ್, ಯು ಆರ್ ಅ ಪ್ರಿಸನ್. ಒಬ್ಬ ಗಂಡಸಿಗೆ ಅಶಾಂತಿಯಿಂದ ಕೂಡಿರೋಂಥ ಮನೆ ಅಂತ ಜೈಲು ಇನ್ನೊಂದಿಲ್ಲ. ಓಕೆ, ಅದೇ ದೊಡ್ಡ ಜೈಲು. ನಾವು ಯಾರ್ದು ನಾನು ಹೆಸರುಗಳು ತೊಗೊಳ್ಳಲ್ಲ, ಇಂಟರ್ವ್ಯೂಗಳು ನೋಡಿದ್ದೀವಿ, ನನ್ನ ಹತ್ರ ಕೋಟಿಗಳಿದೆ ಸರ್, ನೆಮ್ಮದಿ ಇಲ್ಲ ಅಂತ ಹೇಳಿರೋರು ಇದ್ದಾರೆ. ಓಕೆ, ಸೊ ನಾನು ಕರೆಕ್ಟಾಗಿರೋ ಚಾಯ್ಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಬಂದೇ ಬರುತ್ತೆ. ಕೆಲವು ಸರಿ ಆ ಚಾಯ್ಸ್ ಮಾಡ್ಕೊಂಡ್ಮೇಲೆ ನಾನೇ ಕರೆಕ್ಟಾಗಿರೋದಿಲ್ಲ, ಬಟ್ ನನಗೆ ಬೇರೆಯವರು ತಪ್ಪಾಗಿ ಕಾಣಿಸ್ತಾ ಇರ್ತಾರೆ. ಕಮಿಂಗ್ ಟು ಯುವರ್ ಕ್ವಶನ್, ಅವರೆಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೆ ಮಾಡದೇ ಇರೋರು ತಪ್ಪಾಗಿ ಕಾಣಿಸ್ತಾ ಇರ್ತಾರೆ. ಯಾಕಂದರೆ ನಾನೇನೋ ಒಂದು ತಪ್ಪು ಮಾಡಿದೆ ಅಂತಂದಾಗ ಅದು ನನಗೆ ಸರಿಯೇ. ಯಾಕಂದರೆ ಜೀವನದಲ್ಲಿ, ಜಗತ್ತಲ್ಲಿ ಎಲ್ಲರೂ ವಿಕ್ಟಿಮ್ಗಳಾಗಿರಬೇಕು ಹೊರತು ಕಲ್ಪಿಟ್ಗಳಾಗೋಕೆ ಯಾರಿಗೂ ಇಷ್ಟ ಇಲ್ಲ. ಮುಂದೆ ಹೋದಾಗ ಇಂಥದ್ದೊಂದು ಕತೆ ಆಯಿತು, ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ ನಾನು ಇನ್ನೊಬ್ಬರ ಮೇಲೆ ಹಾಕಬೇಕೇ ಹೊರತು ನನ್ನ ಮೇಲೆ ಹಾಕ್ಕೊಳ್ಳೋಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಸೊ ಅದಕ್ಕೊಂದು ಕತೆ ಬೇಕು, ಅದಕ್ಕೆ ಎಲ್ಲನೂ ಇನ್ನೊಬ್ಬರ ಮೇಲೆ ಹಾಕ್ತಾರೆ. ಆ್ಯಂಡ್ ಇದೇನು ತಪ್ಪಿಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾರೆ. ತಪ್ಪು ಮಾಡಿದವರಿಗೆ ಯಾವತ್ತೂ ತಪ್ಪಲ್ಲ, ಅದು ಸರಿನೇ. ನನ್ನ ಹತ್ರನೇ ಬಂದು ಹೇಳಿರೋರು ಇದ್ದಾರೆ, ಐ ಹ್ಯಾವ್ ಸೆಕ್ಸ್ ಬಿಕಾಸ್ ಇಟ್ಸ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ. ಓಕೆ, ನನಗೆ ಅದು ಸ್ಪಿರಿಚುವಲಿ ಒಂದು ಎಕ್ಸ್ಪೀರಿಯನ್ಸ್ ಅದು ಅಂತ. ವಾಟ್ ಕೈಂಡ್ ಆಫ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆರ್ ಯು ಹ್ಯಾವಿಂಗ್? ನೀ ಯಾವುದೇ ಭಗವಂತ ಆಗಲಿ ಈ ಥರ ಮಾಡು ಅಂತ ಹೇಳ್ಕೊಟ್ಟಿದ್ದಾನ? ಇಲ್ಲ. ಧರ್ಮ ಅನ್ನೋದು ಅಲ್ಲೇ ಡಿಫೈನ್ ಆಗುತ್ತೆ.
ಈಗ ನೀವು ಮಾಡ್ತಾ ಇರೋ ಕೆಲಸದಿಂದ ಒಳ್ಳೆ ಮನಸ್ಸುಗಳಿಗೆ ನೋವಾಗ್ತಾ ಇದೆ, ಹೊಡಿತಾ ಇದೆ ಅಂತಂದರೆ ಅದು ಧರ್ಮ ಅಲ್ಲ. ದೇರ್ ಇಸ್ ಅ ಕಾನ್ಸಿಕ್ವೆನ್ಸ್ ಟು ಇಟ್. ನಾನು ಇವತ್ತು ಹೆಂಗೆ ಬೇಕೋ ಹಂಗೆ ಬದುಕ್ಬಿಟ್ಟು ನಾಳೆ ಚೆನ್ನಾಗಿರ್ತೀನಿ ಅಂದರೆ ಆಗೋದಿಲ್ಲ. ಜಾರ್ಡನ್ ಪೀಟರ್ಸನ್ ಒಂದು ಕಡೆ ಹೇಳ್ತಾರೆ, ಜೀವನದಲ್ಲಿ ಏನೋ ಒಂದು ಕೆಟ್ಟದಾಗತ್ತೆ, ನಾನು ಕೇಳ್ತೀನಿ ನನಗೆ ಯಾಕೆ ಕೆಟ್ಟದಾಯಿತು, ನಾನು ಎಲ್ಲ ಒಳ್ಳೇದೇ ಮಾಡ್ಕೊಂಬಂದಿನಿ ಅಂತ. ಆಗ ಈ ದಾರಗಳಿರುತ್ತಲ್ಲ ಅದನ್ನು ಎಳಿತಾ ಹಿಂಗೆ ಹೊಡಿತಾ ಹೋಗ್ತೀನಿ. ಅದೊಂದು ಕಡೆ ಗಂಟು ಬಿದ್ದಿರುತ್ತೆ, ಓ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅಂತ ಗೊತ್ತಾಗುತ್ತೆ. ನಾನು ಮಾಡ್ಕೊಂಡು ಬರ್ತಾ ನಂಗೆ ಇದು ಮರ್ತೋಗಿರುತ್ತೆ, ಬಟ್ ಅದು ಇಲ್ಲಿರುತ್ತೆ, ನಂಗೆ ಗೊತ್ತಿರುತ್ತೆ. ಸಾಲ ಕೊಟ್ಟವ್ನು ಮರ್ತು ಬಿಡ್ಬೋದು, ಸಾಲ ತೊಗೊಂಡವ್ನು ಯಾವತ್ತೂ ಮರೆಯೋದಿಲ್ಲ. ಲೈಫಲ್ಲಿ ಅದನ್ನು ನೆನ್ಪಿಟ್ಕೋಬೇಕು. ಸೊ ಮಾಡಿದವ್ರಿಗೆ ತಪ್ಪು ಅಂತ ಮಾಡಿದಾಗ ಗೊತ್ತಿರುತ್ತೆ, ಮಾಡ್ತಾ ಅದು ತಪ್ಪಲ್ಲ ಅಂತ ಅನಿಸಿರುತ್ತೆ. ಅದನ್ನು ಮಾಡದೇ ಇರೋರೆಲ್ಲ ತಪ್ಪು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದೇ ಥರ ಪ್ರಿಟೆಂಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಬೇಬಿ ಫಿಲಮಲ್ಲಿ ಆಗೋದು ಆಕೆನೇ ಪ್ರಾಪರಾಗಿ ಬಂದಿರ್ತಾಳೆ, ಅವ್ರ ಫ್ರೆಂಡ್ ಸರ್ಕಲ್. ನಿಮ್ಮ ಸುತ್ತಮುತ್ತ ಇರೋ 4 ಜನ ಯಾರು ಹೇಳು, ನೀನು ಯಾರು ಅಂತ ಹೇಳ್ತೀನಿ ಅಂತ ಸ್ವಾಮಿ ವಿವೇಕಾನಂದ ಸುಮ್ಮನೆ ಹೇಳಿಲ್ಲ. ನಾನೊಂದು ಒಬ್ಬರಿಗೆ ಮೋಸ ಅಂತ ಮಾಡಿದಾಗ, ಓಕೆ ಸೊ ಯು ಆರ್ ಹ್ಯಾವಿಂಗ್ ಕ್ಯಾಶುವಲ್ ಸೆಕ್ಸ್ ಆ್ಯಂಡ್ ಓಕೆ ಇಟ್ ವಾಸ್ ಟೈಮ್, ಹಿಂಗೆ ಆಗೋಯ್ತು, ಕೈಯಲ್ಲಿ ಏನೂ ಇರಲಿಲ್ಲ. ವಿಲ್ ಯು ಬಿ ಓಕೆ ವಿತ್ ಇಫ್ ಯುವರ್ ಪಾರ್ಟ್ನರ್ ಡಸ್ ಇಟ್ ಆ್ಯಂಡ್ ಸೇ ದ ಸೇಮ್? ಈಗ ನಾನು ಇವತ್ತು ಮಾಡಿದೆ, ನನ್ನ ಗರ್ಲ್ ಫ್ರೆಂಡು ನನ್ನ ವೈಫು ನಾಳೆ ಬಂದು ಹಿಂಗೆ ಹೀಟ್ ಆಫ್ ದ ಮೂಮೆಂಟ್ ಹಿಂಗೆ ಆಗೋಯ್ತು, ಸಾರಿ, ವಿಲ್ ಯು ಬಿ ಓಕೆ ವಿತ್ ಇಟ್? ಆಗಲ್ಲ ಅಂತಂದರೆ ಡೋಂಟ್ ಗಿವ್ ದಟ್ ರೀಸನ್. ನಾನು ಏನನ್ನಾದರೂ ಮುಚ್ಚಿಟ್ಟು ಮಾಡ್ತಾಯಿದ್ದೀನಿ ಅಂತಂದರೆ ಅದು ತಪ್ಪೆ. ನಾನು ಮಾಡ್ತಾಯಿದ್ದೀನಿ, ನನ್ನ ಹೆಂಡತಿ ಮಾಡಿದ್ರೆ, ನನ್ನ ಗರ್ಲ್ ಫ್ರೆಂಡ್ ಮಾಡಿದ್ರೆ, ನನ್ನ ತಂಗಿ ಮಾಡಿದ್ರೆ, ತಮ್ಮ ಮಾಡಿದ್ರೆ, ತಂದೆ ತಾಯಿ ಮಾಡಿದ್ರೆ ಅದು ನನಗೆ ಇಷ್ಟ ಆಗ್ತಾಯಿಲ್ಲ ಅಂದರೆ ಅದು ತಪ್ಪೆ. ದಟ್ ಈಸ್ ದ ವೇ. ಯಾವತ್ತೂ ನಾನು ಹೇಳ್ತಾ ಇರ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ಈ ಕ್ವಶನ್ ಕೇಳಿ, ನಾನು ಇವತ್ತು ಏನು ಮಾಡಿದ್ದೀನಲ್ಲ, ನನಗೆ ಮುಂದೆ ಒಬ್ಬಳು ಮಗಳು ಹುಡ್ತಾಳೆ. ಆ ಮಗಳಿಗೆ ನನ್ನ ಥರನೇ ಮಾಡ್ತಾ ಇರೋ ಗಂಡನ್ನ ನಾನು ತಂದ್ಕೊತೀನಿ, ಮದುವೆ ಮಾಡ್ಕೊಡ್ತೀನಿ ಆ ಮಗಳನ್ನ. ಆನ್ಸರ್ ನೋ ಅಂತ ಬಂದರೆ ಯು ಆರ್ ರಾಂಗ್, ಯು ಆರ್ ಡೂಯಿಂಗ್ ಇಟ್ ರಾಂಗ್, ನೀನು ಸರಿ ಇಲ್ಲ. ಸೇಮ್ ಗೋಸ್ ಫಾರ್ ನನ್ನ ಮಗಂಗೆ ಇಂಥ ಮಗಳನ್ನ ತಂದ್ಕೊತೀನ. ಇಫ್ ದ ಆನ್ಸರ್ ಕಮ್ಸ್ ನೋ, ಯು ಆರ್ ರಾಂಗ್. ವೆಲ್ ಸೆಡ್ ಮ್ಯಾನ್. ಸೀರಿಯಸ್ ಆಗಿ ಸಿಂಪಲ್, ನೀವು ಹೇಳ್ದಂಗೆ ಇದೇ ಪ್ರಶ್ನೆಗಳನ್ನ ನಮಗೆ ನಾವು ಹಾಕೊಂಡ್ಬಿಟ್ರೆ ಆನ್ಸರ್ ಸಿಕ್ಬಿಡ್ತು. ವಿ ಡೋಂಟ್ ವಾಂಟ್ ಟು ಗೋ ಅಂಡ್ ಆಸ್ಕ್ ಸಮ್ವನ್. ನಾನು ಏನೇ ರೀಸನ್ ಕೊಟ್ಕೋಬೋದು, ಅದೆಲ್ಲ ನನ್ನ ಮನಸ್ತೃಪ್ತಿಗೆ ಈ ಸಂದರ್ಭಕ್ಕೆ ನಾನು ಕೊಟ್ಕೊಳ್ಳೋ ರೀಸನ್ನು. ಬಟ್ ಫ್ಯೂಚರಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆನೇ, ನನ್ನ ಕ್ಲೋಸ್ ಸರ್ಕಲ್ ಬಗ್ಗೆನೇ, ನನಗೆ ಹುಟ್ಟೋ ಮಕ್ಳ ಬಗ್ಗೆನೇ ನಾನು ಯೋಚನೆ ಮಾಡಿದಾಗ, ಆ ಥರ ಕ್ವಶನ್ ಕೇಳಿದಾಗ ನಾನು ಈಗ ಕೊಟ್ಕೊಳ್ತಾರೋ ಆನ್ಸರ್ ಬುಲ್ಶಿಟ್ ಅಂತ ಅನ್ಸುತ್ತೆ. ಕರೆಕ್ಟ್. ಆ್ಯಕ್ಚುಲಿ ಇದನ್ನು ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ಒಂದು ರಿಯಲೈಸೇಷನ್ ಆಗುತ್ತೆ. ಆ್ಯಂಡ್ ನಂಗೆ ಇದು ಆಗಿದ್ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ತಪ್ಪಾಗಿರುತ್ತೆ, ತಪ್ಪನ್ನು ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ ಯಾರೇ ಆಗೋಣ. ಇಫ್ ಅ ಪರ್ಸನ್ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಇಲ್ಲ ಅಂತ ಅಂದರೆ ಓಕೆ ನಾನು ಬದಲಾಗಬೇಕು ಅಂತ ಮನಸ್ಸಿಗೆ ಬಂದಾಗ ಏನು ಮಾಡಬೇಕು? ಈಗ ನನಗೂ ಎಷ್ಟೊಂದು ಮೆಸೇಜಸ್ ಬರುತ್ತೆ, ನಾನು ತುಂಬ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ, ಎಷ್ಟೊಂದು ಪಾಪಗಳನ್ನ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಗಿಲ್ಟ್ ಕಾಡ್ತಾ ಇದೆ, ಜೀವನ ಇಲ್ಲಿಂದ ಶುರು ಮಾಡಬೇಕು, ನಾನು ಅದನ್ನು ಹೋಗಿ ಸರಿ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಕೈಲಿ ಏನಿದೆಯೋ ಅದನ್ನಷ್ಟೇ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಬೇಕು. ಜೀವನ ತಪ್ಪು ಹಾದಿ ಹಿಡಿಯೋದು, ಹಳ್ಳಕ್ಕೆ ಹೋಗಿ ಬೀಳೋದು ನನ್ನ ಕೈಲಿ ಏನು ಸಾಧ್ಯ ಇಲ್ವೋ, ಏನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಪಟ್ಟಾಗ. ಮಾರ್ಕಸ್ ಆರೆಲಿಯಸೋ ಇಲ್ಲ ಸೆನೆಕಾನೋ ಹೇಳ್ತಾರೆ, ಸೆನೆಕಾ ಇಟ್ ಇಸ್ ಐ ಗೆಸ್, ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ. ಏನೋ ಒಂದು ಆಗೋದಕ್ಕಿಂತ ಮುಂಚೆನೆ ನಮ್ಮ ತಲೆ ಒಳಗಡೆ ಆ ಸಿನಾರಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ನಾವು ಬದುಕ್ಬಿಟ್ಟಿರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಆದರೆ ನಾವು 2 ಸರಿ ಸಫರ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಆಗೋದೇ ಇಲ್ಲ, ನಾವು ಅನ್ನೆಸೆಸರಿ ಸಫರ್ ಮಾಡಿರ್ತೀವಿ. ಸೊ ಕೃಷ್ಣ ಹೇಳೋ ಹಾಗೆ ಹಿಂದೆ ಏನೇ ಆಗಿದ್ರು ನಾನು ಸರಿ ಹೋಗಬೇಕು ಅಂತಂದರೆ ಈ ಸಂದರ್ಭದಿಂದ ಸರಿ ಹೋಗಬೇಕು, ಬಟ್ ಮಾಡಿದ್ದೆಲ್ಲ ಎಲ್ಲೂ ಹೋಗಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಜೀವನ ಅಂದರೆ ಸಂಘರ್ಷ ನೆನ್ಪಿಟ್ಕೋಬೇಕು, ಅದಕ್ಕೆ ನಾನು ಪೇ ಮಾಡಲೇಬೇಕು. ನೋ ರೈಡ್ ಈಸ್ ಫ್ರೀ ವಿನಯ್. ಇಫ್ ಯು ಆರ್ ನಾಟ್ ಪೇಯಿಂಗ್ ಇಟ್ ಅಟ್ ದಟ್ ಮೂಮೆಂಟ್ ಯು ವಿಲ್ ಪೇ ಇಟ್ ಇನ್ ಫ್ಯೂಚರ್. ಏನು ರೈಡ್ ಆಗಿರೋ ಆಗಿರ್ಬೋದು, ಫಾರ್ ಎವ್ರಿ ರೈಡ್ ದೆರ್ ಇಸ್ ಅ ಮನಿ, ದೆರ್ ಇಸ್ ನಾಟ್ ಮನಿ, ದೆರ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಪೇ. ಅದು ಮನಿನೇ ಆಗಿರಬೇಕು ಅಂತಿಲ್ಲ. ಈ ಕೋಟಿ ಫಿಲಮಲ್ಲಿ ಬರುತ್ತಲ್ಲ, ದುನಿಯಾ ವಿಜಯ್ ಕಪಾಳ ಕೊಡ್ಸ್ಕೊಂತಾರಲ್ಲ ಇದು, ಅವಾಗ ಎಲ್ಲದಕ್ಕೂ ದುಡ್ಡೇ ಆಗಿರಬೇಕು ಅಂತ. ಸೇಮ್ ನೀವೇನು ಮಾಡಿದ್ದೀರಾ ಅದಕ್ಕೆ ಅನುಭವಿಸ್ತೀರಾ. ದೆರ್ ಇಸ್ ನೋ ಅದರ್ ವೇ. ಬಟ್ ಈ ಸಂದರ್ಭದಿಂದ ಸರಿ ಮಾಡ್ಕೊಳ್ತಾ ಹೋದರೆ ಅಲ್ಲೇ ಕರ್ಮ ಕಾನ್ಸೆಪ್ಟ್ ಬರೋದು. ಕ್ರಿಯಾಮನ, ಪ್ರಾರಬ್ಧ, ಸಂಚಿತ ಮತ್ತು ಆಗಮಿ ಅಂತ. ಸಂಚಿತ ಅಂದರೆ ಅದು ಓವರ್ ಆಲ್ ಕರ್ಮ, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನು ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿದ್ದೀನಿ ಅದು. ಅದರ ಒಂದು ದೊಡ್ಡ ಫೋಲ್ಡರ್ ಇದ್ದಾಗ ಅದರಿಂದ ಒಂದು ಸಣ್ಣ ಫೈಲ್ ತೆಗೆದು ಪ್ರಾರಬ್ಧ ಅಂತ ಇಲ್ಲಿಗೆ ಹಾಕ್ತಾರೆ. ಅದರಲ್ಲಿ ನಾನು ಎಲ್ಲಿ ಹುಡ್ತೀನಿ, ಯಾರಿಗೆ ಹುಡ್ತೀನಿ, ಏನಾಗಿ ಹುಡ್ತೀನಿ, ಯಾರನ್ನ ಮದುವೆ ಆಗ್ತೀನಿ, ಅವೆಲ್ಲ ಇರ್ತವೆ. ಆ್ಯಂಡ್ ಅದು ಬಿಟ್ಟು ಕ್ರಿಯಾಮನ ಅಂತ ಬರುತ್ತೆ, ಆಗಮಿ ಅಂತ ಬರುತ್ತೆ. ಕ್ರಿಯಾಮನ ಅಂತಂದರೆ ವಾಟ್ ಇಟ್ ಬೇಸಿಕಲಿ ಸೇಸ್, ನಾನು ಈಗ ಮಾಡೋ ಕೆಲಸದಿಂದ ನಂದು ಏನು ಇದೆ ಅದನ್ನು ನಾನು ಚೇಂಜ್ ಮಾಡ್ಕೋಬೋದು. ಓಕೆ, ಏನು ನಡೀತಾ ಇದೆ ಅದ್ರ ಎಫೆಕ್ಟ್ನ ಕಮ್ಮಿ ಮಾಡ್ಕೋಬೋದು, ಇಲ್ಲ ಮುಂದೆ ನಾನು ಪ್ರಾಪರಾಗಿ ಹುಟ್ಟಬೋದು. ಸೊ ಮುಂದೆ ಕರೆಕ್ಟಾಗಿ ನಡ್ಕೋಬೋದು, ನನ್ನ ಮಕ್ಳಿಗೆ ಒಳ್ಳೇದಾಗತ್ತೆ. ಈ ಒಂದು ಕ್ವಶನ್ ಬಂದಿತ್ತು, ನಾನು ರೀಸೆಂಟಾಗಿ ಆರ್ಟ್ ಆಫ್ ಲಿವಿಂಗ್ ಹೋದಾಗ ಒಬ್ಬರು ಕೇಳಿದರು,
ತಂದೆ ತಾಯಿ ಮಾಡಿರೋ ತಪ್ಪಿಗೆ ನಾನು ಯಾಕೆ ಅನುಭವಿಸ್ಬೇಕು? ವೈ ಶುಡ್ ಐ ಸಫರ್? ಹೇಳ್ತಾರಲ್ಲ ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಅಂತ. ಸೊ ವೈ ಶುಡ್ ಐ ಸಫರ್? ಅವಾಗ ಅವರು ಗುರುಜಿ ಹೇಳಿದ್ರು, ತಂದೆ ತಾಯಿಯಿಂದ ಆಸ್ತಿ ಬಂದರೆ ತಗೊಂತೀಯ ಅಂತ. ಕರೆಕ್ಟ್. ಪಿತ್ರಾರ್ಜಿತ ಆಸ್ತಿ ಬಂದರೆ ತಗೊಂತೀಯ ಅಲ್ವಾ? ಆ ಆಸ್ತಿ ನಿನಗೆ ಬರುತ್ತೆ ಅಂದರೆ ಆ ಕರ್ಮನೂ ನಿನಗೆ ಬಂದೇ ಬರುತ್ತೆ. ಯು ಹ್ಯಾವ್ ಟು ಟೇಕ್ ಇಟ್, ಯು ಹ್ಯಾವ್ ಟು ಗೋ ಥ್ರೂ ಇಟ್. ನೀನೇನು ಮಾಡ್ಬೋದು? ಈಗ ಸರ್ಪ ಸಂಸ್ಕಾರ ಮಾಡಿಸ್ತೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ. ಯಾಕೆ ಮಾಡಿಸ್ತೀವಿ? ನನ್ನ ತಾತ ಎಲ್ಲೋ ಹಾವು ಸಾಯಿಸಿದ್ರೆ, ಇಲ್ಲ ಹಾವು ಸತ್ತಿರೋದು ನೋಡಿ ಸಂಸ್ಕಾರ ಮಾಡದೆ ಬಂದಿದ್ರೆ, ದಟ್ ವಿಲ್ ರನ್ ಇನ್ ಬ್ಲಡ್. ನಾಟ್ ಟು ದಟ್ ಪರ್ಸನ್, ದಟ್ ವಿಲ್ ರನ್ ಇನ್ ದ ಹೋಲ್ ಬ್ಲಡ್. ಸೊ ಮಾಡಿಸ್ಲೇಬೇಕು. ಹಾಗೇನೆ ಕರ್ಮಗಳೇನಿರ್ತವೆ ಕೆಟ್ಟದವು ಅವು ಮಕ್ಳಿಗೂ ಹೋಗ್ತವೆ, ಪಾಸ್ ಆಗುತ್ತೆ. ಈಗ ಯಾರೋ ಒಬ್ರು ಶಾಪ ಹಾಕಿದ್ರೆ ಈ ವಾಗ್ದೋಷ ಅಂತಲೂ ಬರುತ್ತೆ. ಸೊ ವಾಗ್ದೋಷ ಅಂತಂದರೆ ನಾವು ಯಾರ ಬಗ್ಗೆನೋ ತಪ್ಪಾಗಿ ಮಾತಾಡೋದು, ಗೊತ್ತಿಲ್ಲದೆ ಮಾತಾಡೋದು, ತಪ್ಪಾಗಿ ನಡ್ಕೊಳ್ಳೋದು, ಅದನ್ನೆಲ್ಲ ಅದು ಹರಿಯುತ್ತೆ. ಹಾಗೇನೆ ಅದು ಫ್ಯಾಮಿಲಿ ಥ್ರೂ ಹರಿಯುತ್ತೆ. ಸೊ ಅದೇ ಥರ ನಾವು ಈ ಮೊಮೆಂಟಲ್ಲಿ ತಪ್ಪು ಮಾಡ್ತಾಯಿದ್ದೀವಿ, ಕೆಟ್ಟದ್ದು ಮಾಡ್ತಾಯಿದ್ದೀವಿ, ಹೆಂಗೆ ಬೇಕಾದರೂ ಬದುಕ್ತೀವಿ ಅನ್ನೋದು ನಡೆಸ್ಕೊಂಡು ಹೋಗ್ತಾ ಇದ್ದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅದು ಮಕ್ಕಳನ್ನು ಅನುಭವಿಸ್ಬೇಕು, ನಾವು ಮಾತ್ರ ಅಲ್ಲ ಅಂತ. ಓಕೆ, ನನಗೆ ಒಂದು ಡೌಟ್ ಇದೆ ಆಯಿತಾ. ತುಂಬ ಜನಕ್ಕೆ ಇದೊಂದು ಪ್ರಶ್ನೆ ಇದೆ. ಓಕೆ, ನಾವು ಒಂದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾದ್ರೆ ಹೆಂಗೆ ಚೂಸ್ ಮಾಡಬೇಕು, ಏನು ಕ್ವಾಲಿಟೀಸ್ ಇರಬೇಕು, ಲೈಕ್ ಏನು ಇದು ಮಾಡಬೇಕು, ಏನು ನೋಡಬೇಕು ಅನ್ನೋದು ತುಂಬ ಜನಕ್ಕೆ ಇರುತ್ತೆ. ನೀವು ಹೇಳಿದ್ರಿ ಬ್ಯೂಟಿ, ಮೆಟೀರಿಯಲಿಸ್ಟಿಕ್ ಇವೆಲ್ಲ ಲೈಫ್ ಲಾಂಗ್ ಬರಲ್ಲ ಅಂತ ಹೇಳಿ. ನೀವು ಮದುವೆ ಆಗಿದ್ದೀರಾ, ಸೊ ನೀವು ಒಂದು ಹುಡುಗಿನ ನೋಡಬೇಕಾದ್ರೆ ಅರೇಂಜ್ ಮ್ಯಾರೇಜ್ ಏನು ನೋಡಿದ್ರಿ? ದ ಅದರ್ ಪರ್ಸನ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮದುವೆ ಆಗ್ತಾ ಇದ್ದೀನಿ, ನಾನು ಏನು ನೋಡಬೇಕು? ನಾನು ಒಂದು ಏಜ್ ಆದಮೇಲೆ 26-27 ಆದಮೇಲೆ ವೆನ್ ಯುವರ್ ಮೈಂಡ್ ಸ್ಟಾರ್ಟ್ ಡ್ವಿಂಡ್ಲಿಂಗ್ ಅರೌಂಡ್ ಯಾರು ಬರಬೇಕು ಲೈಫಲ್ಲಿ ಅಂತಂದಾಗ, ಇಟ್ಸ್ ಅ ಪ್ರಾಸೆಸ್ ಆಫ್ ಎವಾಲ್ವಿಂಗ್. ನನ್ನ ಈ ವರ್ಷ ನನ್ನ ರಿಕ್ವೈರ್ಮೆಂಟ್ ಏನಿದೆ ಅದು ಮುಂದಿನ ವರ್ಷ ಬದಲಾಗ್ತಾ ಹೋಗುತ್ತೆ. ಕರೆಕ್ಟ್. ನಾನು ಅದಕ್ಕೆ ಹೇಳೋದು, ಮದುವೆ 22-23 ಆಗ್ತಾರಲ್ಲ, ಅವರು ನೈಟ್ ಪಾರ್ಟಿನ ರಾತ್ರಿ 8 ಗಂಟೆಗೆ ಬಿಡ್ತಾ ಇರ್ತಾರೆ ಅಂತ. ಓಕೆ. ಸೊ ನಾನು ಜೀವನದಲ್ಲಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ಜೀವನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಲವಲ್ಲೇ ಆಗಬೇಕು ಅಂತಿಲ್ಲ, ಫ್ಯಾಮಿಲಿಲೆಲ್ಲ ಹೃದಯ ಒಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಹೃದಯ ದೊಡ್ಡದಾಗಿಲ್ಲ, ಅದ್ರಲ್ಲಿ ತುಂಬಿಸ್ಕೊಳ್ಳೋ ಸಾಧ್ಯ ಆಗಿಲ್ಲ ಅಂತ. ಬೇರೆ ಥರನೂ ಬರ್ತಾರೆ. ಈಗ 2 ಅಪ್ರೋಚ್ ಇದೆ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿಬಿಟ್ರೆ ಅಡ್ಜಸ್ಟ್ ಆಗೋದು ಸುಲಭ, ಯಾಕಂದ್ರೆ ನಾನು ಇನ್ನೂ ಎವಾಲ್ವ್ ಆಗ್ತಾ ಇದ್ದೀನಿ, ಅವರು ಎವಾಲ್ವ್ ಆಗಿ ಅಡ್ಜಸ್ಟ್ ಆಗ್ಬಿಡ್ತಾರೆ ಅಂತ. ಹಂಗಾದ್ರೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿಬಿಟ್ರೆ ನಾನು ಇನ್ನೂ ಅಂಬೆಗಾಲು ಇಡ್ತಾ ಇರ್ತೀನಿ ಜೀವನದಲ್ಲಿ. ಸೊ ಸ್ವಲ್ಪ ಕಷ್ಟ ಇರುತ್ತೆ, ನನಗೆ ಕರೆಕ್ಟ್ ಚಾಯ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಕರೆಕ್ಟ್ ಚಾಯ್ಸ್ ಮಾಡಬೇಕು ಅಂದರೆ ದೇರ್ ಇಸ್ ಅ ರೈಟ್ ವೇ ದಟ್ ಯು ಹ್ಯಾವ್ ಟು ಸ್ಟ್ರೈಕ್ ಇಟ್. ಸೊ ಇನಿಷಿಯಲಿ ನಾನು ಬ್ಯೂಟಿ ಎಲ್ಲ ನೋಡ್ತಾ ಇದ್ದೆ, ಹಿಂಗಿರಬೇಕು, ಹಾಗಿರಬೇಕು. ದ ನೋಷನ್ ಕೀಪ್ಸ್ ಆನ್ ಚೇಂಜಿಂಗ್. ಬಟ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಐ ಸ್ಟಾರ್ಟೆಡ್ ಮೀಟಿಂಗ್ ಪೀಪಲ್. ಈ ಅರೇಂಜ್ ಮ್ಯಾರೇಜ್ ಪರ್ಸ್ಪೆಕ್ಟಿವಲ್ಲೇ ಅಥವಾ ನನಗೆ ಪ್ರಪೋಸ್ ಮಾಡಿದವರಾಗಿರ್ಬೋದು, ಮಾಡ್ತಾ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ಪೀಪಲ್ ಆರ್ ನಾಟ್ ವಾಟ್ ದೇ ಪ್ರಿಟೆಂಡ್ ಟು ಬಿ ಲಾಟ್ ಆಫ್ ಟೈಮ್. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಗೇಜ್ ಯುವರ್ ಸೆಲ್ಫ್. ಓಕೆ, ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಎದುರುಗಡೆ ಇರೋರನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಾನು ಅರ್ಥ ಮಾಡಿಕೊಂಡು ಎದುರುಗಡೆ ಇರೋರ ಮೇಲೆ ಅಟ್ಯಾಚ್ಮೆಂಟ್ ಅನ್ನೋದನ್ನು ಬೆಳೆಸ್ಕೊಳ್ಳದೆ, ನನಗೆ ಏನಿದು ಈಗ ಫ್ಯೂಚರಲ್ಲಿ ನಮ್ಮ ಮಕ್ಕಳಾಗ್ತವೆ, ಮಕ್ಕಳು ಬೆಳಿಬೇಕಾದ್ರೆ ಅವ್ರಿಗೊಂದು ಸಂಸ್ಕಾರ ಹೆಂಗೆ ಬೆಳೆಸೋದು? ಯಾಕಂದರೆ ಇವಾಗ ಹುಡುಗಿ ಮನೆ ಕಡೆ ಆಸ್ತಿ ಇದೆ, ನಾನು ಮದುವೆ ಆಗ್ತೀನಿ ಅಂತಂದರೆ ನಿಂಗೆ ದುಡ್ಕೊಳ್ಳೋ ಯೋಗ್ಯತೆ ಇಲ್ವಾ? ಸಿಂಪಲ್ ಕ್ವಶನ್. ನಿಂಗೆ ದುಡ್ಕೊಳ್ಳೋ ಯೋಗ್ಯತೆ ಇಲ್ವಾ? ಯಾಕೆ ಬೇಕು ನಿಂಗೆ ಆಸ್ತಿ? ಯಾಕೆ ಬೇಕು ವರದಕ್ಷಿಣೆ? ಅವ್ರು ಹಸು ಸೆಲ್ ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ ನೀನು ಹಸುನ ನೀನು ಮಾರ್ಕೊಂಡು ನೀನು ದುಡ್ಡು ತೊಗೊತೀಯ ಅಂತಂದರೆ ಹಸು ಇಸ್ ರಾಂಗ್ ಕಂಪ್ಯಾರಿಸನ್. ಎನಿವೆ, ಯೋಗ್ಯತೆ ಎಲ್ಲರಿಗೂ ಇದೆ. ಈಗ ಎಲ್ಲ ಇಲ್ಲಿದೆ. ನಾನು ಅಂಬಾನಿ ಮಗನ ಕರ್ಕೊಂಡ್ಬಂದು ಸ್ಲಮ್ಮಲ್ಲಿ ಹಾಕಿದ್ರೆ, ಸ್ಲಮ್ ಇಸ್ ಅ ವೆರಿ ಗುಡ್ ಪ್ಲೇಸ್, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಂದರೆ ಏನೂ ಇಲ್ಲದೆ ಇರೋ ಜಾಗದಲ್ಲಿ ಹಾಕಿದ್ರೆ ಅವ್ನು 1 ವರ್ಷ $1 ಕೋಟಿ ಇಲ್ಲ ಅಂತಂದ್ರೂ 10 ಲಕ್ಷ 15 ಲಕ್ಷ ದುಡಿತಾ ಇರ್ತಾನೆ. ಅದೇ ಒಬ್ಬ ಏನೂ ಇಲ್ಲದೆ ಇರೋನ ಕರ್ಕೊಂಡು ಹೋಗಿ ಸಡನ್ನಾಗಿ ಹೋಗಿ ಅಂಬಾನಿ ಜಾಗದಲ್ಲಿ ಕೂರಿಸಿದ್ರೆ ಇಡೀ ಇದನ್ನು ಕ್ರ್ಯಾಶ್ ಮಾಡಿಸ್ತಾನೆ. ಯಾಕಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಇಲ್ಲಿದೆ. ಸೊ ಮನಿ ಈಸ್ ನಾಟ್ ದ ಇಶ್ಯೂ, ಯೋರ್ ಮೈಂಡ್ ಸೆಟ್ ಈಸ್ ದ ಇಶ್ಯೂ. ಸೊ ಮನಿ ಶುಡ್ ನಾಟ್ ಬಿ ದ ಕ್ರೈಟೀರಿಯಾ. ದುಡ್ಕೋಬೋದು. ಅಟ್ ದ ಸೇಮ್ ಟೈಮ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗೆಟ್ ಇನ್ ಟು ದ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಯುವರ್ ಪ್ಲೇಸ್. ಸೊ ಮದುವೆ ಆಗಲೇಬೇಕು ಅನ್ನೋ ಕ್ವಶನ್ ಬರುತ್ತೆ. ಅವಶ್ಯಕತೆ ಇಲ್ಲ. ಮದುವೆ ಅನ್ನೋದು ಅವಶ್ಯಕತೆ ಇಲ್ಲ. ಐ ವಿಲ್ ಕಮ್ ಟು ದಟ್ ಆಲ್ಸೋ. ನಾನು ನನ್ನ ಸ್ಕಿನ್ನಲ್ಲೇ ನನ್ನ ಜೊತೆ ಆರಾಮಾಗಿದ್ದೀನಿ ಅಂತಂದರೆ ಅದರ ಅವಶ್ಯಕತೆ ಬೀಳೋದಿಲ್ಲ. ಯಾವಾಗ ಅವಶ್ಯಕತೆ ಬೀಳುತ್ತೆ, ಅಗೇನ್ ಯಾವಾಗ ಅವಶ್ಯಕ ಅಂತ ನಾನು ಹೇಳ್ತೀನಿ. 35 ಈ ಸಂದರ್ಭಕ್ಕೆ ನಂಗೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. 35, 36, 37 ಹಿಂಗಾದಾಗ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿಬಿಟ್ಟಿರ್ತಾರೆ.
ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಮದುವೆ ಆಗಿರ್ತಾರೆ, ತಂದೆ ತಾಯಿ ಇನ್ನೇನು ಬಿಟ್ಟು ಹೋಗೋ ಪರಿಸ್ಥಿತಿಲಿ ಇರ್ತಾರೆ. ಆಗ ಸಡನ್ನಾಗಿ ಒಂಟಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫ್. ಯಾರು ಹೇಳ್ಕೊಳಕ್ಕೆ ನಮ್ಮ ಜೊತೆ ಇರಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ಆರ್ ನಾಟ್ ಸರ್ಚಿಂಗ್ ಫಾರ್ ಅ ಲವರ್, ಯು ಆರ್ ಸರ್ಚಿಂಗ್ ಫಾರ್ ಅ ಫ್ರೆಂಡ್ ಟು ಶೇರ್ ವಾಟ್ ಯು ಆರ್. ರಿಲೇಷನ್ಶಿಪ್ನ ಫಸ್ಟ್ 1-1.5 ವರ್ಷ ಸಸ್ಟೈನ್ ಮಾಡೋದು ಲವಲ್ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಮಾಡ್ತೀರಾ. ಅದಾದಮೇಲೆ ಜೀವನ ಪೂರ್ತಿ ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಶಿಪ್. ದ ಪಾರ್ಟ್ನರ್ ದಟ್ ಯು ಆರ್ ಸೆಲೆಕ್ಟಿಂಗ್ ಇಸ್ ಎ ಗುಡ್ ಫ್ರೆಂಡ್ ಟು ಯು. ಸುಚೇತನ್ ಸರ್ ಇದ್ದಾರೆ, ಸುಚೇಂದ್ರ ಸರಿಗಮಪ್ಪ ಇದ್ದಾರಲ್ಲ, ಅವ್ರ ಹತ್ರ ನಾನು ಸರಿ ಮಾತಾಡ್ತಿರ್ಬೇಕಾದ್ರೆ ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್. ನಾನು ಕೇಳಿದೆ, ಈಗ ಒಬ್ಬರು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರಬೇಕಾದ್ರೆ ನಾನು ಎಷ್ಟು ಡೀಪ್ ಇದ್ದೀನೋ ಅವರಷ್ಟು ಡೀಪ್ ಇಲ್ಲ ಅಂದರೆ ಏನು ಮಾಡೋದು ಅಂತ. ಕೆಲವ್ರಿಗೆ ತಾಕತ್ತಿರುತ್ತೆ, ತಾಳ್ಮೆ ಇರೋದಿಲ್ಲ. ಇನ್ನು ಕೆಲವರಿಗೆ ಆ ತಾಕತ್ತೇ ಇರೋದಿಲ್ಲ. ನಾನು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನು ಅಂತಂದರೆ, ಯು ಕೆನಾಟ್ ಸ್ಟ್ಯಾಂಡ್ ಯುವರ್ ಸೆಲ್ಫ್ ಇನ್ ಅನದರ್ ಪರ್ಸನ್. ನಾನು ಎಕ್ಸಾಕ್ಟಾಗಿ ನನ್ನ ಎದುರುಗಡೆ ನನ್ನ ಎಕ್ಸಾಕ್ಟ್ ಡೇ ತದ್ರೂಪ ಇದ್ದರೆ ನಾನು ಅದನ್ನು ಸ್ಟ್ಯಾಂಡ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಸಂಸ್ಕಾರ ಬರುತ್ತೆ. ನನ್ನ ಮಕ್ಕಳಿಗೆ ಇವರು ಒಳ್ಳೆ ಸಂಸ್ಕಾರ ಕೊಡೋಕ್ಕೆ ಸಾಧ್ಯನಾ? ನನ್ನ ಫ್ಯಾಮಿಲಿಗೆ ಇವರು ಒತ್ತಾಸೆಯಾಗಿ ನಿಲ್ತಾರ? ಆ್ಯಂಡ್ ಅಗೈನ್ ಐ ಟೋಲ್ಡ್ ಮೈ ವೈಫ್ ದಿಸ್ ವೆನ್ ಐ ಮೆಟ್ ಹರ್. ಇನ್ಮೇಲೆ ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಆಲ್ಸೋ. ಆ್ಯಂಡ್ ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಆಲ್ಸೋ. ಸೊ 3 ಥರ ಹೇಳ್ಬೋದು. ಒಂದು ಹಿಂಗೆ ಮಾಡು ಅಂತ ಹೇಳೋದು, ಇನ್ನೊಂದು ಎಕ್ಸಾಂಪಲ್ಸ್ನ ತೋರಿಸೋದು, ಮೂರನೇದು ನೀವೇ ಮಾಡೋದು. ಐ ಆಲ್ವೇಸ್ ಸಾ ಮ್ಯಾರೇಜ್ ದಟ್ ವೇ ಓನ್ಲಿ, ರಿಲೇಷನ್ಶಿಪ್ ದಟ್ ವೇ ಓನ್ಲಿ. ನನ್ನ ಕುಟುಂಬ ಮಾತ್ರ ನನ್ನ ಕುಟುಂಬ ಅಲ್ಲ, ಅವ್ರ ಕುಟುಂಬನೂ ನನ್ನ ಕುಟುಂಬನೇ. ನಾವು ಮದುವೆ ಆಗ್ತಾ ಇದ್ದೀವಿ ಅಂತಂದ್ರೆ ಅವ್ರನ್ನ ಮದುವೆ ಆಗ್ತಾ ಇಲ್ಲ, ಅವ್ರ ಕುಟುಂಬನೇ ಮದುವೆ ಆಗ್ತಾ ಇದೀವಿ. ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವೈ ಡಿಪ್ರೆಷನ್ ಯಾಕಿಲ್ಲ ಅಂತಂದರೆ ನಮ್ಮ ಫ್ಯಾಮಿಲಿ ಕಾನ್ಸೆಪ್ಟಿಂದ. ಒಬ್ಬರು ಇದಾದರೆ ಇನ್ನೊಬ್ರು ಸಪೋರ್ಟ್ ಮಾಡೋಕೆ ಇದ್ದೇ ಇರ್ತಾರೆ. ಅದನ್ನು ಅವ್ರಿಗೆ ಹೇಳಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಎಕ್ಸಾಂಪಲ್ ಅದನ್ನು ಸೆಟ್ ಮಾಡಿ ನಾವು ತೋರಿಸ್ಬೇಕು, ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಂತಲ್ಲ, ಇಟ್ ಹ್ಯಾವ್ ಟು ಕಮ್ ಫ್ರಮ್ ಇನ್ಸೈಡ್ ಯು. ಕರೆಕ್ಟ್. ಸೊ ಹಾಗಾದಾಗ ಅವ್ರು ನಿಮ್ಮನ್ನು, ಆ್ಯಂಡ್ ಶಿ ಶುಡ್ ಶೇರ್ ಯುವರ್ ವಿಷನ್. ನಿಮ್ಮ ಜೀವನದಲ್ಲಿ ಏನೇನು ನಿಮ್ಮ ಗೋಲ್ಗಳಿವೆ, ಆಸೆಗಳಿವೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ಹೀಗೇಗಿದೆ, ನಾನು ಹಿಂಗೆ ಮಾಡಬೇಕು, ಅದೆಲ್ಲ ಅವ್ರಿಗೆ ಓಕೆನಾ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನೋ ಹೇಳಿ ಏನೋ ಮಾಡೋಕ್ಕೆ ಹೋಗ್ಬೇಡಿ. ಅಟ್ಯಾಚ್ಮೆಂಟ್ ಇಟ್ಕೊಂಡು ಮೀಟ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಏನೋ ಒಂದು ತೋರಿಸ್ಕೊಂಡು ಆಮೇಲೆ ಚೇಂಜ್ ಆಗೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಶಿಪ್ ಸಂಸ್ಕಾರ ಕೊಡೋಕ್ಕೆ ಸಾಧ್ಯ ಇದೆ ಫ್ಯೂಚರಿಗೆ. ಫ್ಯಾಮಿಲಿನ ಚೆನ್ನಾಗಿ ನೋಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಸಕ್ಸಸ್ ಇದು ಅರ್ಥ ಆಗ್ತಾ ಇದೆಯಾ ಅವ್ರಿಗೆ, ನಮ್ಮ ವಿಷನ್ ಏನಿದೆ ಅದಕ್ಕೆ ಒತ್ತಾಸೆಯಾಗಿ ನಿಲ್ತಾರೆ. ಮೇಜರ್ ಆಲ್ ಫ್ರೆಂಡ್ ಆಗಿರ್ತಾರ. ನಮಗೆ ಏನದಕ್ಕೆ ಎಸ್ ಹೇಳಬೇಕು ಅನ್ನೋ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ನನ್ನ ತಂಗಿ ನೋಡೋಕೆ ಒಬ್ಬ ಮನುಷ್ಯ ಬಂದಿದ್ದ, ಕಸಿನ್ ಸಿಸ್ಟರ್, ನಮ್ಮ ಚಿಕ್ಕಪ್ಪನ ಮಗಳು ನೋಡೋಕ್ಕೆ. ನನ್ನ ತಂಗಿ ಹೇಳ್ತಾ ಇರ್ತಾಳೆ, ಅವ್ನು ಲಿಟ್ರಲಿ ಶೀಟ್ ತೊಗೊಂಬಂದಿದ್ದಂತೆ. ಈ ಕ್ವಶನ್ ಕೇಳಿದಿನ ಅಂತ. ಒಂದ್ಸರಿ ಎಲ್ಲ ಕೇಳಿದ್ಮೇಲೆ 2ನೇ ಸರಿ ಶೀಟ್ ತೆಗೆದು ಕ್ರಾಸ್ ವೆರಿಫೈ ಮಾಡೋದಂತೆ, ಯಾವ್ದಾರು ಕ್ವಶನ್ ಬಿಟ್ಟಿದ್ದೀನ ಅಂತ. ಈ ಥರ ಹೋಗ್ಬಿಡಿ. ವಸ್ಟ್ ಪ್ಲೀಸ್ ಡೋಂಟ್ ಬಿ ದ್ಯಾಟ್. ಆ ಮನುಷ್ಯ ಇದನ್ನು ನೋಡ್ತಾ ಇದ್ದಾನೋ ಗೊತ್ತಿಲ್ಲ. ಓಕೆ, ಸೊ ಈ ಥರ ಚೆಕ್ ಲಿಸ್ಟ್ ಇಟ್ಕೊಂಡು ಚೆಕ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದರಷ್ಟು ವಸ್ಟ್ ಇನ್ನೊಂದಿಲ್ಲ. ಎಸ್ ಅನ್ನೋಕೆ ರೀಸನ್ಗಳು ಇರೋದಕ್ಕಿಂತ ನೋ ಅನ್ನೋದಕ್ಕೆ ಒಂದೂ ರೀಸನ್ ಇಲ್ಲ ಅಂತಂದಾಗ ಯು ಶುಡ್ ಗೋ ಹೆಡ್. ದಟ್ ಈಸ್ ದ ಮೊಮೆಂಟ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್ ಇಸ್. ಆ್ಯಂಡ್ ಇನ್ನೊಂದೇನೋ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವತ್ತು ನಾನೇನೋ ಮಾತಾಡಿದ್ದೀನಿ, ಇದು ಇಷ್ಟೇ ಅಂತಲ್ಲ. ನಾನು ಕಳ್ಕೊಂಡಿರೋ ಜಾಗದಲ್ಲೇ ಸಿಗಬೇಕು ಅಂತಂದ್ರೆ ಅದು ಸ್ಥಳ ಆಗಿರ್ಬೇಕು, ಕರೆಕ್ಟ್. ನದಿ ಆಗಿರಬಾರ್ದು. ನದಿ ಆಗಿದ್ರೆ ಆ ವಸ್ತು ಹರ್ಕೊಂಡು ಇಲ್ಲೆಲ್ಲೋ ಹೋಗಿರುತ್ತೆ, ಅಲ್ಲಿ ಸಿಗುತ್ತೆ. ಮನುಷ್ಯ ಇಸ್ ಆಲ್ವೇಸ್ ಅ ನದಿ, ಕರೆಕ್ಟ್. ಈಗ ಮುಟ್ಟಿರೋ ವೇವ್ನ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸೊ ಚೇಂಜ್ ಇಸ್ ಇನ್ನೆವಿಟಬಲ್. ಬಟ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಒಬ್ರನ್ನೊಬ್ರು ಅರ್ಥ ಹಾಕೊಂಡು ಚೇಂಜ್ ಆಗ್ತಾ ಇದ್ದೀರಾ, ಅದರ್ಥ. ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಮೀಟ್ ಆಗೋದಿದೆಯಲ್ಲ, ಇಟ್ಸ್ ಲೈಕ್ ಯೂನಿವರ್ಸ್ ಕೊಲೈಡಿಂಗ್ ಟು ಈಚ್ ಅದರ್. ಇಲ್ಲಿರೋ ನಕ್ಷತ್ರಗಳು ಅಲ್ಲಿ ಬೀಳ್ತವೆ, ಅಲ್ಲಿರೋ ನಕ್ಷತ್ರಗಳು ಇಲ್ಲಿ ಬೀಳ್ತವೆ. ಇಲ್ಲಿ ಬೇಜಾರಾದಾಗ ಇಲ್ಲಿ ಹೊಳಿತವೆ, ಅಲ್ಲಿ ಬೇಜಾರಾದಾಗ ಇಲ್ಲಿ ಹೊಳಿತವೆ. ಇಟ್ ಹ್ಯಾಪನ್ಸ್. ವಿದೌಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯು ಬೋತ್ ವಿಲ್ ಶೇರ್ ಯುವರ್ ಹ್ಯಾಬಿಟ್ಸ್, ಬಿಹೇವಿಯರ್ಸ್. ಆ್ಯಂಡ್ ಇದು ಮೇಜರ್ ಅಬೋವ್ ಆಲ್ ದಿಸ್. ಯಾವುದೇ ರಿಲೇಷನ್ಶಿಪ್ ಆಗಲಿ, ಅದು ರಿಲೇಷನ್ಶಿಪ್ ಅಂತ ಅನ್ಸೋದಕ್ಕೆ 1 ವರ್ಷ ಬೇಕು, 2 ವರ್ಷ ಬೇಕು. ಗಂಡ ಹೆಂಡತಿ ಅಂತ ಅನ್ಸೋದಕ್ಕೆ 1 ವರ್ಷ 2 ವರ್ಷ ಬೇಕು. ಆ ಟೈಮ್ ಕೊಡೋ ತಾಳ್ಮೆ ನಿಮ್ಮಲ್ಲಿರಬೇಕು. ಇಷ್ಟೊಂದು ಡಿವೋರ್ಸ್ಗಳು 1 ವರ್ಷದೊಳಗಡೆ ಯಾಕೆ ಆಗೋಗ್ತವೆ? ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ಸ್, ಇನ್ ಎವ್ರಿ 10 ಮ್ಯಾರೇಜಸ್ 1 ಡಿವೋರ್ಸ್ ಆಗೇ ಆಗುತ್ತೆ. ವೈ? ಬಿಕಾಸ್ ಅಷ್ಟು ಕಾಯೋ ತಾಳ್ಮೆ ಯಾರಿಗೂ ಇಲ್ಲ, ಕರೆಕ್ಟ್. ಸೊ ಹಾಗಿದ್ದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದ್ದಾಗ ನಮ್ಮನ್ನು ಅಷ್ಟೇ ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಎಫರ್ಟೇ ನಾನು ಹಾಕಲ್ಲ ಅಂತಂದಾಗ, ನನ್ನ ಕೈಯಲ್ಲಿರೋ ಗಡಿಯಾರ ಇದೇ ಕರೆಕ್ಟು ಅಂತಂದಾಗ ಇಟ್ ವಿಲ್ ಬ್ರೇಕಪ್. ಸೊ ನಾನು ಖುಷಿಯಾಗಿರೋದಿಲ್ಲ, ಅವರು ಖುಷಿಯಾಗಿರೋದಿಲ್ಲ. ನಾನು ಯಾವುದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವೋ ಅದು ನನ್ನ ಜೊತೆ ಹೊಡೆದಾಡೋಕ್ಕೆ ಶುರು ಮಾಡುತ್ತೆ.
ನಾನು ವಾಪಸ್ ಹೊಡೆದಾಡಿದಷ್ಟು ಇನ್ನೂ ಫೋರ್ಸಾಗಿ ಹೊಡೆದಾಡೋಕ್ಕೆ ಶುರು ಮಾಡುತ್ತೆ. ತುಂಬ ಗಾಯ ಆದಮೇಲೆ, ತುಂಬ ಇದಾದಮೇಲೆ ಬೇಡ ಹೊರಟ್ಬಿಡೋಣ ಅಂತ ಅನಿಸುತ್ತೆ. ಓಕೆ, ಗಾಟ್ ಇಟ್. ಅಕ್ಷರ್, ಎಷ್ಟು ಕ್ಲಿಯರಾಗಿ ಹೇಳಿದ್ರಿ ಅಂತ ಅಂದರೆ ವಿತ್ ಆನ್ ಎಕ್ಸಾಂಪಲ್ಸ್ ನಾನು ಇದನ್ನು ಯೋಚನೆ ಮಾಡಬೇಕಾದ್ರೆ ಎಷ್ಟು ಕರೆಕ್ಟ್ ಅಂತ ಅನಿಸುತ್ತೆ. ಓಕೆ, ಇದನ್ನು ಬಿಟ್ಟು ನೀವು ರಾಮಾಯಣ ಬಗ್ಗೆ ಹೇಳಿರ್ತೀರಾ, ಮಹಾಭಾರತ ಬಗ್ಗೆ ರೆಗ್ಯುಲರಾಗಿ ಹೇಳಿರ್ತೀರಾ, ತುಂಬ ಪಾಡ್ಕಾಸ್ಟ್ ಎಲ್ಲ ನೋಡಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ನನಗೊಂದು ಕ್ವಶನ್ ಯಾವಾಗೂ ಬರುತ್ತೆ ಆಯಿತಾ, ಏನು ಅಂತ ಅಂದರೆ ನನಗೆ ಕೇಳ್ತಾರೆ, ನಾನು ಒಂದು ಸ್ವಲ್ಪ ಪೂಜೆ ಮಾಡೋದು ಜಾಸ್ತಿ, ದೇವ್ರ ಕೈ ಮುಗಿಯೋದು, ನನ್ನ ಫ್ರೆಂಡ್ಸ್ ಇದ್ದಾರೆ, ನಿಜವಲ್ಲೂ ದೇವ್ರು ಎಕ್ಸಿಸ್ಟ್ ಆಗ್ತಾನ? ಇದೆಲ್ಲ ನೀನು ಮೂಢನಂಬಿಕೆ ಅನ್ಸಲ್ವಾ? ಈಗ ನಾನು ದೇವ್ರ ನೋಡಿದ ತಕ್ಷಣ ನಮಸ್ಕಾರ ಮಾಡೋದು, ಮಂಡೇಸು ನಾನ್ ವೆಜ್ ತಿನ್ನಲ್ಲ, ಥರ್ಸ್ಡೇಸ್ ತಿನ್ನಲ್ಲ, ಇಲ್ಲ ಸಾಟರ್ಡೇಸ್ ತಿನ್ನಲ್ಲ. ಅಂದರೆ ನನ್ನ ಸರ್ಕಲ್ ಏನಿದೆ, ನಮ್ಮ ಅಮ್ಮ ಹಿಂಗೆ ಹೇಳಿ ಕಳಿಸಿದ್ದಾರೆ, ಇದಿಷ್ಟನ್ನು ಫಾಲೋ ಮಾಡಬೇಕು ಅಂದರೆ ಐ ಆಮ್ ಫಾಲೋಯಿಂಗ್. ಬಟ್ ಏನು ಹೇಳ್ತಾರೆ, ಲವ್ ಅದೆಲ್ಲ ಮೂಢನಂಬಿಕೆಗಳು, ದೇವ್ರು ಅನ್ನೋದೇ ಇಲ್ಲ, ನೀನು ಅಂದ್ಕೊಳ್ತಾ ಇರೋದು ಅಂತ ಒಂದು ಕಡೆ. ಇನ್ನೊಂದು ಕಡೆ ಬಂದ್ಬಿಟ್ಟು ಹೇಳ್ತಾರೆ, ಓಕೆ ನಿಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ನಂಬಿದ್ರೆ ನೆಗೆಟಿವ್ ಎನರ್ಜಿನೂ ಇದೆ. ಅದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ಗಳು ಬರುತ್ತೆ. ನಂಗೆ ಒಂದೊಂದನ್ನೇ ಕೇಳ್ತಾ ಹೋಗ್ತೀನಿ. ಫಸ್ಟ್ ನಿಮ್ಮ ಪ್ರಕಾರ ಯಾರಾದರೂ ಓಕೆ ದೇವ್ರಿಲ್ಲ, ಇಟ್ಸ್ ಜಸ್ಟ್ ಮೂಢನಂಬಿಕೆ ಅಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಸಿ, ಒಂದು ಮಾತಿದೆ, ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ. ಅಂದರೆ ಸತ್ಯ ಅನ್ನೋದು ಒಂದೇನೆ, ದ ವೈಸ್ ಮೆನ್ ಲುಕ್ಸ್ ಅಟ್ ಇಟ್ ಡಿಫ್ರೆಂಟ್ಲಿ ಅಂತ. ಓಕೆ, ಬುದ್ಧಿವಂತರು ಡಿಫ್ರೆಂಟ್ ಆಗಿ ನೋಡ್ತಾರೆ ಅಂತ. ಅಂದರೆ ಸತ್ಯ ಒಂದೇ, ಅದನ್ನ ನೋಡೋ ರೀತಿ ಬೇರೆ ಬೇರೆ. ನಾವು ಹೇಳ್ತೀವಲ್ಲ, ದೇವರೊಬ್ಬನೇ ನಾಮ ಹಲವು ಅಂತ. ಈಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ಶಿವನ ಭಕ್ತಿಯಿಂದ ಪ್ರೀತಿಯಿಂದ ನೋಡ್ತಾ ಇರ್ತೀನಿ, ಸಡನ್ನಾಗಿ ಕೃಷ್ಣ ಜೀವನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾನೆ, ಕೃಷ್ಣನ ಬಗ್ಗೆ ಒಲವು ಜಾಸ್ತಿ ಹೋಗಕ್ಕೆ ಶುರು ಆಗುತ್ತೆ. ಅಥವಾ ವಿನಾಯಕ ಬರ್ತಾನೆ, ಆಂಜನೇಯ ಕಾಣಿಸ್ತಾನೆ, ಹಾಗೆ ಆಗ್ತಾ ಇದ್ದಾಗ ನನಗೆ ಸಡನ್ನಾಗಿ ಒಂದು ಎಮೋಷನ್ ಬರುತ್ತೆ. ಅಯ್ಯಯ್ಯೋ, ನಾನು ಇಷ್ಟು ದಿವಸ ಕೃಷ್ಣನ ಪೂಜೆ ಮಾಡ್ತಾ ಇದ್ದೆ, ಸಡನ್ನಾಗಿ ಮನಸ್ಸು ಶಿವನ ಕಡೆ ಹೋಗ್ತಾ ಇದೆ, ಶಿವಂಗೆ ನಾನು ಮೋಸ ಮಾಡ್ದಂಗಲ್ವಾ, ಶಿವ ಶಾಪ ಕೊಟ್ಬಿಟ್ರಿ? ಇಲ್ಲ, ಹಂಗಾಗೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಒಂದು ಎನರ್ಜಿ ವರ್ಕ್ ಆಗ್ತಿದೆ ಅಂತಂದರೆ, ಈ ಜೀವನದಲ್ಲಿ ಈಗ ನಿಮಗೆ ಬೇಕಾಗಿರೋ ಎನರ್ಜಿ ಅದು. ಎಷ್ಟೊಂದು ಸರಿ ನೀವು ಗೂಗಲೆಲ್ಲ ಮಾಡಿ ಹೋದರೆ, ಯಾರಾದ್ರು ತುಂಬ ಉಪಾಸನೆ ಮಾಡ್ತಾ ಇದ್ರೆ ಆಂಜನೇಯನ, ಅದು ಆಂಜನೇಯನ ಕ್ಯಾರೆಕ್ಟರಿಸ್ಟಿಕ್ಸ್ ಬೆಳೆಸ್ಕೊತಾರೆ, ಅದನ್ನು ಮೀರ್ ಹೋದರೆ ಅವ್ರು ಆಂಜನೇಯನ ಥರ ಕಾಣೋಕೆ ಶುರು ಆಗ್ತಾರೆ. ಓಕೆ, ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಇನ್ ಗೂಗಲ್, ದೇರ್ ಆರ್ ಎಕ್ಸಾಂಪಲ್ಸ್ ಇನ್ ಗೂಗಲ್, ಯು ಕ್ಯಾನ್ ಚೆಕ್ ಇಟ್. ಸೊ ನೀವು ಯಾವ ಶಕ್ತಿನ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರೋ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಬಿಹೇವಿಯರ್, ಆ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಯಾಕೆ ನೀವು ಆ ಶಕ್ತಿನ ಆ ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಜೀವನದಲ್ಲಿ ಆ ಸಂದರ್ಭಕ್ಕೆ ಆ ಶಕ್ತಿ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟು ಈಗ ಸಡನ್ ಆಗಿ ನಿಮ್ಮ ಮನಸ್ಸು ಇನ್ನೊಂದು ಕಡೆ ವಾಲ್ತಾ ಇದೆ ಅಂತಂದರೆ, ಅದೇ ಶಕ್ತಿ ನಿಮ್ಮನ್ನು ಇನ್ನೊಂದು ಶಕ್ತಿ ಕಡೆ ತೊಗೊಂಡು ಹೋಗ್ತಾ ಇದೆ, ಬಿಕಾಸ್ ಜೀವನದಲ್ಲಿ ಆ ಶಕ್ತಿ ಅವಶ್ಯಕತೆ ನಿಮಗಿದೆ ಅಂತ. ಓಕೆ, ನಾನು ಒಂದೇ ದೇವ್ರನ್ನ ಪೂಜೆ ಮಾಡ್ತೀನಿ ಅಂದರೆ ಇಟ್ ಇಸ್ ಫೈನ್, ಇನ್ನೊಂದು ದೇವ್ರ ಜೀವನ ಬರ್ತದೆ, ಇಟ್ ಇಸ್ ಸ್ಟಿಲ್ ಫೈನ್. ಅದರಲ್ಲಿ ನನ್ನ ಕೊಸರಾಡ್ಕೊಂಡು ನನ್ನ ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ಕಮಿಂಗ್ ಟು ದೇವರೇ ಇಲ್ಲ ಅಂತ ನಾನು ಹೇಳಿದ್ನಲ್ಲ, ಅಗೇನ್ ಏಕಂ ಸತ್ವಿಪ್ರ ಬಹುಧಾ ವದಂತಿ. ನಾನು ಅದಕ್ಕೆ ದೇವರಂತ ಕರೆಯಲ್ಲ ಅಂತಂದ್ರೂ ಏನೋ ಒಂದು ಶಕ್ತಿ ಇದೆ ಕ್ರಿಯೇಟ್ ಮಾಡಿ ಬಿಟ್ಟಿರೋವಂಥದ್ದು. ಇಷ್ಟು ನಮ್ಮ ಹ್ಯೂಮನ್ ಸ್ಟ್ರಕ್ಚರ್ ಏನಿದೆ, ಆ್ಯಸ್ ಅ ಮ್ಯಾನ್, ಆ್ಯಸ್ ಅ ಫೀಮೇಲ್, ವುಮೆನ್ ಆರ್ ಕ್ರಿಯೇಟೆಡ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲಿ. ಅವರು ಹುಡ್ತಾನೆ ಸಿಮಿಟ್ರಿ ಸ್ಟಾರ್ಟ್ ಆಗಿರುತ್ತೆ ಅವರಲ್ಲಿ. ಅವ್ರದ್ದು ಸೈಕಲ್ಸ್, ಮೆನ್ಸ್ಟ್ರಲ್ ಸೈಕಲ್ಸ್, ಮೂನಿಗೆ ಅಲೈನ್ ಆಗೋದಾಗಿರ್ಬೋದು, ದ ವೇ ದೇ ಆರ್ ಕ್ರಿಯೇಟೆಡ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಸೊ ಇಂಥದ್ದೊಂದೆಲ್ಲ ಕ್ರಿಯೇಷನ್, ಅದು ಬಿಟ್ಟು ಇನ್ನೆಷ್ಟು ಕಾಂಪ್ಲೆಕ್ಸ್ ಥಿಂಗ್ಸ್ ಇದೆ. ನಾನೇನೋ ಅಂದ್ಕೊಳ್ತೀನಿ, ಅದನ್ನು ನನ್ನ ಜೀವನಕ್ಕೆ ಎಳ್ಕೊಳ್ತಾ ಇದ್ದೀನಿ ಅಂತಂದರೆ ಹೆಂಗೆ ಎಳ್ಕೊಳ್ತಾ ಇದ್ದೀನಿ? ಅದು ನನ್ನ ಜೀವನದಲ್ಲಿ ಬರ್ತಾ ಇದೆ ಅಂತಂದರೆ ಹೆಂಗೆ ಬರ್ತಾ ಇದೆ? ಈಗ ಎಲ್ಲೋ ಯಾರೋ ಒಬ್ಬರು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಂತಂದರೆ, ಕೈ ಎತ್ತಿ ಯಾರೋ ಗಣೇಶನ ಮುಂದೆ ನಿಂತಿದ್ದಾರೆ ಅಂದರೆ ಯಾಕೆ ನಿಂತಿದ್ದಾರೆ? ಯಾವತ್ತೂ ಹೇಳ್ತಾರೆ, ನಿಜವಾದ ಅತಿ ಡೀಪ್ ಪ್ರೇಯರ್ಸ್ ಕೇಳಬೇಕಂದ್ರೆ ದೇವಸ್ಥಾನಗಳಲ್ಲಿ ಸಿಗಲ್ಲ, ಹಾಸ್ಪಿಟ್ಲಲ್ಲಿ ಸಿಗುತ್ತೆ. ಓಕೆ, ನಿಜವಾದ ಭಕ್ತರಿರೋದು ದೇವಸ್ಥಾನದಲ್ಲೆಲ್ಲ, ಹಾಸ್ಪಿಟಲ್. ಹಾಗೇನೆ ಈಗ ದೇವ್ರನ್ನ ಎರಡು ಥರ ನೋಡ್ಬೋದು ನಾವು. ಅವನ್ನೆಲ್ಲ ನೋಡ್ತಾ ಇದ್ದಾನೆ, ಏನು ಅನ್ಕೊಂತಾನೋ ಅಂತ ಪ್ರೀತಿಯಿಂದ ನೋಡ್ಬೋದು, ಅವನ್ನೆಲ್ಲ ನೋಡ್ತಾ ಇದ್ದಾನಪ್ಪ ಅಂತ ಭಯದಿಂದ ನೋಡ್ಬೋದು. ನಾವು ಯಾವ ಎಮೋಷನ್ ಇನ್ವೋಕ್ ಮಾಡ್ಕೊಂಡು ಅವನ್ನ ನೋಡ್ತೀವೋ ಅದ್ರ ಪ್ರಕಾರನೇ ಥಿಂಗ್ಸ್ ನಡೆಯುತ್ತೆ. ಎಲ್ಲಾನು ನಾನು ಸೈನ್ಸಿಗೆ ಬಿಟ್ಬಿಟ್ರೆ, ನಾನು ಇವತ್ತು ವಿನಯ್ನ ಬಂದು ಮೀಟ್ ಮಾಡಬೇಕು ಅನ್ನೋದು ಯಾರು ಡಿಸೈಡ್ ಮಾಡಿದ್ದು? ವಾಟ್ ಡಿಸೈಡೆಡ್ ದ್ಯಾಟ್? ನಾನು ಎಲ್ಲಾನು ಸೈನ್ಸ್ ಪ್ರಕಾರನೇ ಹೋಗ್ತೀನಿ ಅಂತಂದರೆ, ಎಲ್ಲಾನು ನಮ್ಮ ಕೈಲೇ ಇದೆ ಅಂತಂದರೆ, ಹೂ ಡಿಸೈಡೆಡ್ ದಟ್ ಐ ಟೇಕ್ ಬರ್ತೀನಿ ದಿಸ್ ಫ್ಯಾಮಿಲಿ? ಎಲ್ಲರೂ ಅಂಬಾನಿ ಫ್ಯಾಮಿಲಿಯಲ್ಲೇ ಹುಟ್ಬೋದಾಗಿತ್ತಲ್ವಾ? ದೊಡ್ಡ ದೊಡ್ಡ ಆರ್ಟಿಸ್ಟ್ ಫ್ಯಾಮಿಲಿಯಲ್ಲೇ ಹುಟ್ಬೋದಾಗಿತ್ತಲ್ವಾ? ಅಂದ್ಕೊಂಡಿದ್ದೆಲ್ಲ ಆಗ್ತಿತ್ತಲ್ವಾ? ಸನಾತನ ಧರ್ಮ ಈಸ್ ಸೈನ್ಸ್. ಈಗ ರಾತ್ರಿ ಉಗುರು ಕಟ್ ಮಾಡಬಾರ್ದು ಅಂತಿದೆ, ಕಸ ಗುಡಿಸ್ಬಾರ್ದು ಅಂತಿದೆ. ಕಸ ಗುಡಿಸ್ಬಾರ್ದು ಯಾಕೆ ಅಂತಂದರೆ, ಅಲ್ಲಿ ಏನೋ ಒಂದು ಬಿದ್ದಿದ್ರೆ ಕತ್ಲಲ್ಲಿ ಕಾಣೋದಿಲ್ಲ, ಅದು ಹೊರಗಡೆ ಹೊಟ್ಟೋದ್ರೆ ಕಾಣೋದಿಲ್ಲ, ಊಟಕ್ಕೆ ಉಗುರು ಬಿದ್ದರೆ ಗೊತ್ತಾಗೋದಿಲ್ಲ. ಹಿಂಗೆ ದೇರ್ ಇಸ್ ಅ ರೀಸನ್ ಬಿಹೈಂಡ್ ಎವ್ರಿಥಿಂಗ್, ಅಗೇನ್ ಬಿಕಾಸ್ ಇಟ್ ಈಸ್ ಅ ಸೈನ್ಸ್. ಅದನ್ನು ಅವ್ರು ಮಾಡಿರೋದು ಒಂದು ರೀಸನ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಥಿಂಗ್ಸ್ ದಟ್ ಈಸ್ ಬಿಯಾಂಡ್ ಸೈನ್ಸ್. ಅದನ್ನು ಅರ್ಥ ಮಾಡ್ಕೋಬೇಕು, ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕು. ಹೌದು, ಪಾಸಿಟಿವ್ ಎನರ್ಜಿ ಇರೋ ಥರ ನೆಗೆಟಿವ್ ಎನರ್ಜಿ ಇದ್ದೇ ಇದೆ. ಈಗ ಮಂತ್ರ ಅಂತ ಫಾಲೋ ಮಾಡಿದಾಗ ವಾಮಾಚಾರನೂ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಈಗ ಒಂದನ್ನ ನಾನು ಹಾರ್ಡ್ ವೇನಲ್ಲಿ ಹೋಗಿ ತಗೋಬೇಕು ಅಂತಂದ್ರೂ ಈಸಿ ವೇನಲ್ಲೂ ಇದೆ. ಅಗೇನ್ ವಿ ವರ್ ಸ್ಪೀಕಿಂಗ್ ಅಬೌಟ್ ಸೆಕ್ಸ್ ಅಲ್ಲ, ವಾಮಾಚಾರದಲ್ಲಿ ಸೆಕ್ಸ್ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ಬಿಕಾಸ್ ಇಟ್ ಈಸ್ ಸೋ ಪೊಟೆಂಟ್ ಎನರ್ಜಿ. ದೇ ಯೂಸ್ ಇಟ್ ಇನ್ ಅ ಫಾರ್ಮ್ ಟು ಗೆಟ್ ಥಿಂಗ್ಸ್ ಫಾಸ್ಟರ್.
ಓಕೆ. ಸ್ಮಶಾನದಲ್ಲಿ ಹ್ಯಾವಿಂಗ್ ಸೆಕ್ಸ್ ಇಸ್ ಆಲ್. ನಂಗೆ ಒಂದು ಡೌಟು, ಸೀರಿಯಸ್ ಆಗಿ ಇದು ವರ್ಕ್ ಆಗುತ್ತೆ? ಆಗತ್ತೆ. ವಾಮಾಚಾರ ಅನ್ನೋದಿದೆ. ನಮ್ಮ ಊರುಗಳಲ್ಲೇನೆ ನಾವು ಎಷ್ಟು ಎಕ್ಸಾಂಪಲ್ ನೋಡಿರ್ತೀವಿ. ಈಗ 3 ರಸ್ತೆ ಸೇರೋ ಕಡೆ ಎದುರುಗಡೆ ಒಂದು ಮನೆ ಇದ್ರೆ ಅಲ್ಲಿಗೆ ಹೋಗ್ಬಿಡಿ ಅಂತಂತಾರೆ. ಯಾಕೆ? ಎಲ್ಲಾ ಕಡೆ ಪೂಜೆ ಮಾಡಿ ನಿಂಬೆ ಹಣ್ಣುಗಳನ್ನ ತಂದು 3 ರಸ್ತೆ ಕೂಡ ಜಾಗದಲ್ಲಿ ಹಾಕ್ತಾರೆ. ಎದುರುಗಡೆ ಮನೆ ಮಾಡಿದ್ರೆ ಅಲ್ಲಿ ಎಂಟಿಟೀಸ್ ಏನೇನಿದೆ ಅದು ಆ ಮನೆಗೆ ಎಂಟರ್ ಆಗುತ್ತೆ ಅಂತ, ಆ ಮನೆ ಉದ್ಧಾರ ಆಗೋದಿಲ್ಲ ಅಂತ. ಅದಕ್ಕೆ ಅಂತ ಜಾಗದಲ್ಲಿ ಮನೆ ಇದ್ರೆ ಎದುರುಗಡೆ ಗಣೇಶಂದು ಮೂರ್ತಿ ಮಾಡಿ ಹಾಕಿರ್ತಾರೆ, ಇಲ್ಲ ಆಂಜನೇಯನ ಮೂರ್ತಿ ಹಾಕ್ಸಿರ್ತಾರೆ, ಇಲ್ಲ ಡೋರಿಗೆ ಗಣೇಶಂದು ಹಾಕ್ಸಿರ್ತಾರೆ. ಆದ್ರೂ ಎಲ್ಲರಿಗೂ ಒತ್ತಾಸೆ ಆಗೋದಿಲ್ಲ ಆ ಮನೆ. ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನೆಗೆಟಿವ್ ಎಂಟಿಟೀಸ್ನ. ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ಬೋತ್ ನೆಗೆಟಿವ್ ಎಂಟಿಟೀಸ್ ಎರಡನ್ನೂ ನಾನು ಪರ್ಸ್ನಲ್ ಆಗಿ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಏನು ಜೀವನದಲ್ಲಿ ಒಪ್ಕೊಳ್ಳೋದು ಸಾಧ್ಯ ಇಲ್ವ? ಈಗ ನಂದೇ ಫ್ರೆಂಡ್ಸ್ ಎಷ್ಟೊಂದು ಜನ ದೇವ್ರಿಲ್ಲ ಅಂತಿದ್ದವರು ದೇವ್ರು ಇದ್ದಾನೆ ಅಂತ ಒಪ್ಕೊಂಡು ಇವತ್ತು ಪೂಜೆ ಮಾಡ್ತಾರೆ. ಯಾಕಂದರೆ ಜೀವನದಲ್ಲಿ ಅಂಥ ಸಂದರ್ಭಗಳು ಬಂದಿದೆ. ಆ್ಯಂಡ್ ನನಗೆ ಪರಿಚಯ ಇರೋ ಫ್ರೆಂಡ್ಸ್ ಇದ್ದಾರೆ ಏಥಿಸ್ಟ್ಗಳು. ನಾನು ಕೇಳಿದಾಗ ನೀವುಗಳು ಅದನ್ನು ಮಾಡ್ಕೊಂಡಿರೋದು ನಿಮಗೊಂದು ಬೌಂಡ್ರಿ ಹಾಕೊಳ್ಳೋದಕ್ಕೆ, ಇಂತಿಂಥ ರೂಲ್ಸ್ ಇದೆ, ಅದಕ್ಕೆ ಎಲ್ಲ ಜೀವನ ನಡೀತಾ ಇರೋದು. ನನ್ನ ಬೌಂಡ್ರಿ ದೊಡ್ಡದಿದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಅಗೇನ್ ಆಸ್ ಎ ಸೆಡ್, ಏನು ಬೇಕಾದರೂ ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಧರ್ಮ ಕರ್ಮ ಅನ್ನೋದು ಯಾಕಿದೆ ಅಂತಂದರೆ ಜೀವನನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗೋದಕ್ಕೆ, ರೂಲ್ ಸೆಟ್ ಮಾಡೋದಕ್ಕೆ. ಅಟ್ ದ ಸೇಮ್ ಟೈಮ್ ಸನಾತನ ಧರ್ಮ ಅಂತಂದರೆ ಇಟ್ ಇಸ್ ನಾಟ್ ಯು ಹ್ಯಾವ್ ಟು ಲೀವ್ ಲೈಕ್ ದಿಸ್. ಇಲ್ಲ, ಸನಾತನ ಧರ್ಮ ಬೇಸಿಕಲಿ ಅದು ಎಲ್ಲದರಲ್ಲೂ ದೇವ್ರನ್ನ ನೋಡುತ್ತೆ. ಒಂದು ಎಲೆಯಲ್ಲಿ ದೇವ್ರನ್ನ ನೋಡುತ್ತೆ, ಒಂದು ಕಲ್ಲಲ್ಲಿ ದೇವ್ರನ್ನ ನೋಡುತ್ತೆ, ಎಲ್ಲದರಲ್ಲೂ ದೇವ್ರಿದೆ ಅನ್ನೋದು. ದಟ್ ಈಸ್ ಬೇಸಿಕಲಿ. ಒಂದು ಕ್ವಶನ್ ಅಕ್ಷಯ್ ಅವರ, ಏನು ಗೊತ್ತಾ, ಇವಾಗ ನೀವು ಹೇಳಿದ್ರೆ ನೆಗೆಟಿವ್ ಎನರ್ಜಿ ವರ್ಕ್ ಆಗುತ್ತೆ ಅಂತ ಹೇಳಿ. ದೆರ್ ಆರ್ ಪೀಪಲ್, ಇವಾಗ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂತ ತಕ್ಷಣ, ಓಕೆ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತೊಗೊಳೋಣ. ಇವಾಗ ನೀವು ಬೆಳೀತಾ ಇದ್ದೀರಾ, ನಿಮ್ಮ ರಿಲೇಷನಲ್ಲಿ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಆಗಿರೋ, ಅವ್ನು ಬೆಳೀತಾ ಇದೆ, ಅವ್ನಿಗೆ ಏನಾದರೂ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ವಾಮಾಚಾರ ಮಾಡ್ತಾರೆ ಅನ್ನೋದು ಕೇಳ್ಪಟ್ಟಿದ್ದೀನಿ. ಇನ್ ಕೇಸ್ ವರ್ಕ್ ಆಯಿತು ಅಂತ ಅಂದರೆ ನೀವು ಏನೂ ತಪ್ಪು ಮಾಡಿರಲ್ಲ, ನೀವು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀರಾ, ನಿಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ ನಿಮ್ಗೇನೋ ಒಂದು ಕೆಟ್ಟದಾಯಿತು ಅಂತ ಅಂದರೆ, ನಾನು ಇಷ್ಟು ದಿನ ನಾವು ಒಳ್ಳೆಯವ್ರಾಗಿ ಇದ್ದಿದ್ದೆ ತಪ್ಪ, ನಾವು ಕಷ್ಟಪಟ್ಬಿಟ್ಟು ಏನೋ ಒಂದು ಕೆಲಸ ಮಾಡಿದ್ದೆ ತಪ್ಪ? ಬಿಕಾಸ್ ದಿಸ್ ಹ್ಯಾಸ್ ಹ್ಯಾಪನ್ಡ್ ಅಲ್ಲ. ಈಗ ರಸ್ತೆಯಲ್ಲಿ ಯಾರೋ ಒಬ್ಬ ಹುಡುಗ ಪ್ರಪೋಸ್ ಮಾಡಿರ್ತ ಒಂದು ಹುಡುಗಿಗೆ, ಆ ಹುಡುಗಿ ಒಪ್ಕೊಂಡಿರಲ್ಲ ಅಂತ ತಂದು ಆ್ಯಸಿಡ್ ಹಾಕ್ಬಿಟ್ಟಿರ್ತಾನೆ. ಆ ಹುಡುಗಿ ತಪ್ಪೇನಿದೆ? ಯಾರೋ ಬ್ಯಾಂಕಿಂದ ಅಮೌಂಟ್ ತೊಗೊಂಡು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಯಾರು ಬಂದು ಚಾಕು ಹಾಕಿ ಅಮೌಂಟ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ತಪ್ಪೇನಿದೆ? ನಾನು ಅರ್ಥ ಮಾಡ್ಕೋಬೇಕು. ಆ್ಯಸಿಡ್ ಹಾಕ್ದವನು ಚೂರಿ ಹಾಕ್ದವನು ಜೈಲಿಗೆ ಹೋಗ್ತಾರೆ, ಅವರು ಶಿಕ್ಷೆ ಅನುಭವಿಸ್ತಾರೆ ಅಂತ. ಕೆಲವು ಸರಿ ವಿ ಗೆಟ್ ಸ್ಟಕ್ ಇನ್ ಸರ್ಟನ್ ಕಾನ್ಸಿಕ್ವೆನ್ಸಸ್ ವೇರ್ ವಿ ಡಿಡಂಟ್ ಬಿಲಾಂಗ್ ಇನ್. ಅಗೇನ್ ಅದು ಸರ್ಕಲ್ ಬ್ಯಾಕ್ ಟು ಕರ್ಮ ಅಂತ ಬರುತ್ತೆ ಕೆಲವು ಸರಿ. ಓಕೆ. ಸೊ ದಟ್ ವಾಸ್ ಪ್ರೀಡಿಸ್ಟಿನ್ಡ್ ಅಂತ ಬರುತ್ತೆ ಕೆಲವ್ರು ಹೇಳ್ತಾರೆ. ಸೊ ಕೆಲವ್ರಿಗೆ ನೀವು ಎಕ್ಸ್ಪ್ಲನೇಷನ್ ಕೇಳಿದಾಗ ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ದಟ್ ವೇ. ಈಗ ಫಾರ್ ಎಕ್ಸಾಂಪಲ್ ಈ ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ ಒಂದು ಪರ್ವ ಬರುತ್ತೆ, ಸ್ತ್ರೀ ಪರ್ವ. ಅದರಲ್ಲಿ ಎಲ್ಲ ಹೆಣಗಳಿವೆ, ಎಲ್ಲರೂ ದುಃಖದಲ್ಲಿ ನೋಡ್ತಾ ಇದ್ದಾರೆ. ಆಗ ಗಾಂಧಾರಿ ಬಂದು ಶ್ರೀಕೃಷ್ಣಂಗೆ ಶಾಪ ಕೊಡ್ತಾಳೆ, ಹಿಂಗೆ ನಿಂದು ಯಾದವ ಇದೆಲ್ಲ ನಾಶ ಆಗಿ ಹೋಗ್ಲಿ, 36 ವರ್ಷಕ್ಕೆ ನೀನು ಸತ್ತೋಗು, ನೀನು ಸಾಯ್ಬೇಕಾದ್ರೆ ನಿನಗೆ ಯಾರು ರೆಸ್ಪೆಕ್ಟ್ ಕೊಡೋಕ್ಕೂ ಸುತ್ತ ಯಾರು ಇರಬಾರ್ದು, ನಿನ್ನ ನೋಡೋಕ್ಕೂ ಯಾರು ಇರಬಾರ್ದು ಅಂತ ಕೃಷ್ಣ ಹಾಗೆ ಸಾಯ್ತಾನೆ. ಬಟ್ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಇದು ನನಗೆ ಆಲ್ರೆಡಿ ಗೊತ್ತಿತ್ತು, ನನ್ನ ಜೀವನ ಹೀಗೆ ಎಂಡ್ ಆಗೋದಂತ ಗೊತ್ತಿತ್ತು, ನೀನು ಹೇಳೋ ಅವಶ್ಯಕತೆ ಇರಲಿಲ್ಲ. ನೀನು ಹೇಳಿ ನಿನ್ನ ಜೀವನ ಪೂರ್ತಿ ಅವಳು ಕಣ್ಣು ಕಟ್ಕೊಂಡಿರ್ತಾಳಲ್ಲ, ಅದರಿಂದ ಅವಳಿಗೊಂದು ಸಿದ್ಧಿ ಇರುತ್ತೆ, ಅದನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ, ಖಾಲಿ ಮಾಡ್ಕೊಂಡಿರ್ತಾಳೆ. ಹಾಗೇನೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಆರ್ ಪ್ರೀಡೆಸ್ಟಿನ್ಡ್. ಅದನ್ನು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಅದು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಆ್ಯಂಡ್ ಲೈಫ್ ಇಸ್ ಲೈಕ್ ಕಂಪ್ಲೀಟ್ಲಿ ಪ್ರೀಡಿಫೈನ್ಡ್ ಆ ಥರ ಕೆಲವು ಸರ್ಟನ್ಸಲ್ಲಿ. ದಟ್ ಈಸ್ ದ ಲಾಜಿಕಲ್ ಅನ್ನೋದಕ್ಕಿಂತ ಅವ್ರ ಲೈಫ್ ಹೀಗೆ ಡಿಸೈಡ್ ಆಗಿತ್ತು ಅನ್ನೋ ರೀಸನಿಂಗ್ನ ಕೊಡ್ತಾರೆ. ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಆಲ್ರೆಡಿ ಹೇಳಿದ್ದೀನಿ, ನಾವು ಒಬ್ಬರ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಅದರಿಂದ ನಮ್ಮ ಎನರ್ಜಿ ಮಲಿನ ಆಗುತ್ತೆ, ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನಷ್ಟು ಮಲಿನ ಆಗುತ್ತೆ, ಆ್ಯಕ್ಷನ್ ತೊಗೊಂಡ್ರೆ ಇನ್ನಷ್ಟು ಮಲಿನ ಆಗುತ್ತೆ. ಈ ಪ್ರಾಸೆಸ್ ಥ್ರೂ ವಾಮಾಚಾರ ಅದರೆಲ್ಲ ಮಾಡಿದ್ರೆ ಇಟ್ ಈಸ್ ನಾಟ್ ನನ್ನ ಎನರ್ಜಿ ಮಲಿನ ಆಗ್ತಾ ಇರೋದು, ಪೂರ್ತಿ ನನ್ನ ಫ್ಯಾಮಿಲಿ, ನನ್ನ ಲೀನಿಯೇಜ್ ಏನಿದೆ ಅದು ಹಾಳಾಗೋಕ್ಕೆ ಶುರು ಆಗುತ್ತೆ. ಓಕೆ ಓಕೆ ಓಕೆ. ಸೊ ನೀನು ಯಾರನ್ನೂ ಹಾಳು ಮಾಡಬೇಕು ಅನ್ನೋ ರೀಸನಿಗೆ ನೀನು ಇಡೀ ಫ್ಯಾಮಿಲಿನ ನೀನು ಬಿಟ್ಕೊಡೋಕೆ ರೆಡಿ ಇದೆಯಾ, ನೀನು ಇಡೀ ವಂಶ ನಿರ್ವಂಶ ಮಾಡೋಕೆ ರೆಡಿ ಇದೆಯಾ? ನಮ್ಮ ಊರಲ್ಲೇ ಎಕ್ಸಾಂಪಲ್ಗಳಿವೆ ಈ ಥರ ಮಾಡಿಸ್ದವ್ರದ್ದು. ಬಟ್ ಅಗೇನ್ ಅದು ಮಾಡಿಸಿದೆ ಅಂತ ಗೊತ್ತಾಗ್ತಿದ್ದಂಗೆ ಅದನ್ನು ಹೋದರೆ ಅದನ್ನು ನಿವಾರಣೆ ಮಾಡೋಕ್ಕೂ ಚಾನ್ಸಸ್ ಇದೆ. ದೇವ್ರ ಹತ್ರ ಹೋಗಿ ಅದನ್ನು ತೆಗಿಸ್ಬೋದು, ಅದು ಗೊತ್ತಾಗ್ಬೇಕು. ನನಗೆ ತೊಂದರೆ ಆಗ್ತಿದೆ, ನಾನು ಅದನ್ನು ವಾಪಸ್ ರಿವರ್ಟ್ ಮಾಡ್ಕೊಂಡೆ, ಬಟ್ ತೊಂದರೆ ಮಾಡಿದವನಿಗೆ ಅದು ರಿವರ್ಟ್ ಆಗಲ್ಲ, ಅವ್ನು ಇಡೀ ಕಾಂದಾನ ಅನ್ಭವಿಸ್ಬೇಕು. ಬೈ ಎನಿ ಚಾನ್ಸ್ ಲೈಕ್ ನಿಮ್ಗೇನು ಗೊತ್ತಾಗ ಲೈಕ್ ಇವಾಗ ಯಾರಾದ್ರೂ ಒಬ್ರಿಗೆ ವಾಮಾಚಾರ ಮಾಡಿಸಿದ್ದಾರೆ ಅಂದರೆ ಅದು ಮಾಡಿಸಿದಾರ ಇಲ್ವ ಅಂತ ಗೊತ್ತಾಗತ್ತೆ. ದೇವರಿಗೆ ಕೇಳಿಸೋದು ಅಂತ ಮಾಡ್ತಾರೆ. ನಮ್ಮೂರಲ್ಲೂ, ನಮ್ಮ ತಾಯಿ ಊರಲ್ಲೂ ಬ್ರಹ್ಮಲಿಂಗೇಶ್ವರ ಇದೆ, ಇನ್ನೊಂದು ಕಡೆ ನಮ್ಮೂರಲ್ಲಿ ದುರ್ಗಾ ಪರಮೇಶ್ವರಿ ಇದೆ,
ಅಮ್ಮನವರು ಅಂತ ಕರಿತೀವಿ, ನಮ್ಮ 3 ದೇವರು, ಮೇಘರವಳ್ಳಿ ದುರ್ಗಾ ಪರಮೇಶ್ವರಿ ಅಂತ. ಸೊ ಅದು ಆ ತಾಯಿ ಎಷ್ಟು ಸ್ಟ್ರಾಂಗ್ ಅಂತಂದರೆ ಬೆಂಗಳೂರಿಗೂ ಕರೆಸ್ತಾರೆ ಅವ್ರನ್ನ, ಮೇಘರವಳ್ಳಿಯಿಂದ ಬೆಂಗಳೂರು ಕರೆಸ್ತಾರೆ, ಪಲ್ಲಕ್ಕಿಲಿ ಬರ್ತಾಳೆ ತಾಯಿ. ಸೊ ನಮ್ಮ ಫ್ಯಾಮಿಲಿ ಪಲ್ಲಕ್ಕಿ ಕೊಟ್ಟಿದ್ದಿತ್ತು, ಸೊ ಹೇಳಬಾರ್ದು ಮಾಡಿದ್ದು, ಬಟ್ ಪಲ್ಲಕ್ಕಿ ಕೊಟ್ಟಿದ್ದು ಈಗಲೂ ಅದರಲ್ಲೇ ಬರ್ತಾಳೆ ತಾಯಿ. ಸೊ ಅಂಥ ಜಾಗದಕ್ಕೆಲ್ಲ ಹೋದಾಗ ಪಾಸಿಟಿವ್ ಎನರ್ಜಿ ಅಂತಿದ್ದಾಗ ಎಂಥ ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನು ಹ್ಯಾಂಡಲ್ ಮಾಡೋಕೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ನಾವು ತುಂಬ ದೇವ್ರ ಕ್ಲೋಸ್ ಇದ್ದು ತುಂಬ ಹತ್ರ ಇದ್ದಾಗ ಸರಿಯಾದ ಟೈಮಿಗೆ ಅಂಥದ್ದೊಂದು ನಡೀತಾ ಇದೆ ಅಂತ ಯಾರ ಕೈಲೂ ನಮಗೆ ಗೊತ್ತಾಗುತ್ತೆ, ಯಾರ ಕೈಲೂ ಹೇಳಿಸ್ತಾಳೆ. ಆ್ಯಂಡ್ ಅದನ್ನು ನಮ್ಮ ಹತ್ರ ಬರದೇ ಇರೋ ಥರ ಮಾಡಿಸಿ ಅದನ್ನು ರಿಮೂವ್ ಮಾಡಿಸ್ತಾಳೆ. ಬಟ್ ಮಾಡ್ದವನಿಗೆ ಅದು ರಿಮೂವ್ ಆಗಲ್ಲ. ಆತ ಅದನ್ನ ಫ್ಯಾಮಿಲಿ ತುಂಬ ಅನುಭವಿಸ್ಬೇಕು. ಹಾಳಾಗೋಗಿರೋನು ನಾನು ನೋಡಿದ್ದೀನಿ. ಓಕೆ, ನಮ್ಮ ಊರುಗಳಲ್ಲೇ ನೋಡಿದ್ದೀನಿ. ಕೇಳ್ತಿದ್ರೆ ನಮ್ಗೊಂಥರ ಇಡೀ ಫ್ಯಾಮಿಲಿ ಹಾಳಾಗಿರೋದು ನೋಡಿದ್ದೀನಿ. ಹಾಳಾಗೇ ಆಗುತ್ತೆ. ಅದನ್ನ ನಾನು ನೆನ್ಪಿಟ್ಕೋಬೇಕು. ನನ್ನ ದ್ವೇಷದಲ್ಲಿ ಅಷ್ಟೊಂದು ಬ್ಲೈಂಡ್ ಆಗಿ ಹೋಗ್ಬಿಡ್ಬಾರ್ದು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ದಿರೋದು. ಫಾರ್ ಎಕ್ಸಾಂಪಲ್ ಅಶ್ವತ್ಥಾಮ ಪಾಂಡವ್ರನ್ನ ಕೊಂದು ಬರ್ತೀನಿ ಅಂತ ಹೋದ ಕೋಪದಲ್ಲಿ ಹೋದವನು ಉಪ ಪಾಂಡವರು ಅಂದ್ರೆ ಪಾಂಡವ್ರ ಮಕ್ಕಳು ತಲೆ ತಗೊಂಡು. ವೆನ್ ಯು ಆರ್ ಇನ್ ರೇಜ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೂಯಿಂಗ್. ಬಟ್ ಏನಾಯ್ತು ಅಶ್ವತ್ಥಾಮನ್ಗೆ? ಇನ್ನೂ ಅಲಿತಾ ಇದ್ದಾನ? ಕರೆಕ್ಟ್. ದಟ್ ಈಸ್ ವಾಟ್ ಹ್ಯಾಪನ್ಸ್ ಟು ಯು ಆಲ್ಸೋ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಸೊ ಇವರೆಲ್ಲ ಏನಿರ್ತದೆ, ದೈವಗಳು, ಎಂಟಿಟೀಸ್ ಎಲ್ಲ ಏನಿರುತ್ತೆ, ದೇವತೆಗಳು ಹ್ಯಾಂಡಲ್ ಮಾಡೋ ರೀತಿನೂ ಇಲ್ಲ. ಇವರೆಲ್ಲ ತುಂಬ ಉಗ್ರವಾಗಿ ಹ್ಯಾಂಡಲ್ ಮಾಡ್ತಾರೆ ಇಂಥದ್ದನ್ನು. ಸೊ ಇಫ್ ಯು ಹ್ಯಾವ್ ಡನ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ರಾಂಗ್, ದೇ ಅಫೆಕ್ಟ್ ಯು ಇನ್ ಸಚ್ ಅ ವೇ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಹೇಳ್ಕೊಳ್ಳೋದೆಲ್ಲ ಮಾಡ್ತಾರೆ. ಈಗ ಯಾರಿಗಾರು ಏನಾದ್ರು ಕೆಟ್ಟದ್ದು ಮಾಡಿದರೆ ಅಣ್ಣಪ್ಪ ಸ್ವಾಮಿ ಹತ್ರ ಹಿಂಗೊಂದು ಆಗಿದೆ, ಹಿಂಗೆ ನೀನೇ ನೋಡ್ಕೊ ಅಂತ ಅಂದ್ಬಿಟ್ರೆ ವಿಲ್ ಸಫರ್ ಲೈಕ್ ಎನಿಥಿಂಗ್. ಐ ಹ್ಯಾವ್ ಸೀನ್ ದಟ್. ಅದು ಇನ್ನೆವಿಟಬಲ್. ಸೊ ದೈವಗಳೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಂದರೆ ಸಾತ್ವಿಕ ದೈವಗಳು ಇರ್ತವೆ, ತುಂಬ ಅಗ್ರೆಸಿವ್ ದೈವಗಳು ಇರ್ತವೆ. ಸೊ ಇಫ್ ಯು ಗೆಟ್ ಸ್ಟಕ್ ದೇರಲ್ಲ, ನೀವು ನಂಬಬೋದು, ನಂಬದೇ ಇರ್ಬೋದು. ನಾನು ಎಕ್ಸಾಂಪಲ್ಸ್ನ ಲೈವ್ ಆಗಿ ನೋಡಿದ್ದೀನಿ. ಸೊ ನೀವು ನಂಬಲಿಲ್ಲ ಅಂತಂದರೆ ನಾನು ಯಾವತ್ತೂ ಹೇಳೋದು, ಅವಶ್ಯಕತೆ ಇಲ್ಲ, ನಂಬಿಕೆ ಇರೋ ಅವಶ್ಯಕತೆ ಇಲ್ಲ. ಕೆಲವರು ನಂಬಿಕೆ ಇಲ್ಲದೆ ಜೀವನ ನಡೆಸ್ಬಿಡ್ತಾರೆ, ಬಟ್ ನಂಬುವಂಥ ಸಂದರ್ಭ ಯಾವತ್ತೂ ಜೀವನದಲ್ಲಿ ಬಂದೇ ಬರುತ್ತೆ. ಇಟ್ ಈಸ್ ಆಲ್ವೇಸ್ ಬೆಟರ್. ನಾನು ಜೀವನ ಪೂರ್ತಿ ದೇವ್ರಿಲ್ಲ ಇಲ್ಲ ಅಂತ ಅಂದ್ಕೊಂಡು ಹೋಗಿ ದೇವ್ರಿದ್ದಾನೆ ಅಂತ ಕಂಡ್ಕೊಳ್ಳೋದಕ್ಕಿಂತ ದೇವ್ರಿದ್ದಾನೆ ಅಂತ ಕಂಡ್ಕೊಂಡು ಹೋಗಿ ಕರೆಕ್ಟಾಗಿ ಬದುಕಿ ದೇವ್ರಿಲ್ಲ ಅಂತ ಕಂಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸಡನ್ನಾಗಿ ಒಬ್ಬನಿಗೆ ಡೋರ್ ಹತ್ರ ಒಬ್ರು ಬಂದು ನಿಂತ್ಕೊತಾರಂತೆ, ಕರೀತಾರಂತೆ, ಇಲ್ಲಿ ಬಾರಪ್ಪ ಅಂತ. ಯಾರು ನೀನು? ನಾನು ದೇವರು, ಇವತ್ತು ನಿನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದೀನಿ, ಕರೀತಾ ಇದೆಯಲ್ಲ, ಸೊ ಅದಕ್ಕೆ ಬಂದಿದ್ದೀನಿ ಅಂತ. ಒಂದು ಫುಲ್ಲು ಸುಮ್ಮನೆ ಏನೋ ಮಾತಾಡ್ತಿದ್ದಾನೆ. ಅಷ್ಟೊತ್ತಿಗೆ ಅಮ್ಮ, ಒಬ್ಬನೇ ಯಾರ ಜೊತೆ ಮಾತಾಡ್ತಿದ್ಯೋ ಅಂತ ಕೇಳ್ತಾನಂತೆ. ದೇವರೇ ಇರ್ಬೋದು, ಬಾ ಒಳಗೆ ಅಂತ. ದೇವ್ರು ಬಂದು ಪಕ್ಕದಲ್ಲಿ ತಿಂಡಿ ಕುತ್ಕೊತಾನೆ. ಅವ್ನು ದಿನ ಅಮ್ಮಂಗೆ ಬೈತಾ ಇರ್ತಾನೆ, ನೀನು ಅಡುಗೆ ಸರಿಯಾಗಿ ಮಾಡಿಲ್ಲ, ಅದಿಲ್ಲ ಅಂತ. ಇನ್ನೇನು ಬೈಯೋಕೆ ಹೋಗ್ತಾನೆ, ಪಕ್ಕದಲ್ಲಿ ದೇವ್ರಿದ್ದಾನೆ, ಅಡುಗೆ ಚೆನ್ನಾಗಿದೆಯಮ್ಮ ಅಂತಾನೆ. ಆಫೀಸ್ಗೆ ಹೋಗ್ತಾನೆ, ಕಲಿಗೆ ಬೈಬೇಕು ಅಂತಾನೆ ಬೈಯ, ರಸ್ತೆಯಲ್ಲಿ ಗಾಡಿ ಓಡಿಸ್ತಾ ಇರ್ತಾನೆ, ಯಾರಿಗೋ ಬೈಬೇಕು ಅಂತಾನೆ ಬೈಯೋದಿಲ್ಲ. ಹಿಂಗೆ ಬದುಕ್ತಾ ಹೋಗಿ ಸಡನ್ನಾಗಿ ಅವನ್ನ ನೋಡ್ತಾ ಇದ್ದ ರೀತಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ್ನ ಎಲ್ಲರೂ ಒಳ್ಳೆತನದಲ್ಲಿ ನಡೆಸ್ಕೊಳಕ್ಕೆ ಶುರು ಮಾಡ್ತಾರೆ, ಅವನು ಒಳ್ಳೆಯನಾಗೋಕ್ಕೆ ಶುರು ಆಗ್ತಾನೆ. ಸೊ ಯಾವತ್ತು ದೇವ್ರು ನೋಡ್ತಾ ಇದ್ದಾನೆ ಅನ್ನೋ ಥರ ಬದುಕಿದ್ರೆ, ಈ ಯಾವ್ದು ಬೃಂದಾವನ್ಗೆಲ್ಲ ಹೋದರೆ ಅವರು ರಾಧೆ ಅಂತ ಹೇಳಿ ಶುರು ಮಾಡ್ತಾರೆ, ರಾಧೆ ಅಂತ ಹೇಳಿ ಕಾನ್ವರ್ಸೇಷನ್ ಎಂಡ್ ಮಾಡ್ತಾರೆ. ಈ ರಾಧೆ ಮಧ್ಯೆ ಬ್ಯಾಡ್ ಥಿಂಗ್ಸ್ ಹುಟ್ಟೋದಿಲ್ಲ. ಯಾಕಂದರೆ ಅವ್ರದ್ದು ಆಲ್ವೇಸ್ ಕಾನ್ಷಿಯಸ್ ಇದೆ, ನಾವು ತೊಗೊಳ್ತಾ ಇದ್ದೀವಿ ರಾಧೆ ಹೆಸರು, ಏನು ತಪ್ಪು ಮಾಡಬಾರ್ದು ಅಂತ. ಸೊ ದೇ ಆರ್ ಆಲ್ ರೆಸ್ಪೆಕ್ಟೆಡ್ ಆ್ಯಂಡ್ ದೇ ಆರ್ ಕ್ಲೋಸ್ ಟು ಗಾಡ್ ದಟ್ ವೇ. ಸೊ ಯಾವತ್ತೂ ಅಷ್ಟೇ ಕಾರ್ತಿಕೇಯ 2ನಲ್ಲಿ ಒಂದು ಲೈನ್ ಬರುತ್ತೆ, ನಂದು ವಾಟ್ಸಪ್ ಸ್ಟೇಟಸ್ ಅದೇನೆ, ಆ್ಯಂಡ್ ಇಟ್ ಹ್ಯಾಸ್ ಹ್ಯಾಪನ್ ಫಾರ್ ಮೀ ಆಲ್ವೇಸ್. ಐ ಡೋಂಟ್ ಬಿಲೀವ್ ಇನ್ ಮಿರಾಕಲ್ಸ್ ಬಿಕಾಸ್ ದೇ ಹ್ಯಾಪನ್, ಮಿರಾಕಲ್ಸ್ ಹ್ಯಾಪನ್ ಬಿಕಾಸ್ ಐ ಬಿಲೀವ್ ಇನ್ ದಮ್. ಪವಾಡಗಳು ನಡೆಯುತ್ತೆ ಅಂತ ನಾನು ಪವಾಡಗಳನ್ನ ನಂಬೋದಿಲ್ಲ, ನಾನು ನಂಬುತ್ತೀನಿ ಅನ್ನೋ ರೀಸನ್ಗೆ ಪವಾಡಗಳು ನಡೀತವೆ ಅಲ್ಲ, ಆಲ್ವೇಸ್. ಕರೆಕ್ಟ್. ಸೊ ನಾವು ಏನು ಯೋಚನೆ ಮಾಡ್ತೀವಿ ಅದು ಡೆಫಿನೆಟಾಗಿ ಆಗತ್ತೆ. ಸೊ ನಾನೇನೋ ತೊಗೊಂಡು, ಈಗ ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ ಅಂತಂದರೆ ಅದೆಲ್ಲ ಯಾವತ್ತೋ ಒಬ್ಬನ ತಲೆಯಲ್ಲಿ ಬಂದಿದ್ದು. ಆ ತಲೆಯಲ್ಲಿ ಬಂದಿದ್ದ ಥಾಟ್ನ ಆತ ವರ್ಕ್ ಮಾಡಿ ಆ ಏನು ಅಪ್ಪರ್ ಕಾನ್ಷಿಯಸ್ಸಿಂದ ಈ ವರ್ಲ್ಡಿಗೆ ಎಳ್ಕೊಂಬಂದಿದ್ದಾನೆ. ಓಕೆ, ಸೈನ್ಸ್ ಪ್ರಕಾರ ತಂದ ರೂಲ್ಸ್ ಇದೆ, ಬಟ್ ಆ ಥಾಟು ಎಲ್ಲಿಂದ ಬಂತು? ವೇರ್ ಡಿಡ್ ಅ ಥಾಟ್ ಟೇಕ್ ಬರ್ತ್? ಅದಕ್ಕೆಲ್ಲ ಒಂದು ರೀಸನ್ ಇರಬೇಕು. ಈಗ ಇಷ್ಟೇ ಗ್ರಾವಿಟೇಷನಲ್ಲಿ ಈ ಅರ್ಥ ಹಿಂಗೆ ಸುತ್ತಾ ಇದೆ, ಅದಕ್ಕೆ ಇಷ್ಟೇ ಗ್ರಾವಿಟೇಷನಲ್ಲಿ ಇದಿದೆ, ಮೂನ್ ಇದೆ ಅಂತಂದರೆ ಅದಕ್ಕೆಲ್ಲ ಒಂದು ರೀಸನ್ ಇದೆ. ಅದಕ್ಕಿಂತ ಒಂಚೂರು ಜಾಸ್ತಿ ಆದರೆ ಲೈಫ್ ಎಂಡ್ ಆಗೋಗುತ್ತೆ. ಕರೆಕ್ಟ್. ಇದೊಂದೇನು ಇದಿದೆ, ಅದರೊಳಗೊಂದು ಎನರ್ಜಿ ಇರಲೇಬೇಕಲ್ಲ. ಇದು ಹೆಂಗೆ ರನ್ ಆಗ್ತಿದೆ? ಎಲೆಕ್ಟ್ರಿಸಿಟಿ ಇದ್ದರೆ ತಾನೇ ರನ್ ಆಗೋದು. ಇದರೊಳಗೆ ರನ್ ಮಾಡ್ತಾ ಇರೋದೇನು? ಅದು ಎಲ್ಲಿಂದ ಬಂತು? ಆ ಎನರ್ಜಿ ಎಲ್ಲಿದೆ? ಇಫ್ ಯು ಡಿಫೈನ್ ಎವ್ರಿಥಿಂಗ್ ಬೈ ಸೈನ್ಸ್, ವಾಟ್ ಯು ಕಾಲ್ ದಿಸ್ ಎನರ್ಜಿ ಆಸ್? ನಂಗೆ ಒಂದು ಡೌಟ್ ಇದೆ ಅಕ್ಷಯ್ ಅವರ. ಸೊ ನೀವು ಇವಾಗ ಇದನ್ನೆಲ್ಲ ಹೇಳಿದ್ರಲ್ಲ, ಅಂದರೆ ಈ ದೇವರು ಮೈ ಮೇಲೆ ಬರೋದು ಎಲ್ಲದು ಅಂತ ಹೇಳಿ. ಸೊ ಇದು
ನಿಜವಾಗ್ಲೂ ಅಂದರೆ ಒಂದು ದೇವ್ರ ಮೈ ಮೇಲೆ ಬರೋದು ಒಂದಿಷ್ಟು ಕಡೆ ನಾನು ಕೇಳಿದ್ದೀನಿ, ಅಮ್ಮನವ್ರು ಬರೀತಾರೆ, ಇಲ್ಲ ಅಮ್ಮನವ್ರು ಹೇಳಿಕೆ ಕೊಡ್ತಾರೆ, ಈ ಥರದ್ದೆಲ್ಲ ಕೇಳಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಕಡೆ ಅದನ್ನೇ ಬೇರೆ ಥರ ಇಟ್ಕೊಂಡು ಮೋಸ ಮಾಡೋದನ್ನು ನೋಡಿದ್ದೀನಿ ಟಿ ವಿಗಳಲ್ಲಿ. ಸೊ ಏನು ಅನ್ಸೋದು ಇದನ್ನು? ಹೇಳದ್ನಲ್ಲ, ಮಾಡಿದ್ದೆಲ್ಲ ತಲೆ ಮೇಲೆ ಹಾಕೊಂಡ್ರೆ ನೀರು ಥರ ಕಾಲ ಹತ್ರ ಬಂದೇ ಬರುತ್ತೆ ಒಂದಿನ. ನಾನು ಅವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿದ್ದೀನಿ ಅಂತಂದರೆ, ನಾವು ಮೋಸ ಮಾಡಿರೋರು ಹಾಳಾಗಿರೋದನ್ನು ನಾವು ಎಕ್ಸಾಂಪಲ್ ನೋಡಿದ್ದೀವಿ, ನಾವುಗಳೇ ನೋಡಿದ್ದೀವಿ, ಟಿ ವಿಗಳಲ್ಲಿ ಎಲ್ಲ ನೋಡಿದ್ದೀವಿ. ಮೈ ಮೇಲೆ ಬರೋದು ಅದಕ್ಕೂ ತುಂಬ ಸಿದ್ಧಿ ಇರಬೇಕು, ಅದಕ್ಕೆ ಸರ್ಟೆನ್ ರೂಲ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಆಗ ಆವಾಹನೆ ಮಾಡಿಕೊಂಡು ಆನ್ಸರ್ ಕೊಡೋರು ಇದ್ದಾರೆ, ಜೆನ್ಯುನ್ ಪೀಪಲ್ಗಳಿದ್ದಾರೆ. ಕೆಲವರಿಗೆ ಅವ್ರದ್ದೇ ಆದ ಶಕ್ತಿಗಳಿರುತ್ತೆ, ಸಿದ್ಧಿ ಮಾಡ್ಕೊಂಡಿರ್ತಾರೆ. ಈ ಫಾರ್ ಎಕ್ಸಾಂಪಲ್ ರಾಯರು ಅಂತ ಬಂದಾಗ, ರಾಯರ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಮಂತ್ರಸಿದ್ಧಿ ಅನ್ನೋದಿರುತ್ತೆ. ಈ ಒಂದು ಕಡೆ ಸುಧೀಂದ್ರ ಆಶ್ರಮಕ್ಕೆ ಅವ್ರು ಹೋಗ್ತಾ ಇರಬೇಕಾದ್ರೆ ಒಂದು ಕಡೆ ನಿಂತ್ಕೊತಾರೆ. ಅಲ್ಲಿ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹೆಂಡತಿ ಮಗುನ ಆ ಕಡೆ ಕಳಿಸ್ಬಿಟ್ಟು ಇವ್ರ ಕೈಲಿ ಗಂಧ ತೇಸೋಕೆ ಶುರು ಮಾಡ್ತಾರೆ. ಅವಾಗ ಅವರು ಅಗ್ನಿ ಸೂಕ್ತ ಹೇಳ್ತಾರೆ. ಅಗ್ನಿ ಸೂಕ್ತ ಹೇಳಿದಾಗ ಅದನ್ನು ಯಾರು ಗಂಧ ಮೈಗೆ ಹಚ್ಕೊಳ್ತಾರೋ ಅವ್ರಿಗೆಲ್ಲ ಮೈ ಬೆಂಕಿ ಥರ ಉರಿಯೋಕೆ ಶುರು ಆಗುತ್ತೆ. ಅವರೆಲ್ಲ ಕಿರ್ಚಾಡೋಕೆ ಶುರು ಮಾಡಿದಾಗ ಇವ್ರ ನಾನು ಹಿಂಗೆ ಹೇಳ್ಬಿಟ್ಟೆ ಅಂತ ಹೇಳಿ ವರುಣ ಸೂಕ್ತ ಹೇಳ್ತಾರೆ. ಆವಾಗ ಎಲ್ಲ ಅದನ್ನು ಹಚ್ಕೊಂಡಾಗ ಎಲ್ಲ ತಣ್ಣಗಾಗತ್ತೆ. ಹೀಗೆ ಒಬ್ಬರದ್ದು ಒಂದೊಂದು ಸಿದ್ಧಿ ಇರುತ್ತೆ. ಈಗ ನೀವು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ವನದುರ್ಗಿ ದೇವಸ್ಥಾನ ಇದೆ, ಅಲ್ಲೊಬ್ಬರು ಕೌಡೆ ಹಾಕಿ ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಪ್ರಾರಬ್ಧ ಏನಿದೆ ಅದು ಜಾತಕ ನೋಡಿ ಹೇಳೋರಲ್ಲ, ಪ್ರಾರಬ್ಧದ ಮೇಲೆ ಹೇಳೋದು. ಯಾರು ಕೌಡೆ ಹಾಕಿ ಹೇಳ್ತಾರೆ ಅವ್ರು ನಿಮ್ಮ ಕ್ರಿಯಾಮನ ಅಂದರೆ ಪ್ರಾರಬ್ಧ ಸ್ಟಾರ್ಟ್ ಆದಮೇಲೆ ನೀವೇನೇನು ಕೆಲಸಗಳು ಮಾಡಿದ್ದೀರಾ, ಅದರಿಂದ ಏನೇನು ಆಗಿದೆ, ಅದರಿಂದ ಏನು ಸರಿ ಮಾಡ್ಕೋಬೋದು ಅನ್ನೋದನ್ನ ಕೌಡೆ ಹಾಕಿ ಹೇಳೋರು ಹೇಳ್ತಾರೆ. ಓಕೆ. ಸೊ ಕೌಡೆ ಹಾಕಿ ಹೇಳೋರ ಹತ್ರ ಯಾಕೆ ಕೇಳಬೇಕು ಅಂತಂದ್ರೆ ಅವ್ರು ಪರ್ಫೆಕ್ಟಾಗಿ ಹೇಳ್ತಾರೆ, ತುಂಬ ಪ್ರಿಸೈಸ್ ಆಗಿ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಸಿದ್ಧಿ ಬರೋದು. ಹೌದಾ? ಓಕೆ. ಸೂರ್ಯಾಸ್ತಕ್ಕಿಂತ ಮುಂಚೆ ಹೋದ್ರೆ, ಸೂರ್ಯಾಸ್ತ ಆದ್ಮೇಲೆ ಯಾರು ಕೌಡೆ ಹಾಕಲ್ಲ. ಕರೆಕ್ಟ್, ಗೊತ್ತು. ಸೂರ್ಯಾಸ್ತಕ್ಕಿಂತ ಮುಂಚೆ ಹೋದ್ರೆ ಕೌಡೆ ಹಾಕೋರು ಏನೇ ಅವ್ರು ತುಂಬ ಪ್ರಿಸೈಸ್ ಆಗಿ ಹೇಳ್ತಾರೆ, ಏನು ಎಕ್ಸಾಕ್ಟ್ಲಿ ಆಗಬೇಕು ಅನ್ನೋದು ಹೇಳ್ತಾರೆ. ಜಾತಕದ ಮೇಲಲ್ಲ, ಜಾತಕ ಆದ್ಮೇಲೆ ನೀವೇನೇನು ಮಾಡಿದ್ರೆ ಅದರಿಂದ ಏನೇನಾಗಿದೆ, ಅದ್ರ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಅಷ್ಟು ಪ್ರಿಸೈಸ್ ಬೇಕು ಅಂದರೆ ಕೌಡೆ ಹಾಕೋರ ಹತ್ರನೇ ಹೋಗಬೇಕು. ಹಿ ಈಸ್ ಒನ್ ಆಫ್ ದ ವೆರಿ ಗುಡ್ ಗೈ ಇನ್ ದ್ಯಾಟ್. ಸೊ ಇಂಥದ್ದೆಲ್ಲ ಸುಮ್ಮನೆ ಬಂದ್ಬಿಡೋದಿಲ್ಲ, ಅದಕ್ಕೆ ಅದರದ್ದೇ ಆದ ಸಿದ್ಧಿ ಬೇಕು, ಅದರದ್ದೇ ಆದ ರೂಲ್ಸ್ಗಳು ಫಾಲೋ ಮಾಡಿರಬೇಕು. ರೂಲ್ಸ್ ಫಾಲೋ ಮಾಡದೆ ನಾನು ಬದುಕಬಹುದು, ಬಟ್ ರೂಲ್ಸ್ ಫಾಲೋ ಮಾಡ್ತಾ ಹೋದರೆ, ಈಗ ಮಂತ್ರ ಉಚ್ಚಾರಣೆ, ಎಲ್ಲ ಮಂತ್ರಗಳನ್ನೂ ಎಲ್ಲರೂ ಹೇಳೋಕ್ಕಾಗೋದಿಲ್ಲ. ಕರೆಕ್ಟ್. ಸೊ ಅಪಭ್ರಂಶ ಆಗಬಾರ್ದು, ಕೆಲವು ಸರಿ ಕೆಟ್ಟದಾಗುತ್ತೆ, ಕೆಲವು ಕೆಟ್ಟದಾಗಲಿಲ್ಲ ಅಂತಂದ್ರೆ ಅದ್ರ ಮಂತ್ರದಿಂದ ಎಷ್ಟು ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸಿಗೋದಿಲ್ಲ. ಅದು ಮ್ಯಾಕ್ಸಿಮೈಸ್ ಬೇಕು ಅಂತಂದರೆ ಒಂದು ಗುರು ಅದನ್ನು ನಿಮ್ಗೆ ದೀಕ್ಷೆ ಥರ ಕೊಡಬೇಕು, ಮಂತ್ರ ಹೇಳಿಕೊಡ್ಬೇಕು, ಅವಾಗ ಅದು ಸಾಧ್ಯ ಇದೆ. ಇನ್ ದ ಸೇಮ್ ವೇ ಇದಕ್ಕೆಲ್ಲ ಅದರದ್ದೇ ಆದ ಸಿದ್ಧಿಗಳಿವೆ. ಹಾಗಂತ ನಾನು ದೇವ್ರು ಒಲೆಯದೇ ಇಲ್ವಾ ಮಂತ್ರ ಇಲ್ಲದೆ ಇಲ್ಲ. ಒಂದು ನೆನ್ನೆ ಒಂದು ಕತೆ ಹೇಳಿದೆ, ಒಂದು ಮಗು ಹೋಗಿ ದೇವ್ರ ಎದುರುಗಡೆ ನಿಂತ್ಕೊಂಡು ಏನೋ ಗೊಣಗ್ತಾ ಇರುತ್ತೆ, ಒಂದು 15 ನಿಮಿಷ 20 ನಿಮಿಷ. ಪೂಜಾರಿಗಳು ಮೊದಲನೇ ದಿನ ನೋಡ್ತಾರೆ, 2ನೇ ದಿನವೂ ನೋಡ್ತಾರೆ, ಮಗು ಮತ್ತೆ ಒಂದು ಗೊಣಗ್ತಾ ಇರುತ್ತೆ. 3ನೇ ದಿನ ನೋಡ್ತಾರೆ, ಮತ್ತೆ ಗೊಣಗ್ತಾ ಇರುತ್ತೆ. ಪೂಜಾರಿಗಳು ಬಂದು ಏನು ಗೊಣಗ್ತಾ ಇದೆಯಾ, ಮಂತ್ರಾಗಿದ್ದರೆ ಏನೂ ಬರಲ್ಲ ನಿನಗೆ, ವೇದಾಗಿದೆ ಏನೂ ಓದಿಲ್ಲ ನೀನು, ಏನು ಮಾಡ್ತಾ ಇದೆಯಾ ನೀನು? ಇಲ್ಲ, ನನಗೆ ಈ ಮೊದಲಿಂದ ಕೊನೆವರೆಗೂ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ನಾನು ಅದನ್ನು 15 ಸರಿ ಹೇಳ್ತೀನಿ ದೇವ್ರ ಎದುರುಗಡೆ, ನಿನಗೆ ಯಾವ ಮಂತ್ರ ಇಷ್ಟನೋ ಅದನ್ನು ನೀನೇ ಪೋಣಿಸ್ಕೊಂಬಿಡು, ನನಗೆ ಬೇಕಾಗಿರೋದು ಕೊಡು ಅಂತ ಹೇಳ್ತಾ ಇದ್ದೀನಿ. ದೇವರಿಗೆ ಮುಖ್ಯವಾಗಿ ಬೇಕಾಗಿರೋದು ಶುದ್ಧವಾದ ಮನಸ್ಸು, ಶುದ್ಧವಾದ ಭಕ್ತಿ, ಏಕಾಗ್ರತೆ. ನನಗೆ ಮಂತ್ರಗಳು ಬರುತ್ತೆ ಅಂತ ನಾನು ಅದನ್ನು ಉಚ್ಚಾರಣೆನೂ ಕರೆಕ್ಟಾಗಿ ಏಕಾಗ್ರತೆ ಇಲ್ಲದೆ ಸುಮ್ಮನೆ ಏನೋ ಒಂದು ಮಾಡ್ತಾ ಇದ್ದಾರೆ, ಅದರಿಂದ ಯಾವ ಫಲನೂ ಸಿಗಲ್ಲ. ಬಟ್ ಅದೇ ಪ್ರೀತಿಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ನಾನು ಕೇಳೋದನ್ನು ಕರೆಕ್ಟಾಗಿ ಕೇಳ್ಕೊಂಡ್ರೆ ಅವ್ನಿಗೆ ಅದು ತಲುಪುತ್ತೆ. ಫಸ್ಟ್ ಆಫ್ ಆಲ್ ಅವನ ಹತ್ರಗಡೆ ನಿಂತ್ಕೊಂಡು ಏನೂ ಕೇಳಬಾರ್ದು, ಯಾಕಂದರೆ ಕೇಳೋಕ್ಕಿಂತ ಮುಂಚೆನೇ ಅವನಿಗೆ ನಾನು ಏನು ಕೇಳ್ತೀನಿ ಅನ್ನೋದು ಗೊತ್ತಿರುತ್ತೆ, ಅವನಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ನನಗೆ ಯಾರಾದರೂ ಆಶೀರ್ವಾದ ಅನ್ನೋದು ಕೇಳಿದ್ರೆ, ನನಗೆ ಯಾರಾದರೂ ಹಾರೈಸು ಅಂತಂದರೆ, ಸರ್ವ ಇಷ್ಟಾರ್ಥ ಪ್ರಾಪ್ತಿರಸ್ತು ಅಂತ ನಾನು ಹಾರೈಸೋದಿಲ್ಲ. ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ನಾನು ಹಾರೈಸೋದಿಲ್ಲ. ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದ್ರಲ್ಲಿ ನಿನಗೆ ಯಾವುದರಿಂದ ಒಳ್ಳೇದಾಗುತ್ತೋ ಅದು ಮಾತ್ರ ನಿಂಗೆ ಆಗಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಸೂಪರ್. ಲಾಸ್ಟ್ ನನ್ನ ಹತ್ರ ಒಂದು ಕ್ವಶನ್ ಇದೆ, ಆಯಿತಾ? ಸೊ ಇದನ್ನು ತುಂಬ ಜನ ಕೇಳಿ ಅಂತ ಕೂಡ ಮೆಸೇಜ್ ಬಂದರು. ಸೊ ನೀವು ಹೇಳಿದ್ರಿ, ಅಂದರೆ ನಾನು ಹಳೆ ಪಾಡ್ಕಾಸ್ಟ್ ನೋಡಿದ್ದೀನಿ, ನಿಮ್ಮ ಅಕ್ಕ ಒಂದು ಬುಕ್ ಕೊಡ್ತಾರೆ, ಅದನ್ನು ಓದ್ತೀರಾ, ಅದಾಗಿದ್ಮೇಲೆ ಲೈಕ್ ನೀವು ಜಾಸ್ತಿ ಬುಕ್ಗಳನ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕತೆಗಳನ್ನ ಹೇಳಕ್ಕಂತ. ಇಷ್ಟು ದೇವರ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆ ಹಿಂಗೆ ಇದಾಯಿತು. ಆ್ಯಂಡ್ ಇದನ್ನು ಅಂದರೆ ಇವಾಗ ನಾನು ಒಂದಿಷ್ಟು ಓದಿದ್ದೀನಿ, ನಿಮ್ಮಷ್ಟು ಫ್ಲೂಯೆಂಟಾಗಿ, ನಿಮ್ಮಷ್ಟು ತಲೆನಲ್ಲಿ ಇಟ್ಕೊಂಡು ಪ್ರತಿಯೊಂದಕ್ಕೂ ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೇಳೋಕ್ಕೆ ನನ್ನ ಕೈಲಾಗಲ್ಲ. ಹಿಂಗಿದು. ಸೊ ಇವಾಗ ನಾವೇ ಯಾರಾದರೂ ಅದನ್ನು ರೂಢಿಸ್ಕೊಬೇಕು, ಇಲ್ಲಾಂದರೆ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ನಾನು ಅಕ್ಷಯ್ ಅವ್ರ ಥರ ಇದನ್ನೆಲ್ಲ ತಿಳ್ಕೊಬೇಕು, ಇದ್ರ ಬಗ್ಗೆ ಜಾಸ್ತಿ ಓದಬೇಕು, ನಾನು ಒಂದಿಷ್ಟನ್ನ ತಿಳಿಸ್ಬೇಕು ಅಂತ ತುಂಬ ಜನ ಅನ್ಕೊತಾರೆ. ಸೊ ಅವ್ರಿಗೇನಾದರೂ ಒಂದು ಸಜೆಷನ್ ಹೇಳಂಗಿದ್ರೆ ಏನು ಹೇಳ್ತೀರಾ? ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ. ನಂದು ಫ್ಯಾಮಿಲಿಲಿ ನನ್ನ ಎಕ್ಸಾಕ್ಟ್
ಇಮಿಡಿಯೇಟ್ ಫ್ಯಾಮಿಲಿಲಿ ನಮ್ಮ ತಂದೆ ತಾಯಿ ತಮ್ಮ ಯಾರು ಅಂಥ ಪೂಜೆ ಏನು ಮಾಡೋದಿಲ್ಲ. ಸೊ ಅಂಥ ಏನು ಭಕ್ತಿ ಇಲ್ಲ ದೇವ್ರ ಟುವರ್ಡ್ಸು. ಬಟ್ ನನಗೆ ಎಲ್ಲಿಂದ ಬಂತು ಅದು ನನಗೂ ಗೊತ್ತಿಲ್ಲ. ಕೆಲವು ಏನಿರುತ್ತೆ, ಈಗ ನೀವು ಮಗುನ ಮೇಲ್ಗಡೆ ಹಾರಿಸಿದ್ರೆ ಮಗುಗೆ ನಗಲೇಬೇಕು ಅಂತ ಹೆಂಗೆ ಗೊತ್ತು, ನೀರಿಗೆ ಹಾಕಿದ್ರೆ ಮಕ್ಕಳು ತೇಲ್ತವೆ. ಹಾಲು ಕುಡಿಬೇಕು ಅಂತ ಮಗುಗೆ ಹೆಂಗೆ ಗೊತ್ತು, ಹೆಂಗೆ ಹಾಲು ಕುಡಿಬೇಕು ಅಂತ. ಇದೆಲ್ಲ ಸಂಸ್ಕಾರಗಳು. ನೀವು ಹುಡ್ತಾನೆ ಸರ್ಟನ್ ಸಂಸ್ಕಾರ, ಪೂರ್ವಜನ್ಮ ಸಂಸ್ಕಾರಗಳು ನಿಮಗೆ ಬಂದಿರ್ತವೆ. ಈಗ ಒಂದು ಮೆಷಿನ್ ಹಿಂಗೆ ಬಂತು ಅಂತಂದರೆ ಅದರಲ್ಲಿ ಇಂತಿದ್ದದ್ದೇ ಆ ಮೆಷಿನ್ ಹಿಂಗೆ ನಡೆಯೋದು ಅಂತ ಇರುತ್ತೆ, ಅದಿರುತ್ತೆ. ಅದು ಬಿಟ್ಟು ಪೂರ್ವಜನ್ಮ ಸಂಸ್ಕಾರ ಅನ್ನೋದೊಂದು ಬಂದಿರುತ್ತೆ. ಈ ಸರ್ಟನ್ ನಕ್ಷತ್ರದಲ್ಲಿ ಹುಟ್ಟಿದವರು ಆ ನಕ್ಷತ್ರದಲ್ಲಿ ಯಾಕೆ ಆ ಟೈಮಲ್ಲಿ ಹುಟ್ಟಿರ್ತಾರೆ ಅಂತಂದರೆ ಅವ್ರು ಪ್ರೀವಿಯಸ್ ಜನ್ಮದಲ್ಲಿ ಏನೋ ಆಗಿರಲ್ಲ, ಅದನ್ನು ಈ ಜನ್ಮದಲ್ಲಿ ಮಾಡ್ಕೊಳಕ್ಕೆ ಬಂದಿರ್ತಾರೆ. ಇನ್ ದ ಸೇಮ್ ವೇ ಯಾರು ಹಿಂದಿನ ಜನ್ಮದಲ್ಲಿ ಬಹುಶಃ ಸ್ಕ್ರಿಪ್ಚರ್ಸ್ ಓದೋಕೆ ರೆಡಿ ಇದ್ದು ಅಷ್ಟು ಓದೋಕ್ಕಾಗಿಲ್ಲ ಅಂತಂದರೆ ಮತ್ತೆ ಈ ಜನ್ಮದಲ್ಲಿ ಹುಟ್ಟಿ ಅದನ್ನು ಓದೋಕ್ಕೆ ಶುರು ಮಾಡ್ತಾರೆ ಅಂತಲೂ ಯಾರೋ ಹೇಳ್ತಾರೆ. ನಾನು ಕೆಲವು ಕಡೆ ಓದಿದ್ದೀನಿ. ಮೇ ಬಿ ಐ ವಾಸ್ ಬಾರ್ನ್ ದಟ್ ವೇ. ನನಗೆ ಎಲ್ಲರಿಗೂ ಒಂದು ಕಡೆ ಮೂವ್ ಆಗೋದಕ್ಕೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಇರುತ್ತೆ. ನನ್ನ ಟ್ರಿಗರಿಂಗ್ ಪಾಯಿಂಟ್ ವಾಸ್ ದಟ್ ಫೇಸ್ ಆಫ್ ಡಿಪ್ರೆಷನ್. ಆ್ಯಂಡ್ ನನಗೆ 5th ಸ್ಟ್ಯಾಂಡರ್ಡಲ್ಲೇ ಬಾಲು ಅಂತನೋರು ಭಗವದ್ಗೀತೆ ಕೈ ತಂದು ಕೊಟ್ಟಿದ್ರು. ಸೊ ಕೃಷ್ಣ ಎಂಟರ್ಡ್ ಮೈ ಲೈಫ್ ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ ಓನ್ಲಿ. ರಾಯರು ನನ್ನ ಜೀವನಕ್ಕೆ ಬಂದಿದ್ದು 2014 ನನ್ನ ತಾಯಿ ತಲೆ ಆಪರೇಷನ್ ಆಗಬೇಕಾದ್ರೆ ಕರುಣಾಕರ್ ಅನ್ನೋರು ನನ್ನ ಫ್ಯಾಮಿಲಿ ಫ್ರೆಂಡು, ರಾಯರು ಗೊತ್ತಾ ನಿನಗೆ ಅಂತ ಕೇಳಿದ್ರು. ಇಲ್ಲ ಅಂತಂದಿದ್ದೆ. ನಂಗೆ ಆಮೇಲೆ ಫೋಟೋ ತೋರಿಸಿದ್ರು. ಓ ಇವರು ಇದು ನಾನಿನ್ನ ಬಿಡಲಾರೆ ಫಿಲಮಲ್ಲಿ ಬರ್ತಾರಲ್ಲ ಅವ್ರು ತಾನೇ ಅಂತಂದಿದ್ದೆ. ಅವರೇ ನೀನು ಗುರುವಾರ ಹಿಂಗೆ ಮಾಡ್ತೀನಿ, ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅನ್ಕೋ, ಎಲ್ಲ ಒಳ್ಳೇದಾಗತ್ತೆ ಅಂತಂದರು. ಸರಿ ಅಂತ ಅಂದ್ಕೊಂಡು ಆವಾಗ ರಾಯರು ಎಂಟ್ರಾಗಿದ್ದು. ಆವಾಗಿಂದ ನಾನು ಏನೇ ಮಾಡಿದ್ರು ರಾಯರ ಹೆಸರು ಹೇಳ್ಕೊಂಡೇ ಮಾಡೋದು. ಸೊ ಕೃಷ್ಣನ ಹತ್ರನೂ ರಾಯರೇ ಕರ್ಕೊಂಡು ಹೋಗಿದ್ದು. ಬೇಕಾದ್ರೆ ನಾನು ಆ ಥರ ಬಿಲೀವ್ ಮಾಡ್ತೀನಿ. ಯಾಕಂದರೆ ರಾಯರಿಗೆ ಕೃಷ್ಣ ಅಂದರೆ ಪಂಚಪ್ರಾಣ. ಅವ್ರು ದ್ವಾರಕಕ್ಕೂ ಹೋಗಿದ್ದಾರೆ, ನಡ್ಕೊಂಡು ಉಡುಪಿಗೂ ಬರ್ತಾ ಇದ್ರಂತ. ಅದಕ್ಕೆ ಉಡುಪಿ ದೇವಸ್ಥಾನದ ಪಕ್ಕನೇ ರಾಯರ ದೇವಸ್ಥಾನ ಇದೆ ಲೆಫ್ಟಲ್ಲಿ. ಸೊ ಅಲ್ಲೂ ಹೋದರೆ ಒಂದು ಡಿಫ್ರೆಂಟ್ ವೈಬ್ ಇದೆ. ಸೊ ಹೀಗೆ ಮಾಡ್ತಾ ಈಗ ಹೆಂಗೆ ಒಂದು ಶಕ್ತಿ ಇನ್ನೊಂದು ಶಕ್ತಿ ಹತ್ರ ಕರ್ಕೊಂಡು ಹೋಗಿದೆ ಅಂತ ಹೇಳ್ತೀನೋ, ಒಂದು ಪರ್ಪಸ್ ಅನ್ನೋದಿದ್ರೆ ಆಟೋಮೆಟಿಕಲಿ ನೀವು ಆ ಕಡೆ ಲೀನ್ ಆಗ್ತಾ ಹೋಗ್ತೀರಾ. ಕೆಲವ್ರಿಗೆ ಅದು ನ್ಯಾಚುರಲಿ ಬರುತ್ತೆ, ನ್ಯಾಚುರಲಿ ಬರದೇ ಇದ್ದವ್ರಿಗೆ ಸಾಧ್ಯನೇ ಇಲ್ಲ ಅಂತಲ್ಲ, ವಿತ್ ಎಫರ್ಟ್ ಸಾಧ್ಯ ಇದೆ. ಸೊ ನೀವು ಶುರು ಮಾಡಬೇಕು. ನಾನೇನು ಹೇಳ್ತೀನಿ, ಎತ್ಕೊಳ್ಳಿ. ಏನೋ ಒಂದು ಶುರು ಮಾಡಬೇಕು ಅಂತಂದಾಗ ಸುಮ್ಮನೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ರೆ ಆಗೋದಿಲ್ಲ. ಅದನ್ನು ಎತ್ಕೊಂಡು ಓದೋಕ್ಕೆ ಶುರು ಮಾಡಿ. ಓದೋಕ್ಕೆ ಶುರು ಮಾಡಿದಾಗ ಕ್ವೆಶನ್ಗಳು ಹುಡ್ತವೆ. ಆ ಕ್ವೆಶನ್ಗಳಿಗೆ ಆನ್ಸರ್ಗಳನ್ನ ಹುಡ್ಕೊಳಕ್ಕೆ ಶುರು ಮಾಡಿ. ಯಾವುದೇ ವಿಷಯನ ಅರ್ಥ ಮಾಡ್ಕೊಳ್ಳೋದು ಒಂದು ಇದು ಅಂತಂದರೆ ಮಕ್ಕಿ ಓದೋದ್ರಿಂದ ಆಗೋದಿಲ್ಲ. ಇಲ್ಲಿ ಇದು ಬರ್ತಾ ಇದೆ ಅಂತಂದರೆ ಇಲ್ಲಿ ಯಾಕಾಯಿತು ಅಂತ ಅನ್ಕೋಬೇಕಾದ್ರೆ ಇನ್ನೊಂದು ಪುಸ್ತಕಕ್ಕೆ ಹೋದಾಗ ಅಲ್ಲಿಗೂ ಇಲ್ಲಿಗೂ ಲಿಂಕ್ ಸಿಕ್ಬಿಡುತ್ತೆ. ಓಕೆ, ಈಗ ನನಗೇನೋ ಒಂದು ಬರ್ತಾ ಇದೆ, ಗಾಡ್ ನಂತರೂ ಏನೋ, ನಾನು ಯಾವತ್ತೂ ಹೇಳಿದ್ನಲ್ಲ, ದೇವ್ರ ಎದುರುಗಡೆ ನಿಂತ್ಕೊಂಡು ನನ್ನಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗೋಕ್ಕೆ ಸಾಧ್ಯನೋ ಅಷ್ಟು ಮಾಡಿಸು, ನೀನು ನನಗೆ ಏನೇನು ಕೊಟ್ಟಿದ್ಯಾ ತುಂಬ ಥ್ಯಾಂಕ್ಸ್, ಬಟ್ ನನ್ನ ಆ ಮೀಡಿಯಮಾಗಿ ಬಳಸ್ಕೊಂತಾನೆ ನಾನು ಕೇಳೋದು. ಸೊ ಮೇ ಬಿ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಫಾರ್ ಗಾಡ್ ಸೇಕ್ ನಾನು ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಐ ಹೋಪ್ಫುಲಿ ಥಿಂಕ್. there is always a side of me which says ನೀನು ಮಾಡ್ತಾ ಇಲ್ಲ, ಇನ್ನೂ ಮಾಡೋದಿದೆ, ಮತ್ತಷ್ಟು ಮಾಡಬೇಕು, ನೀನು ಕುತ್ಕೋ ಅಂತ. ಸಮ್ಟೈಮ್ಸ್ ಐ ಡೋಂಟ್ ಇವನ್ ಗಿವ್ ಟೈಮ್ ಟು ಮೈ ವೈಫ್. ಬುಕ್ ಇಟ್ಕೊಂಡು ಓಪನ್ ಮಾಡ್ಕೊಂಡು ಕುತ್ಕೊಂಡು ಓದ್ತಾ ಇರ್ತೀನಿ. ಸೊ ಒಂದು ಬುಕ್ಕು ನಿಮಗೆ ಅದೆಷ್ಟೋ 1000 ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ಮನುಷ್ಯನ ಜೀವನ ಹೆಂಗೆ ನೋಡ್ತಾ ಇದ್ದ ಅಂತ ಹೇಳ್ಕೊಡುತ್ತೆ. ಈಗ ಸ್ಟಾಯಿಸಮ್ ಅಂತ ಬಂದಾಗ ಮೆಡಿಟೇಷನ್ಸ್ ಬೈ ಮಾರ್ಕಸ್ ಆರೆಲಿಯಸ್ ಅಂತ ಒಂದು ಬುಕ್ ಇದೆ. ಆತ ಸಾಯೋಕ್ಕಿಂತ ಮುಂಚೆ ಗುಹೆಯಲ್ಲಿ ಕುತ್ಕೊಂಡು ಏನೇನು ಬರೆದಿದ್ದ, ಜೀವನ ಹೆಂಗೆ ಥಿಂಕ್ ಮಾಡಿದ್ದ, ಅದನ್ನೆಲ್ಲ ಓದಿದ್ರೆ ಒಂದೊಂದು ಪರ್ಸ್ಪೆಕ್ಟಿವ್. ಸೊ ನಾನಾಗೆ ಬದುಕ್ತೀನಿ ಅಂತಂದರೆ ಅಲ್ಲಿ ಏನು ಮಜಾ ಇಲ್ಲ. ಒಬ್ಬ ನನ್ನಂಥ ಈಗ ಯಾಕೆ ಜನ ನನ್ನ ಸ್ಟೋರಿ ಜೊತೆ ಕನೆಕ್ಟ್ ಆಗ್ತಿದ್ದಾರೆ, ಅವ್ರ ಜೀವನದಲ್ಲಿ ಅದು ನಡೆದಿದೆ. ನಮ್ಮ ಜೀವನದಲ್ಲಿ ನಡೆದಿರೋದು ಇನ್ನೊಬ್ಬಂಗೂ ಏನೋ ಅರ್ಥ ಆಗುತ್ತೆ. ಓಕೆ, ಇದು ನನಗೊಬ್ಬಂಗೆ ನಡೆದಿಲ್ಲ, ಸೊ ನನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಆದಾಗ ಅವ್ರು ಕನೆಕ್ಟ್ ಆಗೋದು. ಆವಾಗ ಅವ್ರು ನನ್ನ ಹತ್ರ ಹೇಳ್ಕೊಳಕ್ಕೆ ಬರೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ ಹೇಳಿದೆ, ಡಿಪ್ರೆಷನಲ್ಲಿ ಇರೋ ಮನುಷ್ಯ ಯಾವಾಗ ಇನ್ನೂ ಕುಗ್ತಾನೆ ಅಂತಂದರೆ ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋದೆ ನಿನ್ನಲ್ಲೇ ಪ್ರಾಬ್ಲಮ್ ಇದೆ ಅಂತಂದಾಗ, ಓಕೆ ಯಾರಿಗೂ ಇದಾಗ್ತಾಯಿಲ್ಲ, ನನಗೆ ಮಾತ್ರ ಆಗ್ತಾಯಿದೆ ಅಂತ ನನಗೆ ಪ್ರಾಬ್ಲಮಲ್ಲಿ ಅಂದರೆ ನನ್ನಲ್ಲೇ ಪ್ರಾಬ್ಲಮ್ ಇದೆ ಅಂದಾಗ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಕುಗ್ಗೋಕ್ಕೆ ಶುರು ಮಾಡ್ತಾನೆ. ಈ ಸ್ಟೋರಿಗಳು ಏನು ಮಾಡ್ತವೆ, ಅಲ್ಲೊಂದು ಮಾತಿದೆ, ಜೀವನದಲ್ಲಿ ಮಹಾಭಾರತ ಓದಿದರೆ ಜೀವನದಲ್ಲಿ ಇನ್ನೇನು ಓದೋ ಅವಶ್ಯಕತೆ ಇಲ್ಲ ಅಂತ. ಮಹಾಭಾರತದಲ್ಲಿ ನಡೀದೇ ಇರೋ ಘಟನೆ ಜೀವನದಲ್ಲಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಲ್ಲವೂ ಅಲ್ಲಿ ನಡೆದು ಹೋಗಿದೆ. ಇಟ್ ಈಸ್ ಜಸ್ಟ್ ಯು ದಟ್ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ಟು ಇಟ್. ಭಗವದ್ಗೀತೆನೂ ಹಾಗೆ, ಅದು ಭೀಷ್ಮ ಪರ್ವದಲ್ಲಿ ಬರುತ್ತೆ. ಅದರಲ್ಲಿ 700 ಶ್ಲೋಕ ಇದೆ. 700 ಶ್ಲೋಕನೂ ಶ್ರೀಕೃಷ್ಣ ಹೇಳೋದಿಲ್ಲ, ಇಟ್ಸ್ ಅ ಕಾನ್ವರ್ಸೇಷನ್. ಅಲ್ಲಿ ಸಂಜಯನೂ ಇದ್ದಾನೆ, ಧೃತರಾಷ್ಟ್ರ ಇದ್ದಾರೆ, ಅರ್ಜುನ ಇದ್ದಾನೆ, ಸೊ ಕೃಷ್ಣ ಇದ್ದಾನೆ. ಕೃಷ್ಣ 400 ಚಿಲ್ಡ್ರೇನು ಹೇಳ್ತಾರೆ. ಸೊ ಅದರಿಂದನೂ ಕಲಿಯೋಕ್ಕೆ ಸಿಕ್ಕಾಪಟ್ಟೆ ಇದೆ, ಬಿಕಾಸ್ ಇಟ್ ಈಸ್ ಮೆಟಫರಿಕಲ್. ಈಗ ಒಂದು ಈತಿ ಥರ ಬಂದಿದೆ ಅಂತಂದರೆ ಇದು ಮೆಟಫರಿಕಲ್. ನೀವು ಭಗವದ್ಗೀತೆ ಒಂದೊಂದು ಪುಸ್ತಕ ತೊಗೊಂಡು ಹೋದ್ರೂ ಅದರಲ್ಲಿ ಎಕ್ಸ್ಪ್ಲನೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ನೋಡಿ ಅವ್ರಿಗೇನು ಅನಿಸುತ್ತೋ ಅದು ಹೇಳಿರ್ತಾರೆ. ಅದಕ್ಕೆ ಅದು ಭಗವದ್ಗೀತಾ.
ಅಂದರೆ ಅ ಸಾಂಗ್ ಆಫ್ ಗಾಡ್ ಅಂತ. ಓಕೆ. ಸೊ ಅ ಸಾಂಗ್ ಈಸ್ ಆಲ್ವೇಸ್ ಅ ಮೆಟಫರ್, ಇಟ್ ಈಸ್ ಅ ಪೊಯಮ್. ಕವಿತೆಗಳು ಯಾವತ್ತೂ ಮೆಟಫರಿಕಲ್. ಯಾಕಂದರೆ ಕವಿತೆಗಳನ್ನ ಯಾಕೆ ಬರೀತಾರೆ ಒಬ್ಬ ಕವಿ? ಒಬ್ಬ ಮನುಷ್ಯ ಇಡೀ ಪುಸ್ತಕದಲ್ಲಿ ಹೇಳ್ಬೋದಾದಂತನ 3-4 ಲೈನಲ್ಲಿ ಹೇಳೋಕೆ ಬರೀತಾರೆ. ಇಡೀ ಪುಸ್ತಕನ 3-4 ಲೈನಿಗೆ ಕ್ರಂಚ್ ಮಾಡಿ ನಾನು ಹಾಕ್ತಾ ಇರಬೇಕಾದ್ರೆ ಅದನ್ನು ನಾನು ಈ ವರ್ಷ ಓದಿದ್ರೆ ಅದ್ರ ಬೇರೆ ಮೀನಿಂಗ್ ಇರುತ್ತೆ, ನೆಕ್ಸ್ಟ್ ವರ್ಷ ಓದಿದ್ರೆ ಇನ್ನೊಂದು ಮೀನಿಂಗ್ ಇರುತ್ತೆ. ನಾನು ಜೀವನನ ಎಷ್ಟು ಬದುಕಿದ್ದೀನಿ, ಹಿಂದಕ್ಕೆ ಎಷ್ಟು ಬಿಟ್ಟಿದ್ದೀನಿ ಅನ್ನೋದ್ರ ಮೇಲೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವೈ ಎವ್ರಿ ಟೈಮ್ ಯು ರೀಡ್ ಗೀತಾ ಇಟ್ ವಿಲ್ ಸೌಂಡ್ ಟು ಯು ಡಿಫ್ರೆಂಟ್ಲಿ, ಇಟ್ ವಿಲ್ ಗಿವ್ ಡಿಫ್ರೆಂಟ್ ಮೀನಿಂಗ್ ಟು ಯು. ಓಕೆ. ಓದೋ ತಾಳ್ಮೆ ನಿಮಗಿರಬೇಕು, ಅದನ್ನು ಅರ್ಥ ಮಾಡ್ಕೊಂಡು ಕನೆಕ್ಟ್ ಮಾಡೋ ಶಕ್ತಿ ನಿಮ್ಮಲ್ಲಿರಬೇಕು. ಪರ್ಸ್ಪೆಕ್ಟಿವ್ ಎಷ್ಟೇ ಸಿಕ್ಕರೂ ನನ್ನ ಪರ್ಸ್ಪೆಕ್ಟಿವ್ ಫಸ್ಟ್ ಥಿಂಗ್ ನಾನು ಅಂದ್ಕೊಂಡಿರೋದೇ ಸತ್ಯ ಅಲ್ಲ. ನನ್ನ ವಾಚಲ್ಲಿ ತೋರಿಸ್ತಾ ಇರೋ ಟೈಮ್ ಕರೆಕ್ಟ್ ಅಲ್ಲ. ಇನ್ನೊಬ್ರು ಏನೋ ಹೇಳಿದ್ದಾರೆ ಅಂತಂದರೆ ವೈ ಅನ್ನೋ ಕ್ವಶನ್ ನಾನು ಹಾಕೋಬೇಕು. ಯಾವಾಗ ನಾನು ಕಲ್ತ್ಬಿಟ್ಟೆ ಅಂತ ಅನ್ಕೊತೀನಿ, ನಾನು ದೊಡ್ಡ ಮನುಷ್ಯ ಆಗೋಗ್ತೀನಿ. ದೊಡ್ಡ ಮನುಷ್ಯ ಆದರೆ ಇಲ್ಲಿ ನೀನು ಬೆಳೆಯೋಕ್ಕೆ ಜಾಗ ಇಲ್ಲ, ಅಷ್ಟೇ, ಯು ಆರ್ ಡನ್. ನಾನು ಚಿಕ್ಕವನು, ನಾನೇನು ಮಾಡ್ತಾಯಿಲ್ಲ, ಎಲ್ಲ ಅವ್ನು ಮಾಡಿಸ್ತಾ ಇದ್ದಾನೆ, ನಾನು ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಚಿಕ್ಕವನಿಗೆ ಬೆಳೆಯೋಕ್ಕೆ ದಂಡಿ ಜಾಗ ಇದೆ. ಆ್ಯಂಡ್ ಅವ್ನು ಬೆಳೀತಾ ಇರ್ಬೇಕಾದ್ರೆ ಆ ಜಾಗ ಅದಾಗೆ ದೊಡ್ಡದಾಗ್ತಾ ಹೋಗುತ್ತೆ. ಕರೆಕ್ಟ್. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಇದಾಗಲ್ಲ. ಅದೇ ನೀವು ಹೇಳ್ದಂಗಲ್ಲ, ಸೊ ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡೋದಕ್ಕೆ, ನಿಮ್ಮನ್ನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ, ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ, ನೀವು ಕೊಡೋದಕ್ಕೆ, ಅದು ನಾನು ಒಂದಿಷ್ಟು ನನ್ನ ಲೈಫಲ್ಲಿ ನಡೆದಿರೋ ಘಟನೆಗಳಿಗೆ ನಾನು ಅದನ್ನು ಸಿಂಕ್ ಮಾಡ್ತಾ ಏನು ಮಾಡಬೇಕು. ಸೊ ಪ್ರಾಬಬ್ಲಿ ನಿಮ್ಮನ್ನು ಮೀಟ್ ಮಾಡಿಸೋದು ಆ ಭಗವಂತನೇ ಎಲ್ಲೋ ಒಂದು ಕಡೆ ಆಗಿರ್ಬೇಕೇನೋ. ಬಟ್ ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಯಿತು ಅಂತಂದರೆ, ಈಗಿನ ಟೈಮಲ್ಲಿ ಎಷ್ಟೋ ಜನಕ್ಕೆ ಈ ಸ್ಪಿರಿಚುಯಾಲಿಟಿ ಬಗ್ಗೆ, ದೇವ್ರ ಬಗ್ಗೆ, ಇಲ್ಲ ಮಾಡೋ ಕೆಲಸದ ಬಗ್ಗೆ ಅಷ್ಟೊಂದು ಮುತರ್ವಜಿ ವಹಿಸ್ಬಿಟ್ಟು ಮಾಡಲ್ಲ. ಇಲ್ಲ ಬಿಡೋ, ಏನು ದೇವ್ರಿ ಏನು ನಾವು ಅಂದ್ಕೊಂಡಿದ್ದೀರೋ ಅಷ್ಟು ದಿನ. ಈಗ ಎಷ್ಟೋ ಜನ ಹೇಳ್ತಾರೆ ಅಪ್ಪುಗಷ್ಟೆಲ್ಲ ಇತ್ತು ಬಿಟ್ಟೋದ್ರು, ನಾವು ಏನು ಜೀವನದಲ್ಲಿ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ, ಇರೋ ಅಷ್ಟು ದಿನ ಮಜಾ ಮಾಡಬೇಕು, ಕುಡಿಬೇಕು, ತಿನ್ನಬೇಕು ಯೋಚನೆ ಮಾಡ್ತಾರೆ. ಬಟ್ ನೀವು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಹೇಳಬೇಕಾದ್ರೆ ಅದಕ್ಕೆ ಆ ಶ್ಲೋಕಗಳನ್ನ ಸಿಂಕ್ ಮಾಡ್ತಾ ನಿಜವೂ ಹೇಳ್ತೀನಿ. ಆ್ಯಂಡ್ ನಿಜ ದೇವರೇ ನಿಮಗೆ ಒಂದು ಒಳ್ಳೆ ಶಕ್ತಿನ ಕೊಟ್ಟಿದ್ದಾರೆ. ಬಟ್ ಸೀರಿಯಸ್ಸಾಗಿ ಇದು ಎಲ್ಲರೂ ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ವಿಷಯಗಳನ್ನ ಹೇಳ್ತಾರೆ, ಎಲ್ಲರೂ ಕತೆಗಳನ್ನ ಹೇಳ್ತಾರೆ, ಎಲ್ಲರೂ ಕತೆನ ಕೇಳಬೇಕು ಅಂತ ಎಲ್ರಿಗೂ ಅನಿಸಲ್ಲ. ಬಟ್ ನೀವು ಎಷ್ಟು ಮಾತಾಡ್ತಾಯಿದ್ರು ಇನ್ನಷ್ಟು ಕೇಳೋಣ ಅಂತ ನನಗೆ ಪರ್ಸ್ನಲಾಗಿ ಅನ್ನಿಸ್ತಾ ಇತ್ತು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಪಾಡ್ಕಾಸ್ಟ್. ನಾನು ಏನೇನು ಪ್ರಶ್ನೆಗಳನ್ನ ಕೇಳಬೇಕಿತ್ತು ಅದಕ್ಕಿಂತ ಜಾಸ್ತಿ ನೀವೇ ಎಲ್ಲನೂ ಇನ್ ಡೀಟೇಲಾಗಿ ಹೇಳಿದ್ರಿ. ಸೊ ಹೋಪ್ಫುಲಿ ಪಾಡ್ಕಾಸ್ಟ್ ನೋಡಿದವ್ರಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಸೊ ಲಾಸ್ಟ್ ನಾನು ಪ್ರತಿಯೊಬ್ಬ ಗೆಸ್ಟ್ಗೂ ಕೇಳೋದು, ನಿಮಗೇನಾದರೂ ಒಂದು ಪ್ರಶ್ನೆನ ಕೇಳಬೇಕು ಅನ್ನೋದಿದ್ರೆ ನೀವು ನನಗೆ ಕೇಳ್ಬೋದು. ನೀವು ಈ ಪಾಡ್ಕಾಸ್ಟ್ನ ಶುರು ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನನಗೆ ಪಾಡ್ಕಾಸ್ಟ್ನ ಏನು ಅಂತಂದರೆ, ನನ್ನ ವೆರಿ ಸಿಂಪಲ್ ಕಾನ್ಸೆಪ್ಟು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದಿದ್ದೇನೆ. ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ, ವೀಡಿಯೋಸ್ಗಳನ್ನ ಮಾಡ್ತಾರೆ. ಕೆಲವೊಬ್ರು ಪ್ಯಾಷನ್ಗೋಸ್ಕರ ಮಾಡ್ತಾರೆ, ಕೆಲವೊಬ್ರಿಗೆ ಅದೇ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ, ಈ ಥರ ಎಲ್ಲ ಮಾಡ್ತಾರೆ. ನನಗೇನು ಅಂತಂದರೆ, ನನಗೊಂದಿಷ್ಟು ಜೀವನದ ಕನಸುಗಳನ್ನ, ಆಸೆಗಳನ್ನ ನಾನು ಜನರಿಗೆ ಹೇಳಬೇಕು, ಇಲ್ಲ ತೋರಿಸ್ಬೇಕು ಅನ್ನೋದು ಫಸ್ಟ್ ನನಗಿತ್ತು. ಸೆಕೆಂಡ್ ಏನು ಅಂತಂದರೆ, ಈಗ ನನ್ನ ಹತ್ರ ಒಂದಿಷ್ಟು ಇರುತ್ತೆ, ಅದನ್ನ ಅಷ್ಟೊಂದು ತೋರಿಸ್ಬೋದು. ಬಟ್ ನನಗಿರೋದು ಜನರಿಗೆ ಏನಾದರೂ ಈಗ ನನ್ನ ವೀಡಿಯೋ ಒಂದು 10 ನಿಮಿಷ ನೋಡ್ತಾರೆ, ಇಲ್ಲ 1 hour ಈ ಪಾಡ್ಕಾಸ್ಟ್ನ ನೋಡ್ತಾರೆ ಅಂತ ಅಂದಾಗ ಅವ್ರು ಖುಷಿ ಅನಿಸ್ಬೇಕು. ಈ ಪಾಡ್ಕಾಸ್ಟಿಂದ ಏನೋ ಕಲಿತೆ, ಇಲ್ಲ ಈ ಪಾಡ್ಕಾಸ್ಟ್ ನೋಡಿದ ಮೇಲೆ ನನಗೊಂದು ಖುಷಿ ಆಯಿತು, ನನ್ನ ಜೀವನ ಚೇಂಜ್ ಆಯಿತು. ಜೀವನ ಚೇಂಜ್ ಮಾಡ್ಕೊತಾರೋ ಇಲ್ಲೋ, ಇಲ್ಲ ನನಗೆ ಥ್ಯಾಂಕ್ಸ್ ಹೇಳ್ತಾರೋ ಇಲ್ಲ, ದಟ್ ಈಸ್ ಆಲ್ ಸೆಕೆಂಡರಿ. ಅಟ್ಲೀಸ್ಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇಲ್ಲ ನೋಡಿ, ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು, ನಾನು ಇವತ್ತು ಬದುಕಿರೋದೇ ಅಕ್ಷಯ್ ವಾಸುವಿಂದ, ನಾಳೆ ದಿನ ನನಗೂ ಒಂದು ಮೆಸೇಜ್ ಬರ್ಬೋದು, ನಿಮ್ಮದು ಅಕ್ಷಯ್ ವಾಸು ಅವ್ರದ್ದು ಪಾಡ್ಕಾಸ್ಟ್ ನೋಡಿ ನನ್ನ ಜೀವನ ಒಂದಿಷ್ಟು ಚೇಂಜ್ ಆಯಿತು, ನಂಗೆ ಅದಕ್ಕಿಂತ ದೊಡ್ಡ ರಿವಾರ್ಡ್ ಇನ್ನೊಂದೇನೂ ಇರಲ್ಲ. ನನಗೆ ಇದನ್ನು ಏನಾದರೂ ಮಾಡಬೇಕು ಅನ್ನೋ ತಲೆಯಲ್ಲಿ ಓಡ್ತಾ ಇತ್ತು. ಯಾವಾಗೂ ನಾನೇ ಕುತ್ಕೊಂಡು ಇಲ್ಲ ಜನರ ಹತ್ರ ಹೋಗಿಸಿ ನನ್ನನ್ನು ನಾನು ತೋರಿಸ್ಕೊಳೋದಕ್ಕಿಂತ ಬೇರೆಯವ್ರನ್ನ ತೋರಿಸೋದೇ ಜಾಸ್ತಿ ಇರುತ್ತೆ. ನಾನು ಕ್ವಶನ್ಸ್ನ ಕೇಳಬೇಕಾದ್ರೂ ನನ್ನ ಕ್ವಶನ್ಸ್ ಆಗಿರುತ್ತೆ, ಬಟ್ ಜನರ ಉತ್ತರಗಳನ್ನ ತೊಗೊಂಡು ಅದನ್ನೇ ಜನರ ಮುಂದೆ ಇಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಯಾಕೆ ಅಲ್ಲಿಗೆ ಲಿಮಿಟ್ ಮಾಡ್ಕೊಬೇಕು, ಪಾಡ್ಕಾಸ್ಟ್ನೂ ಮಾಡೋಣ, ಬೇರೆ ಐಡಿಯಾಸ್ಗಳನ್ನ ತೋರಿಸೋಣ, ಜನರು ಹೆಂಗೆ ಯೋಚನೆ ಮಾಡ್ತಾರೆ, ಅವ್ರ ಜೀವನ ಹೆಂಗಿದೆ, ಅವ್ರು ಬೆಳೆದು ಬಂದಿರೋ ದಾರಿ ಹೆಂಗಿದೆ. ಡೆಫಿನೆಟಾಗಿ ಈಗ ನೀವು ಹೇಳಿರೋದು ಇದು ಎಷ್ಟೋ ಜನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇರೆಯವ್ರ ಜೀವನನ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋಣ ಅಂತ ಹೇಳಿ ಐ ಸ್ಟಾರ್ಟೆಡ್. ಸೊ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಒಂದು ಪುಸ್ತಕದಲ್ಲಿ ಇಡೀ ಪುಸ್ತಕ ನಮ್ಮ ಜೀವನ ಚೇಂಜ್ ಮಾಡೋದಿಲ್ಲ. ಕರೆಕ್ಟ್. ಯಾವುದೋ ಒಂದು ಲೈನ್ ಓದಿ ನಾನು ಗೋಡೆ ಕಡೆ ಒಂದು ನಿಂತ್ಕೊಂಡು ಅಂತೀನಲ್ಲ, ಅದರಿಂದ ಜೀವನ ಚೇಂಜ್ ಆಗುತ್ತೆ. ಹಾಗೆಯೇ ಇಂಥವೆಲ್ಲ ಏನಿದೆ ಈ ಪಾಡ್ಕಾಸ್ಟ್, ಈಗ ಯಾವತ್ತೂ ಅಷ್ಟೇ ಕೊಡೋನಿಗಷ್ಟೇ ದೇವ್ರು ಕೊಡೋದು. ನಾನು ಕೊಡ್ತೀನಿ ಅಂದಾಗ ಕೊಡ್ತೀನಿ ಅಂತ, ನನಗೆ ಬೇಕು ಅಂದಾಗ ನನಗೂ ಬೇಕು ಅಂತಾನೆ. ಸೊ ಕೊಡೋದಿದೆಯಲ್ಲ, ದಿಸ್ ಇಸ್ ಅ ಫಾರ್ಮ್ ಆಫ್ ಗಿವಿಂಗ್. ಸೊ ಇದರಲ್ಲಿ ಯಾವುದೋ ಒಂದು ಲೈನ್ ಬಂದಾಗ ಹೋ ಅಂತ ಅನ್ನಿಸ್ದಾಗ ಚೇಂಜ್ ಆಗುತ್ತೆ ಲೈಫ್. ಅಂಥದ್ದು ಎಷ್ಟೋ ಜನಗಳನ್ನ ಕೂರಿಸಿ ಆ ಜೀವನ, ನಿಮ್ಮ ಜೀವನ ಇಲ್ಲೂ ನಡೀತಾ ಇದೆ, ಕನೆಕ್ಟ್ ಇದೆ. ಆ್ಯಸ್ ಐ ಸೆಡ್, ಡಿಪ್ರೆಷನ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದಾಗ ಈ ಥರದಲ್ಲೆಲ್ಲ ಕರೆಸಿ ಸ್ಟೋರಿಗಳನ್ನ ಕೇಳ್ತಾ ಇದ್ದಾಗ ಓಕೆ
ನನಗೆ ನಡೆದಿರೋದು ಬೇರೆಯವ್ರಿಗೂ ನಡೆದಿದೆ. ಸೊ ಜೀವನದಲ್ಲಿ ನಾನು ನಡ್ಕೊಂಡು ಹೋದರೆ ಬಹುಶಃ ನನಗೂ ಸರಿಯಾಗತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ. ಬಿಕಾಸ್ ಆಸ್ ಆಫ್ ಸೆಡ್, ನಮಗೆ ಒಂದು ಟೈಮಲ್ಲಿ 2 ಹೊತ್ತು ಊಟನೂ ಇರಲಿಲ್ಲ, ಒಂದು ಸಣ್ಣ ಮನೇಲಿ ಇದ್ದಿದ್ದು. ಇವತ್ತು ಜೀವನ ಬದಲಾಗ್ತಿದೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಣೆಯಿಂದ ಇಳಿಯೋ ಬೆವರು ಹಣೆ ಬಾರನ ಚೇಂಜ್ ಮಾಡ್ಕೊಂಬರ್ಬೇಕು ಅಂತ. ಸೊ ನಾವು ಕೆಲಸ ಮಾಡ್ತಾ ಹೋದರೆ ನಮಗೆ ದಾರಿಗಳು ಕಾಣಿಸ್ತಾ ಹೋಗುತ್ತೆ. ನಾನು ರಸ್ತೆಯಲ್ಲಿರೋ ಲೈಟೆಲ್ಲ ಗ್ರೀನ್ ಆದಮೇಲೆ ಕಾರ್ ತೆಗಿತೀನಿ ಅಂದರೆ ಕಾರ್ ಯಾವತ್ತೂ ಗ್ಯಾರೇಜಲ್ಲೇ ಕೂತಿರುತ್ತೆ. ಸ್ಟಾರ್ಟ್ ಮಾಡಿ ಎಲ್ಲೋ ಹೋಗೋಕೆ ಶುರು ಮಾಡೋಣ, ಹಾಗಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮುಂದೆ ಹೋಗೋಕೆ ಕಷ್ಟ ಆಗ್ತಾ ಇದ್ದಾಗ ಅವರು ಒತ್ತಾಸೆಯಾಗಿ ನಿಲ್ಲುವಂಥದ್ದೇ, ಸಪೋರ್ಟ್ ಮಾಡೋವಂಥದ್ದೇ, ದಾರಿ ತೋರಿಸೋಂಥದ್ದೇ ಇಂಥ ಪಾಡ್ಕಾಸ್ಟ್ಗಳು. ಸೊ ದೆರ್ ಇಸ್ ಅ ಪರ್ಪಸ್ ಫಾರ್ ವಾಟ್ ಯು ಆರ್ ಡೂಯಿಂಗ್ ಇಟ್, ದೆರ್ ಇಸ್ ಅ ಕಾಲಿಂಗ್ ದಟ್ ಫಾರ್ ಯು ಆರ್ ಡೂಯಿಂಗ್ ಇಟ್ ಆ್ಯಂಡ್ ಯು ಆರ್ ಡೂಯಿಂಗ್ ಇಟ್ ವೆಲ್. ಆ್ಯಂಡ್ ಇದರಿಂದ ಜನಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಆ್ಯಂಡ್ ಚೇಂಜ್ ಆಗುತ್ತೆ. ನಂದು ಮಾತ್ರ ಅಲ್ಲ, ನಂದು ಮಾತ್ರ ಹೇಳ್ತಾ ಇಲ್ಲ, ಬಟ್ ಯಾರಿದೇ ಆಗಲಿ ಹೆಲ್ಪ್ ಆಗುತ್ತೆ, ಇನ್ನಷ್ಟು ಎಕ್ಸಾಂಪಲ್ ಸಿಗುತ್ತೆ, ಬದುಕನ್ನ ಬೆಟರ್ ರೀತಿಲಿ ಬದುಕೋ ಚಾನ್ಸಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ದಟ್ ಈಸ್ ದ ಥಿಂಗ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ವಿಡಿಯೋ ನೋಡ್ತಾ ಇರೋರ್ಗು ಅಷ್ಟೇ, ಯಾರ್ಯಾರು ಕಷ್ಟದಲ್ಲಿದ್ದೀರಾ, ಒಂದಿನ ಕಷ್ಟ ಬಂದಿದ ಮೇಲೆ ಸುಖ ಬಂದೇ ಬರುತ್ತೆ. ಸೊ ಎವ್ರಿಥಿಂಗ್ ಕ್ಷಣಿಕ ಅಂತ ಅಂದ್ಕೊಂಡು ಜೀವನದಲ್ಲಿ ಅಕ್ಷಯ್ ಅವ್ರು ಹೇಳ್ದಂಥ ಎಷ್ಟೋ ಒಳ್ಳೆ ವಿಚಾರಗಳನ್ನ ಜೀವನದಲ್ಲಿ ಆದಷ್ಟು ನಾನು ಅಳವಡಿಸ್ಕೊಂಡು ಟ್ರೈ ಮಾಡ್ಕೊತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಅಕ್ಷಯ್ ಅವ್ರನ್ನ ಇಬ್ಬರು ಮಿಸ್ ಮಾಡ್ಕೊಳ್ತಾರೆ. ಬಾಯ್.